ನಮಸ್ತೆ 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 ಹಾಯ್ ಹಲೋ ನಮಸ್ಕಾರ 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 ಹಲೋ ವೆಲ್ಕಮ್ ಟು ಆಲ್ಫಾ ಮೋಟಾರ್ ವರ್ಲ್ಡ್. ಹಲೋ 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 ಮೈಕ್ ಟೆಸ್ಟಿಂಗ್ 1 2 3. ಹಾಗೆ ಏನದು? ಬೆಂಕಿ ಬೆಂಕಿ ಅಷ್ಟೇ. ಅಷ್ಟೇ. ಬೆಂಕಿ ಪ್ರೈಸ್ ಮಾಡ್ಬೇಕು. ಅದೇ ಕ್ರ್ಯಾಕರ್ಸ್ ಬಂದ್ ಮಾಡ್ಬೇಕು ಸರ್. ಪಟಾಕಿ Crackers. ಹೊಡಿಬೇಕು. ಸೂಪರ್. ಶಾಕ್ ಆಗ್ಬೇಡಿ. ಲೋಗೋ ನೋಡ್ತಾ ಇದ್ರೇನೆ ಎವ್ರಿ ಡೇ ಗಾಡಿ ಓಡಿಸ್ಬೇಕು ಅಂತ ಫೀಲ್ ಆಗುತ್ತೆ. ಆತರ ಇದೆ ಗಾಡಿ. 6:30 ಇಲ್ಲಿ ಬಂದಾದ್ಮೇಲೆ ಫೈಟ್ ಬೇಡ. ಆಟೋ ಅಲ್ಲಿ ಮನೆಯಿಂದ ಬಂದ್ಬಿಟ್ಟು ಆಡಿಯಲ್ಲಿ ಹೋಗ್ಬೇಕು. ತುಂಬಾ ಚೆನ್ನಾಗಿ ತೆಗಿತಾ ಇದ್ದೀರಾ ನೀವು? 8:30 BMW. 8:30ಗೆ BMW ಲಕ್ಸುರಿ ಲೈನ್ 13 ಮಾಡೆಲ್. ಶಾಕ್ ಆಗ್ಬೇಡಿ. 6 ಲಕ್ಷನೂ ಬೇಡ ಹೋಗಿ ಸರ್. 5,25,000 ಗೆ ಆಡಿ ಕೊಡ್ತೀನಿ ಸರ್. ಜುಪ್ಪು. ಇದು ಅಣ್ಣ, ಇದು ತಮ್ಮ. ಅಣ್ಣ ತಮ್ಮ ದಿವಾಲಿ ಆಫರ್. ಬರೀ 10 ದಿನಗೆ ಮಾತ್ರ. ಬ್ಲಾಕ್ ಕಲರ್ ಗಾಗಲ್ಸ್, ಬ್ಲಾಕ್ ಕಲರ್ ಔಟ್ಫಿಟ್ ಹಾಕೊಂಡು ಹೋದ್ರೆ ಏನ್ ಸರ್ ಲುಕ್. ಬ್ಲಾಕ್ ಅಂಡ್ ಬ್ಲಾಕ್. ಶಾಕ್ ಆಗ್ಬೇಡಿ. 3 lakh ಗೆ ರ್ಯಾಪಿಡ್ 3 lakhs ಗೆ ರ್ಯಾಪಿಡ್. ಹೌದು. ಡೀಸೆಲ್ ಸರ್. ಪೆಟ್ರೋಲ್ ಡೀಸೆಲ್. ಇದು ಬಂದ್ಬಿಟ್ಟು 2015 ಮಾಡಲ್. 1,10,000 ಡ್ರಿವನ್ ಆಗಿದೆ. ಏನ್ ಸರ್ ನೆಗಿತಾ ಇದ್ದೀರಾ ನೀವು? CNG ಅಯ್ಯೋ ಬೇಕಾದ್ರೆ ಹಾಕ್ಸ್ಕೊಳೋಣ. JC ರೋಡ್ ತುಂಬಾ ಲಿಂಕ್ ಇದೆ ನಮ್ದು. ಕ್ರೂಸ್ಗೆ ಲವರ್ಸ್ಗೆ ಬಿಟ್ಕೊಡಲ್ಲ ಕ್ರೂಸ್ ಮೇಲೆ. ಸಿಂಗಲ್ ಓನರ್. ಯಾಕೆ ಸರ್ ಬೇಜಾರು ಮೂಡಲ್ಲಿ ನೋಡ್ತಾ ಇದ್ದೀರಾ? ಯಾವ್ದು ಬೇಕು ಅದು ತಗೊಳ್ಳಿ. ಇಲ್ಲ ಅಂದ್ರೆ ತಗೊಳ್ಳಿ. 3 ಲಕ್ಷಗೆ ಮಾಡಿ ಕೊಡಿ. 99,000 ಕೊಡಿ. 4 wheeler ಎತ್ಕೊಂಡು ಹೋಗ್ತಾ ಇರಿ. 99,000 ಕೊಡಿ. ಇದ್ಯಾವ್ದು ಸ್ಮಾಲ್ ರೂಮ್ ತರ ಇದೆ ಇದು? ಸ್ಮಾಲ್ ರೂಮೇ ಸರ್. ಇದು ಕ್ಯಾರಾವ್ಯಾನ್. ಇದು ರೂಮ್ ಇಲ್ಲ, ಕ್ಯಾರಾವ್ಯಾನ್. ಇದು ನೀವು 5 ಸೀಟರ್ ಅಂತ ಹೇಳಿದೀರಾ. ನನ್ ಚಕ್ಕಂದ 7 ಸೀಟರ್. ಹೆಂಗೆ ರಾಕೆಟ್ ಸುಪ್ ಅಂತ ದಿವಾಲಿ ಫಸ್ಟ್ ರಾಕೆಟ್ ಇಲ್ಲೇ. ಓಕೆ. ಸುಪ್ಪು. ಶಾಕ್ ಆಗ್ಬೇಡಿ. ಆಟೋಮೆಟಿಕ್ ರ್ಯಾಪಿಡ್ 4:30ಗೆ ಬಿಟ್ಕೊಡ್ತೀನಿ. 4:30 ಆಟೋಮೆಟಿಕ್ 15 ಮಾಡಲ್ ಮಾತ್ರ 10 days ಗೆ ಅಷ್ಟೇ. 1,35,000 ಗೆ ಮುಗ್ಬಿಟ್ಟು ಕೊಡ್ತೀನಿ ಸರ್. ಸೆಂಟ್ರ್ ಒಂದೇ ಒಂದು ಶಾರ್ಟ್. ಟೇಕ್ ಇಟ್ ಆರ್ ಎಲ್ಸ್ ಲೀವ್ ಇಟ್ ಅಷ್ಟೇ. ಇದು ಚೆರಿ ಇಲ್ಲ ಸರ್. ಇದು ವೆಲ್ವೆಟ್ ಕೇಕ್. ಇದು ಸರ್ ನಮ್ ಚಿಕ್ಕ ಫ್ಯಾಮಿಲಿ ಸರ್. ದೊಡ್ಡ ಗಾಡಿ ಬೇಡ. ಚಿಕ್ಕ ಇಲ್ಲಿ ನಾನು, ನಮ್ ವೈಫು, 2 ಮಕ್ಳು. ಯಾನ್ ನಿಮ್ಗೆ ಆಲ್ರೆಡಿ ಆಗಿದೆ ಅನ್ಸುತ್ತೆ. ಕೈಗೆ ಹಸ್ರಿಂತು. ನೀವು ಇಡ್ಲಿ ತಕೊಂಡ್ರೆ ಸರ್ ಸಾಂಬಾರ್ ಡಿಪ್ ಕೊಡಿ ಅಂತ ಹೇಳ್ತಾರೆ. ಅದ್ಮೇಲೆ ಸರ್ ಸ್ವಲ್ಪ ಚಟ್ನಿ ಹಾಕಿ ಸರ್ ಅಂತ ಹೇಳ್ತಾರಲ್ವಾ, ಅದೇ ತರ ಆಟೋಮೆಟಿಕ್. ಇದು 2009 ಮಾಡಲ್ ಸಿಂಗಲ್ ಓನರ್. ಡಿಫ್ರೆಂಟ್ ಆಗಿ ಯೂನಿಕ್ ಕಲರ್. ಇದು ಚಿಕ್ಕ ಗಾಡಿ. ಚಿಕ್ಕ ಮಾತ್ರ ಮಕ್ಳಿಗೆ ಆಗಲ್ಲ ಅಂತ. ಹೌದು. 1,35,000 ಗೆ ಮಾಡಿ ಕೊಡ್ತೀನಿ. ಜುಪ್ಪು. ದೈತ್ಯ ಇದೆ, ಆನೆ ಮರಿ ಇದೆ. ಹೇಳಿ. ಇದಕ್ಕೆ ಏನ್ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಹಂಗಿದೆ ಇದು ಕಾರು. ಅದು ಸ್ವಲ್ಪ ಹಳ್ಳೇದೈತಾ. ಗಾಡಿ ಬಂದ್ಬಿಟ್ಟು ಬರೀ 40,000 ಹೊಡಿದೆ. ಎಲ್ಲಾ ತರ ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಎಲ್ಲ ಆಪ್ಷನ್ಸ್ ಇದೆ. ಯಾವ್ದು ಬೇಕು ಯಾವ್ದು ಕೇಳಿದ್ರು ಸಿಗುತ್ತೆ. ಬಿಡಲ್ಲ ಕಸ್ಟಮರ್ಗೆ. ಬರ್ಲಿ ಬಂದ್ರೆ ಬಿಡಲ್ಲ ಸರ್. ಇದು ಬಂದ್ಬಿಟ್ಟು 2017 ಮಾಡಲ್. ಬರೀ 27,000 ನೋಡಿದೆ ಸರ್. ಗ್ಯಾರಂಟಿ ಏನು? ಹೋಗೋಣ ಸರ್ ಶೋರೂಮ್ಗೆ. ಹೌದಾ? ಕತ್ಲಲ್ಲಿ ಕಪ್ಪ ಕಾಣಿಸ್ತಾ ಇದೆ. ಹೇಳಿ. ಹೆಂಗ್ ಕಾಣಿಸ್ತಾ ಇದೆ ನೋಡಿ ಸರ್. ಸ್ನೇಕ್ ರೌಂಡ್ ಆಗಿ ಹೆಂಗ್ ಮರ ಮರ ಇದೆ. ಎಷ್ಟಕ್ಕೆ? ನೀವ್ ಹೇಳಾದ್ಮೇಲೆ ಅಷ್ಟೇ. 550 ಮಾಡ್ಕೊಡ್ತೀರಾ? ಅಲ್ಲೇ ಲಾಕ್. ಲೋನ್ ಆಗುತ್ತೆ? ಮಾಡ್ಕೊಡ್ತೀನಿ. ಟಾಪ್ ಎಂಡ್ ಮಾಡ್ಕೊಡ್ತೀನಿ. 15 ಮಾಡ್ಕೊಡ್ತೀನಿ. ಸೂಪರ್. 195 ಗೆ ಮುಗಿಸ್ಬಿಟ್ಟು ಕೊಡ್ತೀನಿ. 2 ಲೀಟರ್ ಇಂಜಿನ್ ಎಲೆಂಟ್ರಾ. 195 ಗೆ ಬೆಂಜ್. ಲೋ ಬಜೆಟ್ ಬೆಂಜ್. ಇಂಡಿಯನ್ ಬೆಂಜ್. ಅದಕ್ಕೆ ಲೇಟೆಸ್ಟ್ ಎಂಟ್ರಿ. 3 lakh 3 lakh ಗೆ ಮುಗಿಸ್ಬಿಟ್ಟು ಕೊಡ್ತೀನಿ. ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಪೆಟ್ರೋಲ್. ಜುಪ್ಪು. ಡೋರ್ ನೋಡಿ ಸೂಪರ್ ಆಗಿದೆ. ಈ ಡೋರ್ ಎಲ್ಲ ಎಳೆದ ತಕ್ಷಣ ಹಿಂಗೆ ಬಂದ್ ಗಲಗಲ ಅಂದ್ರೆ ಗಾಡಿ ಚೆನ್ನಾಗಿಲ್ಲ ಅಂತ. ಹಂಗೆ ಪ್ರೈಸ್ ಪಟ ಅಂತ ಹೇಳ್ತೀನಿ ನೋಡಿ. ವಾವ್ ಸೂಪರ್ ಆಗಿದೆ. ಪಕ್ಕ ಇದು 11 ಸಾವಿರನೇ ಓಡಿದೆ ಅನ್ಸುತ್ತೆ. ಇಂಟೀರಿಯರ್ ಸೂಪರ್ ಆಗಿದೆ ಸರ್. ಒಂದ್ ಮಾತು ಹೇಳ, ಈ ಜೀವನದಲ್ಲಿ ಅಮ್ಮ ಅಪ್ಪ ಬಿಟ್ಟಾದ್ಮೇಲೆ ಎಲ್ಲ ಸಿಗುತ್ತೆ ಸರ್. ಯಾವ ಹೇಳೋದು ಪಾರ್ಟ್ ಸಿಗಲ್ಲ ಅಂತ. ಹೌದಾ? ಬರ್ಡೇ 2014. ಏನಿವತ್ತು 2 ಅಮೇಜ್ ತಾನೆ ಇದು? ಅಮೇಜ್ ಇಲ್ಲ, ಹೋಂಡಾ ಮೊಬಿಲಿಯೋ. ಇದು 7 ಸೀಟರ್ ಗಾಡಿ. 4:15 ಮುಗಿಸಿ ಕೊಡ್ತೀನಿ. 4:15 7 ಸೀಟರ್ ಕೊಡ್ತೀನಿ ಸರ್. ಪೋಲೋ ಕ್ರಾಸ್ ಲಿಮಿಟೆಡ್ ಎಡಿಷನ್. ಪೋಲೋ ಕ್ರಾಸ್ 2014 ಮಾಡಲ್. ಸೆಕೆಂಡ್ ಓನರ್. ಇದು 3:15 ಮಾಡಿ ಕೊಡ್ತೀನಿ. 3:15. ಯಾವ ಮಾಡಲ್? 14 ಮಾಡಲ್. ಓನರ್ ಸೆಕೆಂಡ್ ಓನರ್. ಹೌದು. ಟಾಪ್ ಎಂಡ್. ಏನಿಲ್ಲ ಫೀಚರ್ಸ್. ಏನ್ ಬೇಕು ಎಲ್ಲ ಐತೆ. ಲೋನ್ ಬೇಕಾ? ಮಾಡ್ಕೊಡ್ತೀನಿ. ಅದು ಮಾಡ್ಕೊಡ್ತೀರಾ? ಅದನ್ನು ಮಾಡ್ಕೊಡ್ತೀನಿ. ಕರ್ನಾಟಕ ಅಲ್ಲ ಅನ್ಸುತ್ತೆ. ತೋರಿಸ್ಕೊಳ್ಳಿ ಗಾಡಿ. K51 ಎಲೆಕ್ಟ್ರಾನಿಕ್ ಸಿಟಿ. ಹೌದು. ಏನೋ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಬಂದ್ಬಿಟ್ಟು ಗಾಡಿ ನೋಡ್ಕೊಳ್ಳಿ. ಟೆಸ್ಟ್ ಡ್ರೈವ್ ಹೋಗಿ ಬರೋಣ, ಆಮೇಲೆ ಹೇಳ್ತೀರಾ. ಅದಕ್ಕೆ 3.5 ಲಕ್ಷ ಕೊಡ್ತಾ ಇದೀರಾ? ದೀಪಾವಳಿ ಆಫರ್. ದಿವಾಲಿ ಬರೀ ಬಿರಿಯಾನಿ ತಿನ್ಕೊಂಡಿದ್ರೆ ಅದೇ ಪುಸ್ತಕನೂ ನೋಡಿ. ಇದು ಸರ್ ಪ್ರೈಸ್ ಬಂದ್ಬಿಟ್ಟು 10 ಏರ್ ಬ್ಯಾಗ್ ಇರುವ ಗಾಡಿ 2,95,000 ಗೆ ಮಾಡಿ ಕೊಡ್ತೀನಿ. ಜುಪ್ಪು. ಡೇರಿಂಗ್. ಡೀಲ್ ಟು ಡೀಲ್.
ಟೇಕ್ ಇಟ್ ಆರ್ ಎಲ್ಸ್ ಲೀವ್ ಇಟ್ ಅಷ್ಟೇ. ಅಯ್ಯೋ ಅದು ಬೆಂಜು ಗಿಂಜು ಅದೆಲ್ಲ ಅಷ್ಟಕ್ಕೆ ಪ್ರೈಸ್ ಕೊಡ್ತಾರೆ, ಇದೇನ್ ಕಮ್ಮಿ ಬಜೆಟ್ ಅಂತ 1 ಲಕ್ಷ ಕೊಡ್ತೀರಾ? ಡೀಟೇಲ್ಸ್ ಹೇಳ್ತೀನಿ ಹೇಳಿ. 9 lakhs ಮಾಡಿ ಕೊಡ್ತೀನಿ ಸರ್. ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತಾ? ಏನೋ ದೀಪಾವಳಿ ಬರ್ತಾ ಇದ್ದಾರೆ, ಬರ್ಲಿ ಸರ್ ಕಸ್ಟಮರ್ಸ್. 6ವರೆಗೆ ಮಾಡಿ ಕೊಟ್ಬಿಡ್ತೀನಿ ಸರ್. 6 ಮಾಡಿ 6ವರೆಗೆ ಸರ್. ಗಿಫ್ಟ್ ತಗೊಂಡ್ ಬಂದಿದ್ದೀನಿ ಸರ್, ಖುಷಿಯಾಗಿ ಒಂದು ಹಗ್ಗ ಮಾಡಿಸಿ ಕಳಿಸ್ತೀನಿ. ಹಗ್ ಬೇರೆ ಮಾಡ್ತೀರಾ? ಅದಕ್ಕಿಂತ ಬೆಸ್ಟ್ ವಿಷಸ್ ಯಾವ್ದು ಇಲ್ಲ. 295 ಗೆ ಮುಗ್ಬಿಟ್ಟು ಕೊಟ್ಬಿಡ್ತೀನಿ. 295 ಗೆ ಅಮೇಜ್ ಶಾಕ್ ಆಗ್ಬೇಡಿ. ಜುಪ್ಪು ಇವಾಗ ಹೇಳಿ ಶಾಕಿಂಗ್ ಪ್ರೈಸ್. ಶಾಕಿಂಗ್ ಪ್ರೈಸ್ ಹೇಳ್ಬೇಕಾ? 13 ಲಕ್ಷ ಸರ್. ಜಾಸ್ತಿ ಆಯ್ತು. ಜಾಸ್ತಿನಾ? 18 ಕೋಟ್ ಮಾಡ್ತಾ ಇದಾರೆ ಬಜಾರಲ್ಲಿ. ಹೌದು, ಆದ್ರೂ ಜಾಸ್ತಿ. 13 ಜಾಸ್ತಿ. ನೀವು ಹೇಳೋ ಪ್ರೈಸ್ ಎಲ್ಲ ನೋಡ್ತಾ ಇದ್ರೆ ಇದಕ್ಕೆ ಜಾಸ್ತಿ ಆಗಿಲ್ವಾ ಇವಾಗ? ಸರಿ ಹೋಗಿ ಸರ್, 13 ಕೊಟ್ಬಿಡಿ. ಚೂರ್ ಫೈನಲ್ ಮಾಡಿ. ಏನ್ ಸರ್ ನೀವು ಎಲ್ಲಾ ಕಾರ್ಗೆ ಚೂರು ಒಂಚೂರು 8.5 ಲಕ್ಷ ಕೊಡಿ, ಗಾಡಿ ತಕೊಂಡು. 15 ಮಾಡಲ್. ಹೌದು. ಇದೆಷ್ಟು? ಇದು 4 ಲಕ್ಷನಾ? 4 ಲಕ್ಷನಾ? ಏನ್ ಸರ್ ಈ ತರ ಹೇಳ್ತಾ ಇದ್ದೀರಾ? 3,75,000. 3,75,000. ವಾವ್, ಕರ್ನಾಟಕ ಅದು ಗುರು. ಕರ್ನಾಟಕ. ಓಕೆ. ಜುಪ್ಪು ಎಷ್ಟು ಓಡಿದೆ? 68 to 78. ಅಷ್ಟೇನಾ? ಟ್ರೆಂಡ್ ಲೈನ್, ಹೈ ಲೈನ್. ಮೀಟರ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಹೋಗೋಣ ಶೋರೂಮ್ಗೆ. ರೆಡಿನಾ? ರೆಡಿ ಸ್ಟಡಿ ಪೋ. ನಮ್ ಕಸ್ಟಮರ್ ರೆಡಿ ಇದೆ. ಸೀತಾ ಮಲ್ಗಿದಾರೆ ನೋಡಿ, ತೋರಿಸ್ಕೊಳ್ಳಿ ಸೀತಾಗೆ. ಸೀತಾ ಮಲ್ಗಿದಾರ? ಹೌದು ಸರ್, ಸಣ್ಣ ಜ್ವರ ಬಂದ್ಬಿಟ್ಟಿದೆ. ಜ್ವರ ಬಂದಿದ್ಯಾ? ಹೌದು. ಮಳೆ ಅದಕ್ಕೆ ಪಾಪ ಕೋಲ್ಡ್ ಆಗಿದೆ. ಓಕೆ. 2,45,000 ಕೊಟ್ಟಿಂಗ್. 2,10,000 ಗೆ 7 ಸೀಟರ್ ಗಾಡಿ. 2,10,000 ಗ? ಹೌದು. ಟಾಟಾ ಸಫಾರಿ ಸೆಕೆಂಡ್ ಓನರ್ ಅಷ್ಟೇ. ಡೀಸೆಲ್ 4 ಮ್ಯಾಟಿಕ್ 4 ವೀಲ್ ಡ್ರೈವ್. CRDI ಡೀಸೆಲ್. ನಮ್ಮೂರು ಹಾಸನ ಕುತ್ಕೊಳ್ಳೋದು ಸಿಂಹಾಸನ ಹಂಗೆ. ಹೌದಾ? ಹಾಸನ ಗಾಡಿನ ಹಂಗೆ ಇದು? ಹಾಸನ ಗಾಡಿ ಎಲ್ಲ ಡೈಲಾಗ್ ಹೇಳ್ತಾ ಇರೋದು. ಡೈಲಾಗ್ ಚೆನ್ನಾಗಿದೆ ಅಂತಾರ. ಕರ್ನಾಟಕನ? ಹೌದು ಸರ್, ಕನ್ನಡ ಗಾಡಿ ಸರ್ ಇದು. ಬೈಯಲ್ಲಿ ಸ್ವೀಟ್ ಇಟ್ಬಿಟ್ಟು ಕೈಯಲ್ಲಿ ಕೀ ಕೊಟ್ಬಿಟ್ಟು ಗಾಡಿ ಕಳಿಸ್ತೀರಾ? ಟೆಸ್ಟ್ ಡ್ರೈವ್ ಕೊಡಿ, ಬನ್ನಿ ಹೋಗೋಣ. ಮಳೆ ಬರ್ತಾ ಇದೆ, ಹೋಗೋಣ. ಮಳೆ ಬರ್ತಾ ಇದೆಯಾ? ಹೌದು. ಮಳೆಗೆ ತಾನೇ ಕಾರ್ ತಗೊಳ್ಳೋದು, ಇಲ್ಲ ಬೈಕ್ ತಗೊಳಲ್ವಾ? ಪ್ರೈಸ್ ಏನು? ಹಂಗೆ ತಿರ್ಸ್ಕೊಳ್ಳಿ. 1 day of lion is equal to 100 days of jackal. ಏನ್ ಹಂಗಂದ್ರೆ ಗೂಗಲ್ ಮಾಡ್ಕೊಳ್ಳಿ. ಜುಪ್ಪು 4,50,000 ಗೆ ಮಾಡಿ ಕೊಡ್ತೀನಿ. 4.5 ಲಕ್ಷ? 4.5 ಲಕ್ಷಕ್ಕೆ ಸ್ಯಾಂಟಫಿ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಲೈಟ್ ಬಂದ್ಬಿಡುತ್ತೆ. ಕಾರೇ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದಾರೆ. ಬನ್ನಿ ಸರ್ ಕುತ್ಕೊಳ್ಳಿ, ಹೋಗೋಣ ರೌಂಡ್ಗೆ ಅಂತ. ಕಾವೇರಿ, ಕಾಶಿ, ಮೀನಾಕ್ಷಿ ಏನಾದ್ರೂ ಹೇಳ್ಕೊಳ್ಳಿ ಸರ್. 17 ಮಾಡಲ್, ಬರೀ 22,000 ಹೊಡಿದೆ ಕಾರು. ಒಳ್ಳೆ ಡ್ರೆಸ್ಸಿಂಗ್ ಆಗ್ಬಿಟ್ಟು ಹೋದ್ರೆ ಕಾರ್ ಡೋರ್ ಓಪನ್ ಮಾಡಿದ ತಕ್ಷಣ ನನ್ ಗಂಡ ನಿನ್ ಗಂಡ, ನಿನ್ ಗಂಡ ನನ್ ಗಂಡ ಆ ತರ ಹೇಳ್ತಾರೆ. ನಿಮ್ಗೆ ಏನ್ ಬೇಕು ನಮ್ಗೆ ಕಾಲ್ ಮಾಡಿ ಸರ್, ಕಳ್ಸ್ಕೊಡ್ತೀನಿ. ಇಲ್ಲಾಂದ್ರೆ ಪೇಂಟ್ ಮಾಡ್ಬೇಕಾ ಅದನ್ನು ಮಾಡಿಸ್ಕೊಡ್ತೀನಿ. ಗ್ರೀನ್ ಕಲರ್ ಇಷ್ಟ ಆಗಿಲ್ಲ, ಪಿಂಕ್ ಬೇಕಾ ಪಿಂಕ್ನು ಮಾಡಿಸ್ಕೊಡ್ತೀನಿ. ಅದನ್ನು ಸೇಲ್ ಹೆಸರೇನೆ ಸೇಲ್, ಅದು ಚೆವ್ರೋಲೆಟ್ ಸೇಲ್. ಸರ್ ಬರ್ತೀನಿ ಸರ್, ನಮಸ್ಕಾರ. ಜುಪ್ಪು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನಿವತ್ತು ನಮ್ ಜೊತೆಗೆ ಆಸಿಫ್ ಬೈ ಇದಾರೆ. ಸೊ ಆಲ್ಫಾ ಮೋಟರ್ ವರ್ಲ್ಡ್ ಇಂದ ಇವತ್ತು ನಾನು ಆಲ್ಫಾ ಮೋಟರ್ ವರ್ಲ್ಡ್ ಗೆ ಬಂದಿನಿ. ಹೊಸ ಫೇಸ್ ಅಂತ ಅನ್ಕೋಬಹುದು. ಫಸ್ಟ್ ಟೈಮ್ ನಮ್ ಚಾನೆಲ್ ಅಲ್ಲಿ ಬರ್ತಾ ಇದಾರೆ. ಒಂದ್ ಸಕ್ಕದಾಗಿ ಮಾತಾಡ್ತಾರೆ, ಮಾತ್ರ ಒಳ್ಳೆ ಟಾಕೆಟಿವ್ ಪರ್ಸನ್ ಅಂತಾನೆ ಹೇಳ್ಬೋದು. ಸೊ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಇವತ್ತು ದೀಪಾವಳಿ ಧಮಾಕ ಆಫರ್ ಅಂತ ಹೇಳ್ಬಿಟ್ಟು ಎಲ್ಲಾ ಲಕ್ಸುರಿ ಲೈನ್ ಕಾರ್ಸ್ ಗಳೆಲ್ಲ ತುಂಬಾ ಒಳ್ಳೆ ಪ್ರೈಸ್ ಗೆ ಸಿಗ್ತಾ ಇದೆ. ಅಂಡರ್ 10 lakhs ಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳು ಸಿಗ್ತಾ ಇದೆ ಅಲ್ವಾ. ಅದು ನಿಮ್ಗೆ ಈ ಬೆನ್ಸ್ ಕಾರ್ ಏನ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಇದೆಲ್ಲ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಗುರು. ಇದು 17 ಮಾಡಲು, ನಿಮ್ಗೆ ನೀವು ನಂಬಕ್ಕೆ ಆಗಲ್ಲ ಆ ತರ ಪ್ರೈಸ್ ಅಲ್ಲಿ ಇದೆ. ಇಲ್ಲಿ ಆಡಿ ಕಾರ್ ಎಲ್ಲ 525 ಗೆ. ಆಮೇಲೆ ಸೇಮ್ ಇದೇ ಗಾಡಿ ಬ್ಲಾಕ್ ಎಡಿಷನ್ ಒಂದಿದೆ, 2015 ಮಾಡಲು. ಎಷ್ಟು ಪ್ರೈಸ್ ಇರಬಹುದು? 15 ಮಾಡಲು ಎಷ್ಟು ಹೇಳಿ? 6 ಲಕ್ಷದ ಒಳಗಡೆ 6.5 ಕೊಡ್ತಾ ಇದಾರೆ ಅಲ್ವಾ. 6.5 ವಿತ್ ಲೋನ್ ಫೆಸಿಲಿಟಿ ಎಲ್ಲ ಸಿಗ್ತಾ ಇದೆ. ಹಂಗೆ ವೋಲ್ಕ್ಸ್ ವ್ಯಾಗನ್ ಪೋಲೋ ಎಲ್ಲ ನಿಮ್ಗೆ ಅಂಡರ್ 4 lakh 14-15 ಮಾಡಲ್ ಎಲ್ಲ ಸಿಗ್ತಾ ಇದೆ. ಈ ತರ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತಾ ಇದಾರೆ. ಏನು ಸ್ಪೆಷಲ್ ಇವತ್ತು ಅಂತ ಹೇಳ್ಬಿಟ್ಟು ದೀಪಾವಳಿ ಧಮಾಕ ಅಂತ ಹೇಳ್ಬಿಟ್ಟು. ಯಾಕೆ ಈ ತರ ಸರ್? ದಿವಾಲಿ ಆಫರ್ ಕೊಡ್ತಾ ಇದೀವಿ ಸರ್. ದಿವಾಲಿ ಆಫರ್ ಅಂದ್ರೆ ಅದು ದಿವಾಲಿ ಆಫರ್. ಪ್ರೈಸ್ ಏನ್ ಹೇಳಿ? ಕರ್ನಾಟಕ ಚಾಲೆಂಜ್. ಡೈರೆಕ್ಟ್ ಕಸ್ಟಮರ್ ಪ್ರೈಸ್ ಕೊಡ್ತಾ ಇಲ್ಲ, ಡೀಲರ್ ಬಂದ್ಬಿಟ್ಟು ತಗೊಂಡೋಗ್ಬೋದು ಆ ಪ್ರೈಸ್ ಗೆ. ಹೌದು. ಬರೀ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸಿಂಪಲ್ ಎಕ್ಸಾಂಪಲ್, ಬೆಂಕಿ ಅಷ್ಟೇ. ಬೆಂಕಿ ಪ್ರೈಸ್ ಮ್ಯಾಚ್ ಬಾಕ್ಸ್ ಸುಮ್ನೆ ಕೀರಿಲ್ಲ, ಬೆಂಕಿ ಪ್ರೈಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಇವತ್ತು ಬೆಂಕಿ ಪ್ರೈಸ್ ಅಲ್ಲಿ ಕಾರ್ಸ್ ಗಳನ್ನ ಕೊಡ್ತಾ ಇದಾರೆ. ನಿಜವಾಗ್ಲೂ ಬೆಂಕಿ ಪ್ರೈಸ್ ಅಲ್ಲೇ ಇದೆ. ಬೆನ್ಸು, ಆಡಿ ಇದೆಲ್ಲ ತುಂಬಾ ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತದೆ. ಅಂಡರ್ 10 lakhs ಗೆಲ್ಲ ಸಿಗುತ್ತೆ. 5 lakh ಗೆಲ್ಲ ನಿಮ್ಗೆ ಆಡಿ ಸಿಗ್ತಾ ಇದೆ, 525 ಆತರ. ಸೊ ಇವತ್ತು ದೀಪಾವಳಿ, ಅಡ್ವಾನ್ಸ್ ದೀಪಾವಳಿ ಬರ್ತಾ ಇದೆ. ಇನ್ ಮುಂದೆ ದೀಪಾವಳಿ. ಸೊ ಏನು
ಇವತ್ ಏನ್ ಮಾಡ್ಬೇಕು ದೀಪಾವಳಿಗೆ, ನಾವು ಏನ್ ಮಾಡ್ಬೇಕು ಆಕ್ಚುಲಿ? ದೀಪಾವಳಿಗೆ ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಂಡ್ಬೇಕು, ಸೆಲೆಬ್ರೇಟ್ ಮಾಡ್ಕೊಳ್ಬೇಕು, ಆಮೇಲೆ ಬ್ಲೆಸ್ಸಿಂಗ್ ತಗೊಳ್ಬೇಕು ಅಮ್ಮ ಅಪ್ಪದು ಎಲ್ಲ ಕಂಪ್ಲೀಟ್ ಆಗಿ ಫ್ಯಾಮಿಲಿಯಲ್ಲಿ ಇಟ್ಬಿಟ್ಟು ಒಳ್ಳೆಯಾಗಿ ಒಂದು ಹುಷಾರಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಹುಷಾರಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಹುಷಾರಾಗಿ ಯಾವ ತರ ಸೆಲೆಬ್ರೇಟ್ ಮಾಡ್ಬೇಕು? ಅದೇ ಕ್ರಾಕರ್ಸ್ ಬಂದ್ ಮಾಡ್ಬೇಕು ಸರ್, ಪಟಾಕಿ ಹೊಡಿಬೇಕು. ಪಟಾಕಿ ಹೊಡಿಬೇಕು. ಇವತ್ತೇನ್ ಪಟಾಕಿ ಇಲ್ವಾ? ಪಟಾಕಿ ಆಫರ್ ಅಂತೀರಾ, ಪಟಾಕಿ ಹೊಡ್ಸೋಲ್ಲ ನೀವು? ಸರ್ ಅದು ಬೆಂಕಿ ಹೊಡೆದಲ್ವಾ, ಸುಮ್ನೆ ಇಲ್ಲ ಸರ್ ಅದು. ಅಲ್ಲಿ ನೋಡಿ ಸರ್, ಅಲ್ಲಿ ಸೂಪರ್. ಸೊ ಈ ತರ ಪಟಾಕಿ ಹೊಡ್ಸಿ ಈ ಸಲ ಮನೆಯಲ್ಲಿ ಪಟಾಕಿ ಹೊಡ್ಸ್ಬಿಟ್ಟು ಸಂಭ್ರಮಾಚರಣೆ ಮಾಡಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ ಎಲ್ಲಾರ್ಗುನು. ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್. ಇವಾಗ ಮತ್ತೊಂದು ಕ್ರ್ಯಾಕರ್ ಇದೆ, ಅದನ್ನು ಕೂಡ ಹೊಡ್ಸ್ಬಿಡೋಣ. ಬನ್ನಿ ಹೊಡ್ಸ್ಬಿಡಿ ಹೋಗ್ಲಿ. ಸೊ ಈ ಪಟಾಕಿ ಕೂಡ ಹೊಡ್ಸಾಯ್ತು ಇವತ್ತು. ಸೊ ಈ ತರ ಏನ್ ಪಟಾಕಿ ನಾವು ಹೊಡ್ಸಿದ್ವಿ, ಈ ತರ ನೀವು ನಿಮ್ಮನೇಲಿ ಹೊಡ್ಸಿ ಸೇಫ್ ಆಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ. ನಿಮ್ಮನೆ ಕೂಡ ಬೆಳಕಿಂದ ಬೆಳಗ್ಲಿ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ಒಂದ್ ಗಾಡಿ ತಗೊಂಡೋಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಏನಂತೀರಾ ಬೈ ನೀವು? ಹೌದು ಸರ್, ಕಮ್ಮಿ ಅಫ್ಕೋರ್ಸ್ ಕಮ್ಮಿ ಬಜೆಟ್ ಅಲ್ಲೇ ಕೊಡ್ತಾ ಇದೀನಿ ಕಾರು. ನಿಮ್ ಡ್ರೀಮ್ ಫುಲ್ಫಿಲ್ ಮಾಡಬಹುದು. ಒಳ್ಳೆ ಪ್ರೈಸ್ಗೆ ಒಳ್ಳೆ ಕಾರು ತಕೊಂಡ್ ಬಂದಿದ್ದೀನಿ ನಿಮ್ ದಿವಾಲಿ ಆಫರ್ಗೆ. ಈ ಪ್ರೈಸ್ ಬರೀ 12th of November ತನಕ ವ್ಯಾಲಿಡ್ ಇರುತ್ತೆ ಸರ್. ಸ್ಯಾಂಟ್ರೋ ಇದೆ, ಸ್ಯಾಂಟ್ರೋ ಬಗ್ಗೆ ಹೇಳಿ ಸರ್. ಫಸ್ಟ್ ಗಾಡಿ ಸರ್, ಬ್ಲಾಕ್ ಕರೆಂಟ್, ಬ್ಲಾಕ್ ಪವರ್, ಬ್ಲಾಕ್ ಬ್ಯೂಟಿ. ನೀವು ಬ್ಲಾಕ್ ಪವರ್ ನಿಮ್ಗೆ ಏನ್ ಬೇಕು ಅದ್ ಹೇಳಿ ಸರ್. ನಾನ್ ಹೇಳೋದು ಬ್ಲಾಕ್ ಪವರ್. ಇದು ಬ್ಲಾಕ್ ಪವರ್? ಹೌದು, ಬ್ಲಾಕ್ ಪವರ್. ಸ್ಯಾಂಟ್ರೋ ಜಿಂಕು ಎಕ್ಸೆಲ್ 2007 ಮಾಡಲ್, 79,000 ಡ್ರಿವನ್ ಆಗಿದೆ ಸರ್. 79? ನೋಡಿ ಇಂಟೀರಿಯರ್ ನನ್ ಕತ್ಲಾಗಿದೆ, ಆದ್ರೂ ಲೈಟ್ ಆನ್ ಮಾಡಿ ಹೆಲ್ಪ್ ಮಾಡ್ತಾ ಇದೆ. ಸೊ ಲೈಟ್ ಎಲ್ಲ ಹಾಕಿಸ್ಕೊಟ್ಟಿದ್ರು ಕಸ್ಟಮರ್. ಲೆದರ್ ಸೀಟ್ ಎಲ್ಲ ಇದೆ. ಇದು ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಯಾಂಟ್ರೋ ಲವರ್ಸ್ ಗೆ ಒಳ್ಳೆ ಸ್ಯಾಂಟ್ರೋ ತಗೊಂಡ್ ಬಂದಿದ್ದೀನಿ. ನಿಮ್ಗೆ ಮನೆಯಲ್ಲಿ ಲೈಟ್ ತಗೊಂಡ ತಕ್ಷಣ 6 ಗಂಟೆಗೆ ಹೆಂಗೆ ನಮ್ ಇದ್ದಾಯ್ತಪ್ಪ, ಒಳ್ಳೆ 6 ಗಂಟೆ ಆಯ್ತು, ನಮ್ ಹಸ್ಬೆಂಡ್ ಬರ್ತಾರೆ, ನಮ್ ಮಕ್ಳು ಬರ್ತಾರೆ ಅಂದ್ರೆ ಹೆಂಗ್ ಖುಷಿ ಆಗಿತ್ತು. ಆ ತರ ಡೋರ್ ನೋಡಿ ಓಪನ್ ಮಾಡಿದ ತಕ್ಷಣ ಪಟ್ ಅಂತ ಲೈಟ್ ಬಂದ್ಬಿಡುತ್ತೆ. ಹೌದೌದು, ಪಟ್ ಅಂತ ಲೈಟ್ ಬಂದ್ಬಿಡುತ್ತೆ. ಸೊ ಆ ತರ ವೆಲ್ಕಮ್ ಮಾಡ್ಕೊಳತ್ತೆ ಅಂತ ಹೇಳ್ಬೋದು. ಕಾರೇ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ, ಬನ್ನಿ ಸರ್ ಕುತ್ಕೊಳ್ಳಿ ಹೋಗೋಣ ರೌಂಡ್ಗೆ ಅಂತ. ಹೌದು. ಪ್ರೈಸ್ ಸರ್, ಪ್ರೈಸ್ ಬಂದ್ಬಿಟ್ಟು 1,65,000 ಕೋಟಿಂಗ್, 1,35,000 ಮುಗ್ಬಿಟ್ಟು ಕೊಡ್ತೀನಿ ಸರ್. ಸ್ಯಾಂಟ್ರೋ 1,35,000? ಹೌದು, 1,35,000 ಮಾಡಿ ಕೊಡ್ತೀನಿ. ಓಕೆ, 1,35,000 ಗುರು, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಆಕ್ಚುಲಿ. ಸ್ಯಾಂಟ್ರೋ ಅದು ಬ್ಲಾಕ್ ಕಲರ್. ನೆಕ್ಸ್ಟ್ ನಮ್ ಜೊತೆ ಇದ್ಯಾವ್ದು? ಚೆರಿನಾ? ಇದು ಚೆರಿ ಇಲ್ಲ ಸರ್, ಇದು ವೆಲ್ವೆಟ್ ಕೇಕ್. ಇದು ವೆಲ್ವೆಟ್ ಕೇಕ್? ವೆಲ್ವೆಟ್ ಕೇಕ್ ಬಟ್ ವೆಲ್ವೆಟ್ ಕಲರ್ ಇಲ್ವಲ್ಲ ಸರ್. ವೆಲ್ವೆಟ್ ಕೇಕ್ ನೋಡಿದೀರಾ ನೀವು? ರೆಡ್ ಕಲರ್ ರೌಂಡ್ ಆಗಿ ಸೇಮ್ ಅದೇ ತರ ವೆಲ್ವೆಟ್ ಕೇಕ್. ಕೇಕ್. ಓಕೆ. ಸಿಯೆಟ್ ಟೈರ್ ಇದೆ, 4 ಕೂಡ ಸಿಯೆಟ್ ಟೈರ್ ಇದೆ. ಏನನ್ ಬರುತ್ತೆ ಇಂಟೀರಿಯರ್ ಅಲ್ಲಿ ಸರ್? ಇಂಟೀರಿಯರ್ಸ್ LS ವೇರಿಯಂಟ್ ಇದು, ಚೆವ್ರೋಲೆಟ್ ಬೀಟ್ ಅಲ್ಲಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಫ್ರಂಟ್ ಟು ಪವರ್ ವಿಂಡೋ ಬರುತ್ತಾ? ಪವರ್ ವಿಂಡೋಸ್ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ಸೂಪರ್ ಆಗಿದೆ, ಇಂಟೀರಿಯರ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 2,45,000. 2 lakhs ಬೀಟ್ ಕೊಟ್ಬಿಡ್ತೀನಿ ಸರ್. 2 lakh ಬೀಟ್? ಹೌದು. ಓಕೆ. ನಮ್ಮ ಹತ್ರ ರ್ಯಾಪಿಡ್ ಇದೆ ಒಂದು ಸಿಲ್ವರ್ ಕಲರ್ ಅಲ್ಲಿ, ಹೇಳಿ ಸರ್. ಸ್ಕೋಡಾ ರ್ಯಾಪಿಡ್ 2013 ಮಾಡಲ್, 1.6 MPI. ಇದು ಪೆಟ್ರೋಲ್, ಡೀಸೆಲ್ ಅಲ್ಲ, ಪೆಟ್ರೋಲ್. ನೀವು ಇಡ್ಲಿ ತಕೊಂಡ್ರೆ ಸರ್ ಸಾಂಬಾರ್ ಡಿಪ್ ಕೊಡಿ ಅಂತ ಹೇಳ್ತಾರೆ. ಅದ್ಮೇಲೆ ಸರ್ ಸ್ವಲ್ಪ ಚಟ್ನಿ ಹಾಕಿ ಸರ್ ಅಂತ ಹೇಳ್ತಾರಲ್ವಾ, ಅದೇ ತರ ಆಟೋಮೆಟಿಕ್. ಇದು ಆಟೋಮೆಟಿಕ್? ಓಕೆ, ನಿಮ್ಗೆ ಬೇರೆ ತರ ಆಪ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಆಟೋಮೆಟಿಕ್ ವೇರಿಯಂಟ್ ಇದು. ಸ್ಕೋಡಾ ಅಲ್ಲಿ ಆಟೋಮೆಟಿಕ್, ಮ್ಯಾನ್ಯಲ್ ಇಲ್ಲ, ಆಟೋಮೆಟಿಕ್. ಅದ್ ಬೇರೆ ಪೆಟ್ರೋಲ್. ಓಕೆ, ಅದು ಬೇರೆ ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ ನೋಡ್ಬೋದು, ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ ಸೂಪರ್ ಆಗಿದೆ. ನಿಮ್ಗೆ ಟಾಪ್ ಎಂಡ್ ಆಗಿರೋದ್ರಿಂದ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 90% ಟೈರ್ ಇದೆ. ಏನ್ ಪ್ರೈಸ್ ಹೇಳ್ತಾರ ಇದು ಸರ್? ಆಟೋಮೆಟಿಕ್ ಜಾಸ್ತಿ ಹೇಳ್ತಾರೆ, ಇವ್ರು ಡೈಲಾಗ್ ಹೊಡಿತಾ ಇದಾರೆ, ಜಾಸ್ತಿ ಹಂಗೆ ಹೊಡಿತಾರೆ ನಮ್ಗೆ ಅಂತ ಅನ್ಕೊಂತಾರೆ ಕಸ್ಟಮರ್. ಬಜಾರ್ ಅಲ್ಲಿ 4 lakh, 4,25,000, 4,50,000 ಮಾಡ್ತಾರೆ. ಒಂದೇ ಒಂದ್ ಶಾರ್ಟ್, ಟೇಕ್ ಇಟ್ ಆರ್ ಎಲ್ಸ್ ಲೀವ್ ಇಟ್ ಅಷ್ಟೇ. 3 lakhs ಮುಗ್ಬಿಟ್ಟು ಕೊಡ್ತೀನಿ ಸರ್. 3 lakh? 3 lakhs ಮುಗ್ಬಿಟ್ಟು ಕೊಡ್ತೀನಿ. ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಪೆಟ್ರೋಲ್. ಆಟೋಮೆಟಿಕ್ ಪೆಟ್ರೋಲ್ ಅಂತೆ. ಸೂಪರ್, ಒಳ್ಳೆ ಗಾಡಿ ಸಿಗ್ತಾ ಇದೆ. ಹಾಗೆ ನಮ್ ಕೊರೋಲಾ ಸಿಗ್ತಾ ಇದೆ. ಕೊರೋಲಾ ಅನ್ಬೋದಾ? ಕರೋಲಾ ಇಲ್ಲ ಸರ್, ಗನ್ ಅಂತ ಹೇಳಿ ಸರ್. ಗನ್ನ? ಟೊಯೋಟಾಗೆ ನೀವು ಗನ್ ಹೇಳಿಲ್ಲ ಅಂದ್ರೆ ಏನ್ ಹೇಳ್ತೀರಾ? ಟೊಯೋಟಾ ಗನ್ ಅಂತ ಹೇಳಿದ್ರೆ ಆ ತರ ಇರುತ್ತೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೇಳಿ ಸರ್. 2005 ಮಾಡಲ್. ಶಾಕ್ ಆಗ್ಬೇಡಿ, 2005 ಮಾಡಲ್, ಸಿಂಗಲ್ ಓನರ್. 1,30,30,000 ಓಡಿದೆ ಅಷ್ಟೇ. 1,30,30,000 ಓಡಿದೆ. ಇಂಟೀರಿಯರ್ ತೋರಿಸ್ಕೊಳ್ಳಿ ಕಸ್ಟಮರ್ಗೆ. ಇನ್ನೊಂದು ಶಾಕಿಂಗ್ ಹೇಳ್ತೀನಿ ನಿಮ್ಗೆ. ಹೌದಾ? ಓಕೆ, ಇಂಟೀರಿಯರ್ ಸಕ್ಕತ್ತಾಗಿದೆ ಗುರು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಲೀಟರ್ ಇಂಜಿನ್ ಸರ್. 1.8 1.8 ಲೀಟರ್ ಇಂಜಿನ್ ನುಗ್ಗುತ್ತೆ ಹಂಗೆ.
ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಸೀಟ್ ಕವರ್ಸ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಹೆಂಗ್ ಕಸ್ಟಮರ್ ರೆಡಿ ಇಟ್ಕೊಂಡಿದಾರೆ ಅಂತ ಹೇಳಿದ್ರೆ ಆವಾಗಿಂದ ಶೋರೂಮ್ ಇಂದ ಹೆಂಗಿತ್ತು ಹಂಗೆ ಇಟ್ಕೊಂಡಿದಾರ ಅಂತ ಅನ್ಸುತ್ತೆ. ಹಂಗೆ ತರ ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. 2005 ಇಂದ 2023 ವರೆಗೂ ಸರ್ವಿಸ್ ಹಿಸ್ಟ್ರಿ ಇದೆ ಕ್ಯಾಬಿನ್ ಅಲ್ಲಿ. ಹೌದಾ? ನೀವು ಬನ್ನಿ ಕುತ್ಕೊಳ್ಳಿ, ಪೇಪರ್ಸ್ ಎದ್ಬಿಟ್ಟು ಕೊಡ್ತೀನಿ, ನೋಡ್ಕೊಳ್ಳಿ, ಹಂಗೆ ಓದ್ತಾ ಇರಿ. ಓದ್ಬಿಟ್ಟು ಸರ್ ಬರ್ತೀನಿ ಸರ್ ನಮಸ್ಕಾರ ಕೈ ಮುಗ್ಬಿಟ್ಟು ಹೋಗ್ಬಿಡಿ. ಹೌದಾ? ಗಾಡಿ ತಕೊಂಡೆ ಹೋಗ್ಬಿಡ್ಬೇಕು. ಗಾಡಿ ತಗೊಂಡೆ ಹೋಗ್ಬಿಡಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಪ್ರೈಸು 2.5 2.75 ಕೊಟ್ ಮಾಡ್ತಾರೆ. ಜಾಸ್ತಿ ಆಯ್ತು ಕೇಳ್ಕೊಳ್ಳಿ. 1,95,000 ಗೆ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 1,95,000 ಗೆ ಸರ್ವಿಸ್ ಹಿಸ್ಟ್ರಿ ಸಮೇತ. ಸಿಂಗಲ್ ಓನರ್. ಅದು ಸ್ವಲ್ಪ ಹಳ್ಳೇದಾಯ್ತಾ, ರೀಸೆಂಟ್ ಮಾಡಲ್ ಕೊಡ್ತೀನಿ. ಅಮೇಜ್ 14 ಮಾಡಲ್, ಸೆಕೆಂಡ್ ಓನರ್. ಗಾಡಿ ಬಂದ್ಬಿಟ್ಟು ಬರೀ 40,000 ಓಡಿದೆ. ಬರೀ 40,000 ಓಡಿದೆ. ಏನ್ ಗ್ಯಾರಂಟಿ? ನಾನೇ ಇದೆ ನಾನೇ ಗ್ಯಾರಂಟಿ ಕೊಡ್ತೀರಾ? ನಾನೇ ಗ್ಯಾರಂಟಿ 40,000 ಓಡಿದೆ ಗಾಡಿ ಅಷ್ಟೇ. ಸೂಪರ್. ಟೈರ್ ಪ್ರೊಫೈಲ್ ನೋಡ್ಬೋದು, ಹೊಸದಾಗಿದೆ ಟೈರ್ ಪ್ರೊಫೈಲ್ ಕೂಡ. ಫ್ರಂಟ್ ಸ್ವಲ್ಪ ನಿಮ್ಗೆ ಕಮ್ಮಿ ಇದೆ, 50% ಇರ್ಬೋದು. ಸೊ ಓವರ್ ಆಲ್ ಇಂಟೀರಿಯರ್ ಅಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಬೈಕ್ ಫಿನಿಶ್ ಅಲ್ಲಿ ಸೀಟ್ ಕವರ್ಸ್ ಎಲ್ಲ ಇದೆ, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಮೆರೂನ್ ಕಲರ್ ಈ ಗಾಡಿ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಏನ್ ಕೊಡ್ಬೋದು ಸರ್ ಈ ಗಾಡಿಗೆ? 14 ಮಾಡಲ್ ಸರ್. ಓಕೆ, ಪ್ರೈಸ್ ಎಷ್ಟು ಹೇಳ್ತಾ ಇದೀರಾ ಇವಾಗ? ಸರ್ ಫಸ್ಟ್ ಇಲ್ಲಿ ತೋರಿಸ್ಕೊಳ್ಳಿ ಕಸ್ಟಮರ್ಗೆ. MH ರಿಜಿಸ್ಟ್ರೇಷನ್ ಇದು. ಏನ್ ಕೊಡ್ಬೋದು ಸರ್? MH ರಿಜಿಸ್ಟ್ರೇಷನ್ ಸರ್. MH ಆಗಿದೆ ಸರ್. 14 ಸರ್. 14 ಮಾಡಲ್, ಸೆಕೆಂಡ್ ಓನರ್, 40,000 ಡ್ರಿವನ್ ಆಗಿದೆ. 40,000 ಅಷ್ಟೇ ಓಡಿದ್ದು. ಏನ್ ಕೊಡ್ಬೋದು ಸರ್? 14 ಮಾಡಲ್ ಅಂದ್ರೆ ಹೇಳ್ತಾರೆ ಒಂದು 3.25. ದಿವಾಲಿ ಆಫರ್ ಆಯ್ತು. ಮತ್ತೆ ಕರೆಕ್ಟ್ ಆಗಿ ಹೇಳಿ ಸರ್, ಏನ್ ಕೊಡ್ಬೋದು? MH ಸರ್ ಅದು. MH 345 355 ಹೋಯ್ತು ಅದು ಕಾಲ. ಹೌದಾ? 295 ಗೆ ಮುಗ್ಬಿಟ್ಟು ಕೊಡ್ತೀನಿ. 295 ಗೆ ಮುಗ್ಬಿಟ್ಟು ಕೊಡ್ಬಿಡ್ತೀನಿ. 295 ಗೆ ಅಮೇಜ್. ಹೌದು, ಅಮೇಜ್ 14 ಮಾಡಲ್. ಹೌದು, ಸ್ಪೋರ್ಟ್ ಫಿಗೋ 2010 ಮಾಡಲ್, ಥರ್ಡ್ ಓನರ್ ಸರ್. ಇದು 60,000 ಡ್ರಿವನ್ ಆಗಿದೆ ಸರ್. ಇಂಟೀರಿಯರ್ಸ್ 50,000 ಅಷ್ಟೇನಾ? ಹೌದು, 60,000 ಸರ್. 60,000 ಓಡಿದೆ. ಸೊ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಗುರು ಈ ಗಾಡಿಯಲ್ಲಿ. ಇಂಟೀರಿಯರ್ ನೋಡ್ಬೋದು, ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದೆ. ಲೆದರ್ ಸೀಟ್ ಎಲ್ಲ ಇದೆ. ಲೆದರ್ ಸೀಟ್ ಎಲ್ಲ ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಷ್ಟು ಓಡಿದೆ ನೋಡಿ? 60,000 ಓಡಿದೆ ಓಡೋಮೀಟರ್ ಅಲ್ಲಿ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ. ಟಾಪ್ ಅಂಡ್ ಪ್ರೈಸ್ ಏನ್ ಹೇಳ್ತಾ ಇದೀರಾ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು 2,45,000. 2 lakhs ಗೆ ಮಾಡಿ ಕೊಡ್ತೀನಿ ಸರ್. 2 lakhs ಗೆ ಮುಗ್ಬಿಟ್ಟು ಕೊಡ್ತೀನಿ. ಸೂಪರ್. ಆಂಬುಲೆನ್ಸ್ ಹೋಗ್ತಾ ಇದೆ, ಯಾರು ಹೋಗ್ತಾ ಇದಾರೋ ಗೊತ್ತಿಲ್ಲ. ಎಮರ್ಜೆನ್ಸಿ ಇರುತ್ತೆ, ಒಳ್ಳೇದಾಗ್ಲಿ ಅವ್ರಿಗೆ. ನಮ್ಮ ಹತ್ರ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ವೈಟ್ ಕಲರ್ ಅಲ್ಲಿ. ಹೇಳಿ ಗಾಡಿ ಬಗ್ಗೆ ಸರ್. ಸ್ಕೋಡಾ ರ್ಯಾಪಿಡ್ ಆಂಬಿಷನ್ TDI. TDI ಇದು ಡೀಸೆಲ್ ಇಂಜಿನ್. ಮೈಲೇಜ್ 18 ಇಂದ 20 ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಆರಾಮಾಗಿ. 18 ರಿಂದ 20 ಬರುತ್ತೆ. 14 ಮಾಡಲ 15 ಮಾಡಲ್ ಇದು 14 ಮಾಡಲ್ ಸರ್. 14 ಮಾಡಲ. ಓಕೆ, ಟಾಪ್ ಅಂಡ್ ವೆಹಿಕಲ್ ನಿಮ್ಗೆ ನೋಡಬಹುದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇದು TDI ಡೀಸೆಲ್. ಒಂದು 20+ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಮತ್ತೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಮತ್ತೆ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಲೆದರ್ ಸೀಟ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಇದು? ಪ್ರೈಸ್ ಬಂದ್ಬಿಟ್ಟು 4,75,000. ಓಕೆ, 4,50,000 ಗೆ ಮುಗ್ಬಿಟ್ಟು ಕೊಡ್ತೀನಿ ಸರ್. 4,50,000. 4,50,000 ನಿಮ್ಗೆ ಸ್ಕೋಡಾ TDI ಕೊಡ್ತೀನಿ. TDI ಡೀಸೆಲ್ ಇಂಜಿನ್. ಓಕೆ, ಸೂಪರ್. ಡೀಸೆಲ್ ಇಂಜಿನ್. ಅದು ನಿಮ್ಗೆ ಸೆಡಾನ್ ವೆಹಿಕಲ್ ಸಿಗ್ತಾ ಇದೆ 4.5 ಲಕ್ಷಕ್ಕೆ. ಹಂಗೆ ಅದು ಬೇಡವಾ, ಇನ್ನ ಸ್ವಲ್ಪ ಮಾಡೆಲ್ ಗಾಡಿ ಬೇಕು ಅಂತ ಹೇಳಿದ್ರೆ ನಮ್ಗೆ ಸ್ಕೋಡಾ ರ್ಯಾಪಿಡ್ 2017 ಮಾಡಲ್ ಇದೆ. ರ್ಯಾಪಿಡ್ ಸ್ಟೈಲ್ ಅಂತ ಹೇಳಿ. ಸ್ಟೈಲ್ ಸ್ಟೈಲ್ ಹೋಗ್ತಾ ಇದ್ರೆ ಅಲ್ಲಿ ಇದ್ ಕೊಟ್ಟಿದ್ದಾರೆ ನೋಡಿ. ಏನದು? ಸ್ಪಾಯ್ಲರ್. ಚಿಕ್ಕದು ಸ್ಪಾಯ್ಲರ್ ಕೊಟ್ಟಿದ್ದಾರೆ ನೋಡಿ. ಹೌದೌದು, ಚಿಕ್ಕದಿದೆ. ಸ್ಟೈಲ್ ಅದು. ಹೌದಾ? ಹೌದು, ಸ್ಟೈಲು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ನಿಮ್ಗೆ ಡಿಫಾಗರ್ ಕೂಡ ಆಫರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಏನೇನ್ ಬರುತ್ತೆ ಇದರಲ್ಲಿ? ಸರ್ ಇಂಟೀರಿಯರ್ಸ್ ಅಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. ಏನ್ ಪ್ರೈಸ್ ಹೇಳ್ತಾ ಇದೀರಾ ಇದಕ್ಕೆ? ಸರ್ ಏನ್ ಕೊಟ್ ಮಾಡ್ಬೋದು ಸರ್? 17 ಮಾಡಲ್. 17 ಮಾಡಲ್ ಅಂತ ಹೇಳ್ತಾ ಇದೀರಾ. ಒಂದು ಮೇ ಬಿ ಒಂದು 820 ಸರ್. 8,40,000 8,50,000 ಕೊಟ್ ಮಾಡ್ತಾರೆ ಸರ್. ಹೌದಾ? ಡೈರೆಕ್ಟ್ ಒಂದ್ ಶಾರ್ಟ್ ದಿವಾಲಿ ಧಮಾಕ ಆಫರ್. ಓನ್ಲಿ 10 days ಮಾತ್ರ. 7,25,000 ಗೆ ಮುಗಿಸ್ಬಿಟ್ಟು ಕೊಡ್ತೀನಿ ಸರ್. 7,25,000 ಗೆ 17 ಮಾಡಲ್. 17 ಮಾಡಲ್ ಲೋನು ಮಾಡ್ಕೊಡ್ತೀನಿ ಸರ್. ಯಾಕೆ ಮಾಡ್ಕೊಡಲ್ಲ? ಮಾಡ್ಕೊಡ್ತೀನಿ. ಹೌದಾ? ಮಾಡಿಸ್ಕೊಡ್ತಾರಂತೆ ಲೋನು. ಕರ್ನಾಟಕ ವೆಹಿಕಲ್ ಇದು. ಹಾಗೆ ಅದು ಬೇಡವಾ, ಲಿಮಿಟೆಡ್ ಎಡಿಷನ್ ಗುರು. ಈ ಕಲರ್ ಗಾಡಿ ನೀವೆಲ್ಲೂ ನೋಡಿರಲ್ಲ. ಒಂಥರ ತಾವರೆ ಅಂದ್ರೆ ಇದ್ದಂಗೆ.
ಏನದು ಕೆರೆಯಲ್ಲಿ ಅರಳಿದ ತಾವರೆ ಹೂವು ಇದ್ದಂಗೆ ಇದೊಂದು. ಕಾವೇರಿ, ಕಾಶಿ, ಹಾ. ಮೀನಾಕ್ಷಿ ಹಾ. ಏನಾದ್ರೂ ಹೇಳ್ಕೊಳ್ಳಿ ಸರ್. ಸರ್ ಗ್ರೀನ್ ಪ್ಯಾರೆಟ್ ಅಂತ ಹೇಳಿ ಸರ್ ಇದು. ಓಕೆ. ನೋಡ್ಕೊಳ್ಳಿ ಸರ್, ಲಿಮಿಟೆಡ್ ಎಡಿಷನ್. ಹಾ. ಈಗ ತೋರಿಸ್ಕೊಳ್ಳಿ ಕಸ್ಟಮರ್ಗೆ. ಬೆಂಜ್ ಗುರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೈಟ್ ಎಡಿಷನ್ ಇದು. ನೈಟ್ ಎಡಿಷನ್. ಹೆಸರೇ ನೈಟ್ ಎಡಿಷನ್. ಹಾ ಹಾ ಹಾ. ಅದ್ ಬೇರೆ ಲಿಮಿಟೆಡ್ ಎಡಿಷನ್ ಕಲರ್. ಓಕೆ, ಲಿಮಿಟೆಡ್ ಎಡಿಷನ್ ಕಲರ್. ಹೌದು. ಓಕೆ, ಇಂಟೀರಿಯರ್ ನೋಡ್ಬೋದು ಹಿಂಗಿದೆ ನೋಡಿ ಬ್ರೋ, ಯಾವ ತರ ಇದೆ ಇದ್ರಲ್ಲಿ. ಸೊ ಎಲ್ಲಾ ತರ ಆಪ್ಷನ್ ಸಿಗುತ್ತೆ. ಈ ಕಂಟ್ರೋಲ್ಸ್ ಎಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಏನ್ ಗುರು ಇದೆಲ್ಲ ಅಂತ. ಸೊ ಲೆದರ್ ಸೀಟ್ ಎಲ್ಲ ಸೂಪರ್ ಆಗಿದೆ, ಬಕೆಟ್ ಸೀಟ್ ಬರುತ್ತೆ ನೋಡ್ಬೋದು. ರೇಸ್ ಎಡಿಷನ್ ಸೀಟ್ ತರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ನೋಡ್ಬೋದು. ಆ ಲೋಗೋ ನೋಡ್ತಾ ಇದ್ರೇನೆ ಎವ್ರಿ ಡೇ ಗಾಡಿ ಓಡಿಸ್ಬೇಕು ಅಂತ ಫೀಲ್ ಆಗುತ್ತೆ, ಆ ತರ ಇದೆ ಗಾಡಿ. ನಮ್ಮ ಹತ್ರ ಇಂತೂ ತಗೊಳಕ್ ಆಗಲ್ಲ ಅನ್ಸುತ್ತೆ. ಏನ್ ಪ್ರೈಸ್? ಈ ತರ ಡ್ರೆಸ್ಸಿಂಗ್ ಆಗ್ಬಿಟ್ಟು ಬ್ರಿಗೇಡ್ ರೋಡ್ ಅಲ್ಲಿ ಹೋಗ್ಬಿಟ್ರೆ ನನ್ ಗಂಡ ನಿನ್ ಗಂಡ, ನಿನ್ ಗಂಡ ನನ್ ಗಂಡ ಇದೇ ಮಾತು. ಓಕೆ, ತುಂಬಾ ಚೆನ್ನಾಗಿ ಇದ್ದೀರಾ ನೀವು. ಅದೇ ನನ್ ಗಂಡ ನಿನ್ ಗಂಡ ಅಂದ್ಬಿಟ್ರಲ್ಲ. ಅದೇ ಸರ್ ರಿಯಾಲಿಟಿ ಸರ್ ಅದು. ಈ ತರ ಕಲರ್ ಹುಡುಗ ತಗೊಂಡ್ ಹೋದ್ರೆ ಆತರ ಹುಡುಗ ತರ ಒಳ್ಳೆ ಡ್ರೆಸ್ಸಿಂಗ್ ಆಗ್ಬಿಟ್ಟು ಹೋದ್ರೆ ಕಾರ್ ಡೋರ್ ಓಪನ್ ಮಾಡಿದ ತಕ್ಷಣ ನನ್ ಗಂಡ ನಿನ್ ಗಂಡ, ನಿನ್ ಗಂಡ ನನ್ ಗಂಡ ಆ ತರ ಹೇಳ್ತಾರೆ. ಓಕೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅವರಲ್ಲಿ ಸೂಪರ್ ಆಗಿದೆ. ಎಕ್ಸ್ಟೀರಿಯರ್ ಅಂತೂ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಸಿಂಗಲ್ ಸ್ಕ್ರಾಚ್ ಇಲ್ಲ. ಆ ತರ ವೆಹಿಕಲ್ ನನ್ ಗಂಡ ನಿನ್ ಗಂಡ ಅಂತ ಹುಡುಗಿರು ಮೇಲೆ ಬೀಳ್ತಾರೆ ಅಂತ ಹೇಳ್ತಾ ಇದಾರೆ. ಏನ್ ಪ್ರೈಸ್ ಹೇಳ್ತೀರಾ ಇದು? ನಮ್ಗೆ ಹೇಳಲ್ಲ, ಕಾರ್ಗೆ ನೋಡ್ಬಿಟ್ಟು ಆ ತರ ಹೇಳ್ತಾರೆ. ಹೌದಾ, ನೀವೇ ತಗೊಂಡೋಗಿ. ಬೇಡ ಸರ್, ಓಡ್ಬಿಟ್ಟು ಸಾಕಾಗಿದ್ದೀನಿ. ಓಕೆ, ಹೇಳಿ ಸರ್. ಪ್ರೈಸ್ ಬಂದ್ಬಿಟ್ಟು 17 ಮಾಡಲ್ ಇದು. 17 ಮಾಡಲ್ ಬರೀ 22,000 ಓಡಿದೆ ಕಾರು. ಬರೀ 22,000? ಬರೀ 22,000 ಓಡಿದೆ ಸರ್. ಅಷ್ಟೇ ಓಡಿರೋದಾ? ಅಷ್ಟೇ ಓಡಿರೋದು. ತೋರಿಸ್ಕೊಳ್ಳಿ ಬೇಕಂದ್ರೆ ಮುಂದೆ ತೋರಿಸ್ಬಿಡಿ. ಓಕೆ, 2017 ಮಾಡಲ್, ಸೆಕೆಂಡ್ ಓನರ್, 22,000 ಓಡಿದೆ. ಬರೀ 22,000 ಓಡಿದೆ ಗುರು. 17 ಮಾಡಲ್, ಸೆಕೆಂಡ್ ಓನರ್. ಏನ್ ಪ್ರೈಸ್ ಸರ್? 17 ಮಾಡಲ್ ಏನ್ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನನಗೆ ಬೆಂಜ್ ಬಗ್ಗೆ ಐಡಿಯಾ ಇಲ್ಲ, ಬಟ್ ನೋಡಕ್ಕೆಲ್ಲ ಸೂಪರ್ ಆಗಿದೆ. 17 ಮಾಡಲ್ ಬೇರೆ ಅಂತೀರಾ? ಒಂದ್ 20-25 ಲಕ್ಷ ಇರ್ಬೋದಾ? ಬೇಡ ಸರ್, ಅಷ್ಟೊಂದು ಗೊತ್ತಿಲ್ಲ ಸರ್. ನಮ್ ಕಸ್ಟಮರ್ಸ್ ತಗೊಳ್ಬೇಕು ಸರ್. ಬಂದ್ಬಿಟ್ಟು ಅಲ್ಲಿ ಆಲ್ಫಾ ಮೋಟಾರ್ ವರ್ಲ್ಡ್ ಅಲ್ಲಿ ಒಂದ್ ಬೆಂಜ್ ನಿಲ್ಸಿದ್ದಾರೆ ಗ್ರೀನ್ ಕಲರ್. ಅಲ್ಲಿ ಹೋಗ್ಬಿಟ್ಟು ನೋಡೋಣ ರೇಟ್ ಆ ತರ ಹೇಳ್ತಾ ಇದಾರೆ ಅಂತ ಹೇಳ್ಬೇಕು. ಹೌದಾ? ಏನ್ ಪ್ರೈಸ್ ಹಂಗಾದ್ರೆ? 16,50,000. 16 ಲಕ್ಷ ಅಷ್ಟೇ ಕೋಟಿಂಗ್ ಪ್ರೈಸ್ ಅದು. ಕೋಟಿಂಗ್ ಇನ್ನೂ ಕಮ್ಮಿ ಆಗುತ್ತೆ. ಇನ್ನೂ ಕಡಿಮೆ ಹೇಳ್ತೀನಿ. 13 lakhs ಮುಗ್ಬಿಟ್ಟು NOC ಜೊತೆ ಕೊಡ್ತೀನಿ ಸರ್. 13 lakhs 13 lakhs ಕೊಡ್ತೀನಿ. 17 ಮಾಡಲ್. 17 ಮಾಡಲ್ ಬರೀ 13 lakhs ಗೆ ಕೊಡ್ತಾರಂತ ಗುರು. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. A180 ಇದು ತುಂಬಾ ಚೆನ್ನಾಗಿದೆ. ಬೆಂಜ್ ನೋಡ್ತಾ ಇದ್ರೆ ಒಂಥರ ರೋಡಲ್ಲಿ ಹೋಗ್ತಾ ಇದ್ರೆ ಅಷ್ಟು ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ನೋಡೋರೆಲ್ಲ ನಿಮ್ಮನ್ನೇ ನೋಡ್ತಾರೆ ಅಲ್ವಾ? ಅದೇ ಹೇಳ್ತಾರೆ, ನನ್ ಗಂಡ ನಿನ್ ಗಂಡ, ನಿನ್ ಗಂಡ ನನ್ ಗಂಡ ಅಂತ. ಓಕೆ, ನೆಕ್ಸ್ಟ್ ಇದು ನಮ್ಮ ಹತ್ರ ಒಂದು BMW 320D ಇದೆ. ಹೇಳಿ. BMW 320D ಲಕ್ಸುರಿ ಲೈನ್. ಲಕ್ಸುರಿ ಲೈನ್ 2013 ಮಾಡಲ್. ಬರೀ 75,000 ಓಡಿದೆ ಸರ್ ಕಾರು. ಬರೀ 75,000 ಓಡಿದೆ. ಓಕೆ, ಬರೀ 75,000 ಓಡಿದೆ ಅಂತ ನೋಡಬಹುದು. ಯಾವ ತರ ಇದೆ ಅಂತ ಲಕ್ಸುರಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ರೋಡಲ್ಲಿ ಹೋಗ್ತಾ ಇದ್ರೆ ನೀವೇ ಅಂತಾರೆ ಕಿಂಗ್ ಬಾಸ್ ಅನ್ನೋ ತರ ಇರುತ್ತೆ. ಸೊ ಇದು ಲೋಗೋಗೆ ಬೆಲೆ ಅಂತಾನೆ ಹೇಳ್ಬೋದು. ಟಾಪ್ ಅಂಡ್ ವೆಹಿಕಲ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ ಇದ್ರಲ್ಲಿ. ಇಂಟೀರಿಯರ್ ಅಲ್ಲಿ ಏನ್ ಬರಲ್ಲ ಹೇಳಿ, ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಇದು ಆಟೋಮೆಟಿಕ್ ವೇರಿಯಂಟ್. ಇದು ಲೆದರ್ ಸೀಟ್ ಎಲ್ಲ ಬರುತ್ತೆ. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮ್ಗೆ. ಆಟೋಮೇಟೆಡ್ ORVM, IRVM ಎಲ್ಲ ಬರುತ್ತೆ. ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ. ಎಕ್ಸ್ಟೀರಿಯರ್ ಅಂತೂ ಇನ್ನ ಸಕ್ಕತ್ತಾಗಿದೆ, ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ಹೇಳಿ ಬೈ, ಇದು ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 10,50,000. 10,50,000. 2013 ಮಾಡಲ್ BMW 10,50,000. 13 ಮಾಡಲ್ ಲಕ್ಸುರಿ ಲೈನ್ ಬೇರೆ. ಕಮ್ಮಿ ಮಾಡ್ಕೊಳ್ಬೇಕಾ? 8,000 ಮುಗ್ಬಿಟ್ಟು ಕೊಡ್ಬಿಡ್ತೀನಿ ಸರ್. 8,500 BMW. 8,500 BMW ಲಕ್ಸುರಿ ಲೈನ್ 13 ಮಾಡಲ್. ಸೂಪರ್. ಅದು ನಿಮ್ಗೆ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ ಈ ಗಾಡಿಲಿ. ಸೂಪರ್. ನೆಕ್ಸ್ಟ್ ಇನ್ನೊಂದು 180 ಇದೆ. ಸೊ ಆವಾಗಲೇ ನೋಡಿದ್ದು ನಿಮ್ಗೆ ಲಿಮಿಟೆಡ್ ಎಡಿಷನ್ ಕಲರ್ ಅಂತಾನೆ ಹೇಳ್ಬೋದು ಗಾಡಿ. ಇದು ಬಂದ್ಬಿಟ್ಟು ಬ್ಲಾಕ್ ಅಲ್ಲಿ ಇದೆ. ಈ ಗಾಡಿ ಬಗ್ಗೆ ಹೇಳಿ. ಸೇಮ್ ಸರ್, ಎರಡೂನು A180. ಏನಂದ್ರೆ ಅದು ಪೆಟ್ರೋಲ್, ಇದು ಡೀಸೆಲ್. ಫ್ಯೂಯಲ್ ಮಾತ್ರ ಚೇಂಜ್. ಕಲರ್ ಚೇಂಜ್ ಇದೆ. ಹೌದು. ಎಕ್ಸ್ಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಇದ್ರಲ್ಲೂ ಕೂಡ ಇದು ಬ್ಲಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಬ್ಲಾಕ್ ಅಂಡ್ ಬ್ಲಾಕ್, ಯಾಕಂದ್ರೆ ಇಂಟೀರಿಯರ್ ಕೂಡ ಬ್ಲಾಕ್ ಅಲ್ಲೇ ಬರುತ್ತೆ ನಿಮ್ಗೆ. ಬ್ಲಾಕ್ ಫಿನಿಶ್ ಅಲ್ಲಿ ಬರುತ್ತೆ. ಡೈಮಂಡ್ ಕಟ್ ಅಲಾಯ್ ವೀಲ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ಇಂಟೀರಿಯರ್ ಅಲ್ಲಿ ನೋಡ್ಬೋದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, ವೈಪರ್, ನಿಮ್ಗೆ ಏನೇನ್ ಪ್ರತಿಯೊಂದು ಆಪ್ಷನ್ ಬೇಕಾ, ಯಾವ ಆಪ್ಷನ್ ಬೇಕು ಹೇಳಿ ಎಲ್ಲದೂ ಬರುತ್ತೆ. ಬಕೆಟ್ ಸೀಟ್ ಇದ್ರಲ್ಲೂ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಿದೆ ಆಕ್ಚುಲಿ. ಅದ್ರಲ್ಲಿ ತುಂಬಾ ದೊಡ್ಡದಿದೆ ಅಂತಾನೆ ಹೇಳ್ಬೋದು. ಇದು 15 ಮಾಡಲ್. ಹೌದು ಸರ್, ಇದು 15 ಮಾಡಲ್ ಸರ್. 14 ಮಾಡಲ್ ಇದು. 14 ಮಾಡಲ್ ಸರ್. ಇದು ಪ್ರೈಸ್ ಬೈ ಸರ್? ಪ್ರೈಸ್ ಬಂದ್ಬಿಟ್ಟು 9,50,000 ಸರ್. ಓಕೆ, ಕಮ್ಮಿ ಮಾಡಿ. 9 lakhs ಮಾಡಿ ಕೊಡ್ತೀನಿ ಸರ್. ಜಾಸ್ತಿ ಆಯ್ತಾ?
ಏನೋ ದೀಪಾವಳಿ ಬರ್ತಾ ಇದ್ದಾರೆ, ಹಾ. ಬರ್ಲಿ ಸರ್ ಕಸ್ಟಮರ್ಸ್. 6:15ಗೆ ಮಾಡಿ ಕೊಟ್ಬಿಡ್ತೀನಿ ಸರ್. 6 ಮಾಡಿ 6:15ಗೆ ಸರ್. ಬೆನ್ಸ್ ಅದು. ಬೆನ್ಸ್ ಅದು. ಬೆನ್ಸ್ 6 ಲಕ್ಷಕ್ಕೆ ಸಿಗ್ತಾ ಇದೆ ಗುರು, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. 6.5 ಲಕ್ಷ ಅಂತ ಹೇಳಿ. 6.5 ಇಲ್ಲಿ ಬಂದಾದ್ಮೇಲೆ ಫೈಟ್ ಬೇಡ. ಹೌದು, 6.5 6 ಅಲ್ಲ 6.5 ಲಕ್ಷಕ್ಕೆ ನಿಮ್ಗೆ ಬೆನ್ಸ್ ಕೊಡ್ತಾ ಇದಾರೆ ಗುರು. 6.5 ಲಕ್ಷಕ್ಕೆ. ಆಡಿ ಬಗ್ಗೆ ಹೇಳಿ. 2007 ಮಾಡಲ್ ಆಡಿ ಹಾ ಸರ್. ಡೈಲಿ ಒಂದು 10 ಕಾಲ್ಸ್ ಬರುತ್ತೆ. ಹಾ ಆಫೀಸ್ ಬಂದ ತಕ್ಷಣ 10 ಕಾಲ್ಸ್. ಹಾ ಸರ್ ಸ್ವಿಫ್ಟ್ ಇದೆಯಾ ಹಾ ಸರ್? 6 ಲಕ್ಷ ಐತೆ. ಸ್ವಿಫ್ಟ್ ಇದೆಯಾ? ಹಾ. ಸ್ವಿಫ್ಟ್ ಇದೆಯಾ ರೀ ಸರ್? ಸ್ವಿಫ್ಟ್ ಇದೆಯಾ? ಹಾ 6 ಲಕ್ಷಗೆ ಸ್ವಿಫ್ಟ್ ಅಲ್ಲ, ಹಾ. ಆಡಿ ಕೊಡ್ತೇನೆ. 6 ಲಕ್ಷಕ್ಕೆ ಆಡಿನಾ? ಆಡಿ ಕೊಡ್ತೇನೆ. ಯಾವ್ದಿದು ಮಾಡ್ಲು? 2007 ಮಾಡಲ್. ಕರ್ನಾಟಕ ಸರ್ ಇದು? ಸರ್ ಕರ್ನಾಟಕ ನಂಬರ್ ಸರ್. 6 ಲಕ್ಷನೂ ಬೇಡ ಹೋಗಿ ಸರ್. ಹಾ 5,25,000ಗೆ ಆಡಿ ಕೊಡ್ತೀನಿ ಸರ್. ಇಮಿಡಿಯೇಟ್ ಆಫರ್ 5,25,000ಗೆ ಆಡಿ ನೋಡ್ಬೋದು. ಅದು ಕೂಡ 007 ನಿಮ್ಗೆ 1 ಲಕ್ಷ ಕಟ್ತಾರೆ ಹಾ ಸರ್. ಫ್ಯಾನ್ಸಿ ನಂಬರ್ ಬೇಕು ಸರ್. ಹಾ. ಸರ್ ಈ ನಂಬರ್ ಬೇಕು ನಮ್ಗೆ. ಈ ನಂಬರ್ ಇಷ್ಟ, ಅದ್ ನಂಬರ್ ಇಷ್ಟ. ಓಕೆ. ಈ ನಂಬರ್ ಆ ನಂಬರ್ ಇಲ್ಲ. ಹಾ ಡೆವಿಲ್ ನಂಬರ್ ತಗೊಂಡ್ ಬಂದಿದ್ದೀನಿ. ಡೆವಿಲ್ ನಂಬರ್, ಜೇಮ್ಸ್ ಬಾಂಡ್ ನಂಬರು. ಬಾಂಡ್ ನಂಬರ್ ತಗೊಂಡ್ ಬಂದಿದ್ದೀನಿ. ಇನ್ನೊಂದು ನಿಮ್ಗೆ ಮೇಜರ್ ಚೇಂಜಸ್ ಅಂತ ಹೇಳಿದ್ರೆ, ಇದು ಕರ್ನಾಟಕ ವೆಹಿಕಲ್ ನಿಮ್ಗೆ 5,25,000ಗೆ ಕೊಡ್ತಾ ಇದಾರೆ. ಸೊ ಇಂಟೀರಿಯರ್ ತೋರ್ಸೋಣ ಹೆಂಗಿದೆ ಅಂತ. ಇದನ್ನ ತಗೊಂಡ್ ಹೋಗ್ತಾ ಇದ್ರೆ, ನೀವೇನಾದ್ರು ಡೀಲಿಂಗ್ ಹೋಗ್ತಾ ಇದೀರಾ, ಅದು ಬಿಸ್ನೆಸ್ ಮೀಟಿಂಗ್ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ, ಇದನ್ನ ತಗೊಂಡ್ ಇಟ್ಕೊಂಡ್ರೇನೆ ಸೂಪರ್ ಅಂತಾನೆ ಹೇಳ್ಬೋದು. ಮನೇಲಿ ಸುಮ್ನೆ ಇಟ್ಕೊಳ್ಳಿ, ಇದಕ್ಕೆ ಡೈಲಿ ಬಂದ್ಬಿಟ್ಟು ನಿಮ್ಗೆ ಡೀಸೆಲ್ ಹಾಕಿ ಓಡಿಸ್ಕೋತೀರಾ ಅಂತ ಹೇಳಿದ್ರೆ ಅದು ಆಗ್ದಿರೋ ಕೆಲಸ. ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಏನೋ ಒಂದು ಎಲ್ಲ ವೇರಿಯಂಟೈರ್ ಆಗಿದೆ ಆತರ ಎಂತದ್ದು ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಓವರಾಲ್ ಎಕ್ಸ್ಟೀರಿಯರ್ ಕೂಡ ಸೂಪರ್ ಆಗಿದೆ. ಯಾವ್ದಾದ್ರು ನಿಮ್ ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಹೋದ್ರೆ, ಸೊ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ಫುಲ್ ಆಗುತ್ತೆ ಈ ಗಾಡಿಲಿ ಹೋದ್ರೆ. ಏನೋ ಆಡಿಯಲ್ಲಿ ಬಂದವನೇ, ಏನೋ ಒಂದು ಒಳ್ಳೆ ಪೊಸಿಷನ್ ಆಟೋ ಅಲ್ಲಿ ಮನೆಯಿಂದ ಬಂದ್ಬಿಟ್ಟು ಆಟೋ ಅಲ್ಲಿ ಬಂದ್ಬಿಟ್ಟು ಆಡಿಯಲ್ಲಿ ಹೋಗ್ಬೇಕು. ನೋಡ್ ತಕ್ಷಣ ಏನಪ್ಪ ಈ ತರ ಹಾರ್ಟ್ ಅಟ್ಯಾಕ್ ಪಟ್ಬಿಟ್ಟಿದ್ದಾರೆ ಅಪ್ಪ ನಮ್ಗೆ ಅಂತ ಆ ತರ ಮಾಡ್ಬೇಕು. 5:25 ಆಗುತ್ತೆ ಗುರು ಇದು ಗಾಡಿ. ಸೂಪರ್ ಗುರು. 5:25ಗೆ ನಿಮ್ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ? ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಓಕೆ ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಗುರು. ಓಕೆ, ನಮ್ಮ ಹತ್ರ ಎರಡು ಡಿಸೈರ್ ಇದೆ ಇವತ್ತು. ಹೇಳಿ. ಇದು ಅಣ್ಣ, ಇದು ತಮ್ಮ. ಅಣ್ಣ ತಮ್ಮ. ಅಣ್ಣ ತಮ್ಮ ಸೇಮ್ ಡೇಟ್ ಆಫ್ ಬರ್ತ್ ಸರ್. ಇದು ಇದನ್ನು 19, ಅದನ್ನು 19. ಓಕೆ. ಏನಂದ್ರೆ ಶಾಕಿಂಗ್, ಹಾ ಇದು ಮ್ಯಾನ್ಯುಯಲ್, ಇದು ಆಟೋ. ಮ್ಯಾನ್ಯುಯಲ್ ಆಟೋಮೆಟಿಕ್. ಮ್ಯಾನ್ಯುಯಲ್ ಆಟೋಮೆಟಿಕ್. ಇದು ಮ್ಯಾನ್ಯುಯಲ್, ಇದು ಆಟೋ. ಆಟೋಮೆಟಿಕ್, ಇದು ಆಟೋಮೆಟಿಕ್. ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ. ಒಬ್ರಿಗೆ ಆಟೋಮೆಟಿಕ್ ಬೇಕು, ಒಬ್ರಿಗೆ ಮ್ಯಾನ್ಯಲ್ ಬೇಕು. ಇಲ್ಲ ನಾನು ಆಟೋಮೆಟಿಕ್ ತಗೊಳ್ತೀನಿ, ಇಲ್ಲ ನಾನು ಮ್ಯಾನ್ಯಲ್ ತಗೊಳ್ತೀನಿ. ಎರಡೂನು ಆಯ್ತಾ? ಎರಡೂನು ತಗೊಳ್ಳಿ. ಒಂದೇ ತಾಯಿ ಮಕ್ಳು ಇಬ್ರು ಅಷ್ಟೇ. ಇದು ಮ್ಯಾನ್ಯಲ್, ಇದು ಆಟೋ. ಸೇಮ್ ಮಾಡಲ್, ಸೇಮ್ ಶೇಪ್ ಅಷ್ಟೇ. ಕಲರ್ ಮಾತ್ರ ಚೇಂಜ್ ಇದೆ ಅಷ್ಟೇ. ಚೇಂಜ್. ಸೊ ಮನೆಯಲ್ಲಿ ಒಂದು ಕಪ್ಪು ಒಂದು ಬಿಳಿ ಅಂತ ಹುಟ್ಟತ್ತಂತೆ ಮಕ್ಳುಗಳು. ಸೊ ಅದ್ರಲ್ಲಿ ನಿಮ್ಗೆ ಒಂದು ಗ್ರೇ ಕಲರ್, ಒಂದು ವೈಟ್ ಕಲರ್ ಅಂತಾನೆ ಹೇಳ್ಬೋದು. ಈ ಗಾಡಿ ಇಂಟೀರಿಯರ್ ತೋರಿಸ್ತೀನಿ ಹೇಗಿದೆ ಅಂತ. ಡ್ರೈವರ್ ಸೈಡ್ ಮತ್ತೆ ಪ್ಯಾಸೆಂಜರ್ ಸೈಡ್ ಎರಡು ಕಡೆ ನಿಮ್ಗೆ ರಿಕ್ವೆಸ್ಟ್ ಸೆನ್ಸರ್ ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು ನೀವು. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ. ಹಾಗೆ ನಿಮ್ಗೆ ಗ್ರೇ ಕಲರ್ ಬೇಕು ಅಂದ್ರೆ ಗ್ರೇ ಕಲರ್ ಕೂಡ ಆಪ್ಷನ್ ಇದೆ. ಇದು ಆಟೋಮೆಟಿಕ್ 6.5 ಲಕ್ಷ ಆಗುತ್ತೆ. ಇದು ಮ್ಯಾನ್ಯುಯಲ್ ನಿಮ್ಗೆ 675 ಆಗುತ್ತೆ. ಸಿಂಗಲ್ ಓನರ್. ಇದು ಸೆಕೆಂಡ್ ಓನರ್ ಆಗುತ್ತೆ. ಓಕೆ ಸೂಪರ್. ನೆಕ್ಸ್ಟ್ ನಮ್ ಜೊತೆ ಒಂದು ರ್ಯಾಪಿಡ್ ಇದೆ. ರ್ಯಾಪಿಡ್ ಬಗ್ಗೆ ಹೇಳಿ ಬೈ. ಸರ್ ರ್ಯಾಪಿಡ್ ಒಂದಿಲ್ಲ ಎರಡಿಲ್ಲ 4 ರ್ಯಾಪಿಡ್ ಇದೆ ಸರ್. ರ್ಯಾಪಿಡ್ ಗಳದೇ ಹಾವಳಿ. ಮುಂದೆ ರೇಟ್ ತೋರಿಸಿದೀನಿ. ಇಲ್ಲಿಂದ ಸ್ಟಾರ್ಟ್ ಅಲ್ಲಿವರೆಗೂ ಇದೆ ನೋಡಿ. ಅಲ್ಲಿವರೆಗೂ ಇದೆ ಗುರು. ಅಲ್ಲಿ ತನಕ ರ್ಯಾಪಿಡ್ ಗಳೇ ಸಾಲ್ ನಿಂತಿದ್ದಾವೆ. ಸೊ ಒಳ್ಳೊಳ್ಳೆ ಮಾಡೆಲ್ ಗಾಡಿಗಳಿದಾವೆ. ಅದನ್ನು ಮಾಡಲ್, ಕಲರ್, ನಿಮ್ಗೆ ಏನೇನ್ ಬೇಕು ಅದಿದೆ. ನೋಡ್ಕೊಳ್ಳಿ ಸರ್ ಗಾಡಿ ಒಂದ್ಸಲಿ. ಫಸ್ಟ್ ನಮ್ ಜೊತೆ ಒಂದು ಗ್ರೇ ಕಲರ್ ಅಲ್ಲಿ ರ್ಯಾಪಿಡ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 15 ಮಾಡಲ್ ಸರ್. ಇದು 15 ಮಾಡಲ್, ಸೆಕೆಂಡ್ ಓನರ್ ಸರ್. ಟಾಪ್ ಎಂಡ್ ಇದು 1.5 ಲೀಟರ್ ಇಂಜಿನ್ ಬರುತ್ತೆ. 1.5 ಲೀಟರ್ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಸೊ ನೋಡ್ಬೋದು ನಿಮ್ಗೆ ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಸ್ಪೋರ್ಟಿಯಾಗಿ ಕಾಣ್ತಾ ಇದೆ. ಡಿಫಾಗರ್ ಎಲ್ಲ ಇದೆ. ನಿಮ್ಗೆ ಟೈರ್ ಪ್ರೊಫೈಲ್ ನೋಡ್ಬೋದು. ಆಲ್ಮೋಸ್ಟ್ ನಿಮ್ಗೆ 98% ಟೈರ್ ಇದೆ. ಹಾಗೆ ನಿಮ್ಗೆ ಮ್ಯಾಗ್ವಿಲ್ ಸಮೇತ ಬರುತ್ತೆ, ಕಂಪನಿ ಫಿಟೆಡ್. ಹಾಗೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, 4 ಡೋರ್ ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು ಮತ್ತೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಎಲ್ಲ ಬರುತ್ತೆ. ಲೆದರ್ ಸೀಟ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಬಂತು ಅಂದ್ರೆ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಆಸ್ ಇಟ್ ಇಸ್ ಕಂಡೀಷನ್ ಇದೆ. ಶೋರೂಮ್ ಪೀಸ್ ಏನೋ ಅನ್ನೋ ತರ ಇದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು 5,95,000. ಕೋಟಿಂಗ್. ಅದು ಕೋಟಿಂಗ್ ದಿವಾಲಿ ಆಫರ್. ಬರೀ 10 ದಿನಗೆ ಮಾತ್ರ. ಓಕೆ. 1 ಲಕ್ಷ ಬಿಟ್ಕೊಡ್ತೀನಿ. 4,95,000ಗೆ ರ್ಯಾಪಿಡ್ ಕೊಡ್ತೀನಿ. 4,95,000ಗೆ 4,95,000ಗೆ ಸ್ಕೋಡಾ ರ್ಯಾಪಿಡ್. ಹೌದು, 2015. ಸೂಪರ್, ಒಳ್ಳೆ ಗಾಡಿ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. 1819 ನಂಬರ್, ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಇದು ಬೇರೆ ಗಾಡಿ ಅಲ್ಲ. ಇನ್ನೊಂದ್ ಬೇಕಾ ನಿಮ್ಗೆ? ಅದು ಕೂಡ ಇದೆ. ಇದ್ಯಾವ ಮಾಡ್ಲು ಬೈ? ಇದು 12 ಮಾಡಲ್ ಸರ್. ಇದು ನೋಡಕ್ಕೊಳ್ಳೆ 15 ತರ ಐತೆ. 15 ತರ ಆ ತರ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ನೋಡ್ಬೋದು. ಇದು ಕೂಡ ಬ್ಲಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ತುಂಬಾ ಮೇಂಟೈನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮಿಡ್ ವೇರಿಯಂಟ್ ಏನ್ ಬರುತ್ತೆ ಇದ್ರಲ್ಲಿ ನಿಮ್ಗೆ. ಟೈರ್ ಪ್ರೊಫೈಲ್ ನೋಡ್ಬೋದು. ನಿಮ್ಗೆ ಒಂದು 50 to 60% ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ
ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಹಾಗೆ ಲೆದರ್ ಸೀಟ್ ನೋಡ್ಬೋದು. ಡ್ರೈವರ್ ಸೈಡ್ ಲೆದರ್ ಸೀಟ್ ಸ್ವಲ್ಪ ವೇರಿಯಂಟರ್ ಆಗಿದೆ. ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಫಾಗರ್ ಕೂಡ ಇದೆ ನಿಮ್ಗೆ. ಬ್ಯಾಕ್ ಸೈಡ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ರೆ ಬೈ? ಬ್ಲಾಕ್ ಕಲರ್ ಗಾಗಲ್ಸ್, ಬ್ಲಾಕ್ ಕಲರ್ ಔಟ್ಫಿಟ್ ಹಾಕೊಂಡು ಹೋದ್ರೆ ಏನ್ ಸರ್ ಲುಕ್? ಬ್ಲಾಕ್ ಅಂಡ್ ಬ್ಲಾಕ್, ಬ್ಲಾಕ್ ಅಂಡ್ ಬ್ಲಾಕ್ ಕ್ಲಾಸಿಕ್ ಮ್ಯಾನ್. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000. ಹಾ, ಪ್ರೈಸ್ ಕಮ್ಮಿ ಮಾಡ್ತೀನಿ, ಕೇಳಿಸ್ಕೊಳ್ಳಿ. 3 lakhs ಗೆ ಮುಗ್ಬಿಟ್ಟು ಕೊಡ್ತೀನಿ ಸರ್. 3 lakhs ಗೆ ರ್ಯಾಪಿಡ್? ರ್ಯಾಪಿಡ್ 3 lakhs ಗೆ ರ್ಯಾಪಿಡ್. ಹೌದು. ಪೆಟ್ರೋಲ್ ಏನು? ಡೀಸೆಲ್ ಸರ್. ಪೆಟ್ರೋಲ್ ಡೀಸೆಲ್. ಓಕೆ, ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ ಗುರು 3 lakh ಗೆ. ನಿಮ್ಮ ಹತ್ರ ಆಲ್ಮೋಸ್ಟ್ ಆಲ್ ಕಲರ್ ಗಾಡಿ ಇದೆ ಅನ್ಸುತ್ತೆ. ಎಲ್ಲಾ ಕಲರ್ ಗಾಡಿ ಇದೆ. ಆಟೋಮೆಟಿಕ್ ಬೇಕಾ? ಆಟೋಮೆಟಿಕ್ ಐತೆ. ಮ್ಯಾನುವಲ್ ಬೇಕಾ? ಮ್ಯಾನುವಲ್ ಐತೆ. ಡೀಸೆಲ್ ಬೇಕಾ? ಡೀಸೆಲ್ ಬೇಕಾ? ಡೀಸೆಲ್ ಐತೆ. ಪೆಟ್ರೋಲ್ ಬೇಕಾ? ಪೆಟ್ರೋಲ್ ಇದೆ. CNG ಬೇಕಾ? ತರ್ಸ್ಕೊಡ್ತೀನಿ. ಓಕೆ, ವೈಟ್ ಕಲರ್ ರ್ಯಾಪಿಡ್ ಇದೆ, ಹೇಳಿ. ಇದು ಬಂದ್ಬಿಟ್ಟು 2015 ಮಾಡಲ್. ಹಾ, 1,10,000 ಡ್ರಿವನ್ ಆಗಿದೆ. ಏನ್ ಸರ್ ನೆಗಿತಾ ಇದ್ದೀರಾ ನೀವು? CNG ಬರಲ್ಲ. ಅಯ್ಯೋ, ತರ್ಸ್ಕೊಡ್ತೀನಿ ಸರ್ CNG. ಹೌದಾ? ತರ್ಸ್ಕೊಡ್ತೀನಿ. ಸೂಪರ್. ಹೋಗಿ ಸರ್, CNG ಕಾರ್ ಬೇಕು, ತರ್ಸ್ಕೊಡ್ತೀನಿ. CNG ಕಾರ್ ಬರುತ್ತೆ, ಬಟ್ ರ್ಯಾಪಿಡ್ ಇಲ್ಲ. ಬೇಕಾದ್ರೆ ಹಾಕ್ಸ್ಕೊಳೋಣ. JC ರೋಡ್ ತುಂಬಾ ಲಿಂಕ್ ಇದೆ ನಮ್ದು. ಹೌದಾ? ಬೇಕಾದ್ರೆ ಹಾಕಿಸ್ಕೊಳ್ಳೋಣ. ಅದೇನ್ ತೊಂದ್ರೆ ಇಲ್ಲ. ಓಕೆ, ಇದು ಕೂಡ ಟಾಪ್ ಎಂಡ್ ವೆಹಿಕಲ್. 2015 ಮಾಡಲ್ ಅಲ್ವಾ ಇದನ್ನು? 2015 ಮಾಡಲ್. 15 ಮಾಡಲ್. ಅದು ತೋರಿಸಿದ್ರಲ್ವಾ, ಅದ್ ಬಂದ್ಬಿಟ್ಟು ಮ್ಯಾನ್ಯುಯಲ್. 15 ಮಾಡಲ್ ಆಟೋ. ಇದು ಆಟೋಮೆಟಿಕ್. ಎಲ್ಲಾ ತರ ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಎಲ್ಲ ಆಪ್ಷನ್ಸ್ ಇದೆ. ಯಾವ್ದು ಬೇಕು ಯಾವ್ದು ಕೇಳಿದ್ರು ಸಿಗುತ್ತೆ. ಬಿಡಲ್ಲ ಕಸ್ಟಮರ್ಗೆ. ಬರ್ಲಿ ಬಂದ್ರೆ ಬಿಡಲ್ಲ ಸರ್. ಆ ತರ ಕೊಟ್ಟಿದ್ದೀನಿ ಸರ್. ಆಫರ್, ಪ್ರೈಸ್, ಮಾಡಲ್ಸ್. ಗಾಡಿ ಮಾತ್ರ ಸೂಪರ್ ಆಗಿದೆ ಗುರು. ಇಂಟೀರಿಯರ್ ನೋಡ್ಬೋದು ನಿಮ್ಗೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಇದೆ ನಿಮ್ಮ ಇದರಲ್ಲಿ. ಸೊ ಇಂಟೀರಿಯರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಬರುತ್ತೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಇದು ಬ್ಲಾಕ್ ಫಿನಿಶರ್ ಗ್ರಿಲ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮೇಲೆ ಮಾತ್ರ ಬ್ಲಾಕ್ ಔಟ್ ಮಾಡ್ಕೊಂಡ್ಬಿಟ್ರೆ ಇನ್ನ ಸ್ಪೋರ್ಟಿ ಲುಕ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಕಾರ್ ತಗೊಂಡಾದ್ಮೇಲೆ ಜೀಬ್ರಾ ಮಾಡ್ಕೊಳ್ಳಿ, ನಿಮ್ಗೆ ಏನಾದ್ರು ಮಾಡ್ಕೊಳ್ಳಿ ಸರ್. ಎಲ್ಲರಿಗೂ ಆಗುತ್ತೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಏನ್ ಬೇಕಾದ್ರೂ ಸ್ಟಿಕ್ಕರ್ ಹಾಕ್ಬಿಡಿ, ಬೇಕಾದ್ರೆ ಬ್ಲಾಕ್ ಪೇಂಟ್ ಹೊಡ್ಬಿಡಿ ಅಲ್ಲಿಂದ ಅಲ್ಲಿ. ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು 5,75,000. 4,500 ಬಿಟ್ಕೊಡ್ತೀನಿ ಸರ್. 4,500 ಆಟೋಮೆಟಿಕ್ ರ್ಯಾಪಿಡ್ 4,500 ಬಿಟ್ಕೊಡ್ತೀನಿ. 4,500 ಆಟೋಮೆಟಿಕ್ 15 ಮಾಡಲ್ ಮಾತ್ರ 10 days ಗೆ ಅಷ್ಟೇ. 10 days ಅಷ್ಟೇ. 10 days ಮೇಲೆ ಬಂದ್ರೆ ಏನ್ ಮಾಡೋದು? 10 days ಮೇಲೆ ಬಂದ್ರೆ ಏನಾದ್ರು ಒಂದು ಮಾತಾಡೋಣ. ಮಾಡ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ನಮ್ ಜೊತೆ ಇನ್ನೊಂದು ರ್ಯಾಪಿಡ್ ಇದೆ. ಇದ್ಯಾವ ಮಾಡ್ಲು? 2014 ಮಾಡಲ್. ಸೇಮ್ ಅಣ್ಣ ತಮ್ಮ ಸೇಮ್. ಅದು 15, ಇದು 14 ಅಷ್ಟೇ. ಓಕೆ, ಇದು 14 ಸೇಮ್. ಇದ್ರಲ್ಲಿ ಏನ್ ಆಫರ್ ಆಪ್ಷನ್ಸ್ ಬರುತ್ತೆ ಎಲ್ಲವೂ ಇದ್ರಲ್ಲೂ ಕೂಡ ಇರುತ್ತೆ. ಸೊ ಓವರ್ ಆಲ್ ಬಾಡಿ ಲೈನ್ ನೋಡ್ಬೋದು. ಹಾಗೆ ನಿಮ್ಗೆ ಇದು ಇದ್ರಲ್ಲೂ ಕೂಡ ಮ್ಯಾಗ್ವಿಲ್ ನೋಡ್ಬೋದು. ಮ್ಯಾಗ್ವಿಲ್ ಬರುತ್ತೆ. ಇದು ಕೂಡ ಟಾಪ್ ಎಂಡ್ 2014 ಮಾಡಲು. ಓವರ್ ಆಲ್ ಇಂಟೀರಿಯರ್ ವಿಷಯಕ್ಕೆ ಬಂದಂದ್ರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಎಲ್ಲ ಬರುತ್ತೆ. ಹಂಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೂಡ ಇದರಲ್ಲಿ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಡಿಫಾಗರ್ ಇದೆ. ಏನ್ ಪ್ರೈಸ್ ಹೇಳ್ತಾ ಇದಾರೆ ಬೈ? ಇದು ಪ್ರೈಸ್ ಬಂದ್ಬಿಟ್ಟು 575 ಪ್ರೈಸ್ ಲಾಸ್ಟ್ 5 lakhs ಮಾಡಿ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಮಾಡಿ. 15 ಮಾಡ್ಲಾ? 14 ಮಾಡ್ಲಾ? ಸಿಂಗಲ್ ಓನರ್? ಯಾಕೆ ಸರ್ ಬೇಜಾರ್ ಮೂಡ್ ಅಲ್ಲಿ ನೋಡ್ತಾ ಇದ್ದೀರಾ? ಇಲ್ಲ 4,50,000 ಮುಗಿಸಿ ಕೊಡ್ತೀನಿ. 4,50,000 4,50,000 ಮಾಡಿ ಕೊಡ್ತೀನಿ. ಒಳ್ಳೆ ಪ್ರೈಸ್ ಅನ್ಕೊಂಡಿದ್ದೆ. 5 ಲಕ್ಷನ ಒಳ್ಳೆ ಪ್ರೈಸ್ ಅನ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ವಾ 5 lakh ಅಂತ. 4,50,000 ಮಾಡಿ ಕೊಡ್ತೀನಿ. 4,50,000 ಮಾಡಿ ಕೊಡ್ತಾರೆ. ಬಾಡಿ ಲೈನ್ ಸೂಪರ್ ಆಗಿದೆ ಗುರು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ ನಿಮ್ಗೆ. ತುಂಬಾ ಚೆನ್ನಾಗಿದೆ. 80 ಇದೆ ನಮ್ಮ ಹತ್ರ. 80 ಬಗ್ಗೆ ಹೇಳಿ. 2012 ಮಾಡಲ್ ಸ್ಕೋಡಾ 80. 2012 ಮಾಡಲ್ 2 ಲೀಟರ್ ಇಂಜಿನ್ ಬರುತ್ತೆ ಸರ್. 2 ಲೀಟರ್? ಹೌದು, 2 ಲೀಟರ್. ಒಳ್ಳೆ ಪವರ್ ಆಗಾದ್ರೆ. ಫುಲ್ ಗಟ್ಟಿ. ಒಂದು 15 ಮೈಲೇಜ್ ಬರ್ಬೋದೇನೋ ಅಷ್ಟೇ. ನೀವು ಓಡಿಸಿ, ನಾನು ಓಡಿಸ್ತೀನಿ. ಓಕೆ, ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಕೂಡ ಚೆನ್ನಾಗಿದೆ. ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ ಎಲ್ಲ ಇದೆ ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ ಕೂಡ ಇದರಲ್ಲೂ ಬರುತ್ತೆ. ಇದು ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇರೋ ಇದು? ಸರ್ ಕೋಟಿಂಗ್ ಬಂದ್ಬಿಟ್ಟು 5,95,000. ಫೈನಲ್ ಟು ಫೈನಲ್ 4,500 ಮುಗಿಸಿ ಕೊಡ್ತೀನಿ ಸರ್. 4,500 80 ಕೊಡ್ತೀನಿ ಸರ್. 2 ಲೀಟರ್ ಇಂಜಿನ್. ಓಕೆ, ಸೂಪರ್. ಇದು ಕೂಡ ಸ್ಮಾಲ್ ಸೆಗ್ಮೆಂಟ್ ನ XUV ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದು ಕೂಡ. ಓಕೆ, ನಮ್ ಜೊತೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ. ಇದು ನಾರ್ಮಲ್ ಆಗಿ ನಿಮ್ಗೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ. ತುಂಬಾ ರೇರ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೇಟೆಸ್ಟ್ ಮಾಡಲ್ ಸರ್ ಇದು. ಲೇಟೆಸ್ಟ್ ಮಾಡಲ್ ಟಾಪ್ ಎಂಡ್. ಓಕೆ, ಎಷ್ಟು ಯಾವ ಮಾಡಲ್? 2019 ಮಾಡಲ್. 19 ಮಾಡಲ್ ಬರೀ 30,000 ಓಡಿದೆ. ಬರೀ 30,000? ಟಾಪ್ ಎಂಡ್ ವೆಹಿಕಲ್ ಇದು? ಹೌದು ಸರ್, ಟಾಪ್ ಎಂಡ್. ಓಕೆ, ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿದೆ.
ಹಾಗೆ ನಿಮ್ಗೆ ಮ್ಯಾಗ್ವೀಲ್ ಎಲ್ಲ ಬರುತ್ತೆ ಈ ಗಾಡಿಲಿ. ಸೊ ಇಂಟೀರಿಯರ್ ವಿಷಯಕ್ಕೆ ಬಂತ ಅಂತ ಹೇಳಿದ್ರೆ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ನಿಮಗೆ ಲೆದರ್ ಸೀಟ್ ಬರಲ್ಲ, ಕುಶನ್ ಫಿನಿಶ್ ಅಲ್ಲಿ ಬರುತ್ತೆ. ಓವರ್ ಆಲ್ ಇಂಟೀರಿಯರ್ ಸೂಪರ್ ಆಗಿದೆ. ಇದು 5 ಸೀಟರ್ ನ ವೆಹಿಕಲ್ ಬರುತ್ತೆ ಆಕ್ಚುಲಿ. ಏನ್ ಪ್ರೈಸ್ ಹೇಳ್ತಾರೆ ಇದು? 7 ಸೀಟರ್ ಇದು. 7 ಸೀಟರಾ? ಓ, ಹಿಂದ್ಗಡೆ ಬೇರೆ 2 ಐತೆ ಗುರು. ಇದು 7 ಸೀಟರ್ ವೆಹಿಕಲ್, ಎರ್ಟಿಗಾಗೆ ಕಾಂಪೀಟ್ ಮಾಡೋ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಟ್ರೈಬರ್, ಅದು 19 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಏನ್ ಪ್ರೈಸ್ ಹೇಳ್ತಾ ಇದ್ರ? ನೀವು 5 ಸೀಟರ್ ಅಂತ ಹೇಳಿದೀರಾ, ನನ್ ಚಕ್ಕಂದ 7 ಸೀಟರ್ ಹೆಂಗೆ ರಾಕೆಟ್ ಸುಪ್ ಅಂತ ದಿವಾಲಿ ಫಸ್ಟ್ ರಾಕೆಟ್ ಇಲ್ಲೇ. ಓಕೆ ಹೇಳಿ. 7 ಸೀಟರ್ 19 ಮಾಡಲು, 19 ಮಾಡಲ್ 7 ಸೀಟರ್. ಸರ್ ಪ್ರೈಸ್ ಬಂದ್ಬಿಟ್ಟು 6,50,000. ಹಾ, ಹೇಳ ಪ್ರೈಸ್ ಕಮ್ಮಿ ಮಾಡಿ. 5,95,000 ಮಾಡಿ ಕೊಡ್ತೀನಿ. 5,95,000 7 ಸೀಟರ್ ವೆಹಿಕಲ್. ಟ್ರೈಬರ್, ಅದು ಜಿಪ್ಪು ಅದೇ ಡೀಪಾಗರ್ ವೈಪರ್ ಎಲ್ಲ ಬರುತ್ತೆ ಗುರು ಈ ಗಾಡಿಲಿ. ಹಾಗೆ ಅದು ಬೇಡವಾ ನಿಮ್ಗೆ? ಕ್ರೂಸ್ ಬೇಕಾ? ರೋಡಲ್ಲಿ ಕ್ರೂಸ್ ಮಾಡ್ಬೇಕಾ ನೀವು? ಹೇಳಿ. ಫೇವ್ರೇಟ್ ಕಾರ್ ಸರ್ ಇದು. ನಿಮ್ ಫೇವ್ರೇಟ್ ಗಾಡಿ? ಹೇಳಂಗೆ ಇಲ್ಲ, ಕೇಳಂಗೆ ಇಲ್ಲ, ಹೇಳೋದೇ ಇಲ್ಲ ಅಷ್ಟೇ. ಓಕೆ, ಆತರ ಗಾಡಿ ಅಂತಾನೆ ಹೇಳ್ಬೋದು. ಬಿಟ್ಕೊಡಲ್ಲ ಈ ಕಾರ್ಗೆ ನಾನು. ನಮ್ ಫೇವ್ರೇಟ್ ಕಾರು. ಅದು ನಿಮ್ಗೆ ಬೇಸ್ ವೇರಿಯಂಟ್, ಮಿಡ್ ವೇರಿಯಂಟ್ ಅಲ್ಲ, ಇದು ಟಾಪ್ ಅಂಡ್ ವೇರಿಯಂಟ್. ಸನ್ ರೂಫ್ ಬರುತ್ತೆ. ಸನ್ ರೂಫ್ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ಇದು ಮೆರೂನ್ ಕಲರ್. ನಂಗೆ ಈ ಕಲರ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಇದ್ರಲ್ಲಿ ಬ್ಯಾಕ್ ಅಲ್ಲಿ ಇದ್ ಬಿಡಿದ್ರೆ ತಗೊಂಡ್ಬಿಡ್ತಿದೆ. ಬ್ಲಾಕ್ ವೈಟ್ ತುಂಬಾ ಒಳ್ಳೆ ಗಾಡಿ ಮಾತ್ರ. ಇದ್ರ ಇಂಟೀರಿಯರ್ ತೋರಿಸ್ತೀನಿ ನೋಡಿ ನಿಮ್ಗೆ. ಡ್ಯಾಶ್ ಬೋರ್ಡ್ ಒಂಥರ ಸ್ಪೋರ್ಟಿ ಲುಕ್ ಅಲ್ಲಿ ಬರುತ್ತೆ. ಏನೋ ಒಂದು ಜೆಟ್ ಓಡಿಸ್ತಾ ಇದೀನಿ ಅನ್ನೋ ತರ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಸೀಟ್ಗೆಲ್ಲ ಫುಲ್ ಕಂಫರ್ಟಬಲ್ ಆಗಿರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಮತ್ತೆ ನಿಮ್ಗೆ ನೋಡ್ಬೋದು ಸನ್ ರೂಫ್ ಎಲ್ಲ ಬರುತ್ತೆ ಈ ಗಾಡಿಲಿ. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಏನ್ ಪ್ರೈಸ್ ಹೇಳ್ತಾ ಇರ ಬೈ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 4,35,000. ಹಾ, ಫೈನಲ್ ಟು ಫೈನಲ್ ಕ್ರೂಸ್ ಲವರ್ಸ್ಗೆ ನಮ್ಗಿಂತ ಉಚ್ಚ ಇರುತ್ತೆ. ಕ್ರೂಸ್ ಅಣ್ಣ ಅಂತ 3,95,000 ಕ್ರೂಸ್ ತಗೊಂಡ್ ಬಂದಿದ್ದೀನಿ. 3,95,000 ಹೌದು. ಲೋನ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಕ್ರೂಸ್ಗೆ ಲವರ್ಸ್ಗೆ ಬಿಟ್ಕೊಡಲ್ಲ, ಕ್ರೂಸ್ ಮೇಲೆ. ಹೌದಾ? ಕ್ರೂಸ್ ಲವರ್ಸ್ಗೆ ನಿಮ್ಗೆ ಲೋನ್ ಕೂಡ ಆಗುತ್ತೆ. ಫುಲ್ ಕ್ಯಾಶ್ ಏನ್ ಕೊಡ್ಬೇಡಿ, ಲೋನ್ ಅಲ್ಲಿ ಮಾಡ್ಕೊಡ್ತಾರಂತೆ. ಸೊ ನೆಕ್ಸ್ಟ್ ನಮ್ ಜೊತೆ ಸಿಯಾಜ್ ಇದೆ. ಸಿಯಾಜ್ ಬಗ್ಗೆ ಹೇಳಿ ಸರ್. ಎರಡು ಚಾರ್ಜ್ ಇದೆ, ಎರಡನ್ನು ತೋರಿಸಿ. ಯಾಕೆ ಒಂದು ತೋರಿಸಿ? 2 ಆಯ್ತಾ? 2 ಐತಾ ನೋಡಿ. ಓ, ಪಕ್ಕದಲ್ಲೇ ಇನ್ನೊಂದು ನಿಂತೈತೆ. ಸಿಲ್ವರ್ ಕಲರ್ ಅಲ್ಲಿ ಐತೆ, ಇನ್ನೊಂದು ವೈಟ್ ಕಲರ್ ಅಲ್ಲಿ ಐತೆ. ಯಾವ್ದು ಇದು ಮಾಡ್ಲು? ಇದು ವೈಟ್ ಬಂದ್ಬಿಟ್ಟು ಪೆಟ್ರೋಲ್, ಸಿಲ್ವರ್ ಬಂದ್ಬಿಟ್ಟು ಡೀಸೆಲ್. ಹೌದು. 2 ಇಟ್ಕೊಂಡಿದ್ದೀರಾ? ಹೇಳ್ದಲ್ವಾ, ಬಿಡಲ್ಲ ಕಸ್ಟಮರ್ಸ್ಗೆ. ಬಂದ್ರೆ ಅವ್ರು ಬಂದ್ರೆ ಬಿಟ್ಕೊಡಲ್ಲ. ಹೋಗ್ಬಾರ್ದು. ಮ್ಯಾನುವಲ್ ಆಯ್ತಾ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಇಲ್ಲಲ್ಲ ನಿಮ್ಮ ಹತ್ರ ಅಂತ ಹೋಗ್ಬಾರ್ದು. ಡೀಸೆಲ್ ಪೆಟ್ರೋಲ್ ಇಲ್ಲ ಸರ್. 2 ಐತೆ ನಿಮ್ಮ ಹತ್ರ? 2 ಐತೆ. ಓಕೆ, ಈ ಗಾಡಿ ಮಾಡ್ಲು ಸರ್ 2015 ಮಾಡಲ್, ಸಿಂಗಲ್ ಓನರ್. ಅದು ಥರ್ಡ್ ಓನರ್. ಅದು ಎಷ್ಟು ಓಡಿದೆ ಇದು? 68,000 ಓಡಿದೆ. ಸಿಂಗಲ್ ಓನರ್ ಓಡಿದೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 595 ಕೋಟಿಂಗ್ ಪ್ರೈಸ್. 595 ಕೋಟಿಂಗ್ ಪ್ರೈಸ್. 595 ಸಿಂಗಲ್ ಓನರ್. ಸಿಯಾಜ್ 4,50,000 ಮುಗಿಸ್ಕೊಡ್ತೀನಿ ಸರ್. 4,50,000 ಯಾವ ಮಾಡಲ್ ಇದು? 15 ಮಾಡಲ್, ಸಿಂಗಲ್ ಮಾಡಲ್. ಹೌದು, ಸಿಂಗಲ್ ಓನರ್. ಸೂಪರ್. ನೋಡ್ಬೋದು ನೀವು. ಇದು ಮಿಡ್ ವೇರಿಯಂಟ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. 95% ಟೈರ್ ಇದೆ. ಆಮೇಲೆ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ. ಓವರ್ ಆಲ್ ಇಂಟೀರಿಯರ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಅನ್ಸುತ್ತೆ ಇದಕ್ಕೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ? 2 ಏರ್ ಬ್ಯಾಗ್ ಬರುತ್ತೆ. 2 ಬರುತ್ತಾ? 2 ಏರ್ ಬ್ಯಾಗ್ ಬರುತ್ತೆ. ಓಕೆ, 2 ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಎಕ್ಸ್ಟೀರಿಯರ್ ಕೂಡ ಸೂಪರ್ ಆಗಿದೆ. ಅಂಡ್ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಸಿಂಗಲ್ ಓನರ್ ಮೇಂಟೈನ್ ಬರೀ 68,000 ಓಡಿದೆ. VXI ಇದು ವಿತ್ NOC. 4,50,000 ವಿತ್ NOC. MH ಇದು. ಸರ್ ಕೆ ಮಾಡಿಸ್ಕೊಡಿ ಸರ್, ಅಂದ್ರೆ ಬನ್ನಿ ಮಾತಾಡೋಣ. ಕೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಓಕೆ, ಸೂಪರ್. ನೆಕ್ಸ್ಟ್ ನಮ್ ಜೊತೆ ಇದು ಸಿಯಾಜ್ ಇದೆ. ಇದು ತೋರಿಸ್ಕೊಳ್ಳಿ ಫಸ್ಟ್. ಕೆ ನಂಬರ್ ಇದು ಕರ್ನಾಟಕ ವಿತ್ ಸ್ಪಾಯ್ಲರ್ ಎಲ್ಲ ಬರುತ್ತೆ. ಇದಕ್ಕೆ ಸ್ವಲ್ಪ ಸಕ್ಕತ್ತಾಗಿದೆ. ಆಕ್ಚುಲಿ ನಾವು ಇದಕ್ಕೆ ಹೋಗ್ಬೋದೇನೋ. ಏನ್ ಪ್ರೈಸ್ ಹೇಳ್ತಾ ಇರ ಇದು? ಸರ್ 2015 ಮಾಡಲ್ ಸಿಯಾಜ್ ಸರ್. ಡೀಸೆಲ್ 16 ಮಾಡಲ್. ಇದು 15, ಇದು 16. 2016 ಮಾಡಲ್ ಡೀಸೆಲ್ ಇಂಜಿನ್. ಓಕೆ, 16 ಡೀಸೆಲ್ ಇಂಜಿನ್. ಪ್ರೈಸ್ ಏನ್ ಹೇಳ್ತೀರಾ? ಪ್ರೈಸ್ ಬಂದ್ಬಿಟ್ಟು 595 ಕೋಟಿಂಗ್ ಪ್ರೈಸ್. ಅದು 5,45,000 ಮುಗಿಸ್ಕೊಡ್ತೀನಿ ಸರ್. 5,45,000 ಸಿಯಾಜ್ 16 ಮಾಡಲ್ ಡೀಸೆಲ್. ಸೂಪರ್. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಆಕ್ಚುಲಿ. ನೆಕ್ಸ್ಟ್ ಸೆಡಾನ್ ತುಂಬಾ ತೋರಿಸ್ಬಿಟ್ರಿ. ಕಮ್ಮಿ ಬಜೆಟ್ ಅಲ್ಲಿ ಸೆಡಾನ್ ಇದೆ ಅಂದ್ರಿ. 2 ಗಾಡಿ ಇದೆ. ಅದನ್ನು ಸೇಲ್ ಹೆಸರೇನೆ ಸೇಲ್. ಅದು ಚೆವ್ರೋಲೆಟ್ ಸೇಲ್ ಮಾಡ್ಬಿಡಿ, ಹೋಗ್ಲಿ ಕಮ್ಮಿಗ್ ಮಾಡ್ಬಿಡಿ. ಹೆಸರೇನೆ ಸೇಲ್ ಸರ್. ಅದು ನೋಡೋಣ, ಸೇಲ್ ಆಗ್ಬಿಡುತ್ತೆ. ಇದನ್ನು ಇವೆರಡು ಗಾಡಿ ಪ್ರಾಬ್ಲಮ್ ಏನ್ ಗೊತ್ತಾ? ಹೇಳಿ. ಪಾರ್ಟ್ ಸಿಗಲ್ವಂತೆ ಸರ್. ಒಂದ್ ಮಾತೇಳ, ಈ ಜೀವನದಲ್ಲಿ ಅಮ್ಮ ಅಪ್ಪ ಬಿಟ್ಟಾದ್ಮೇಲೆ ಎಲ್ಲ ಸಿಗುತ್ತೆ ಸರ್. ಯಾವ ಹೇಳೋದು ಪಾರ್ಟ್ ಸಿಗಲ್ಲ ಅಂತ? ಅಮ್ಮ ಅಪ್ಪ ಬಿಟ್ಟಾದ್ಮೇಲೆ ಎಲ್ಲಾ ಪಾರ್ಟ್ ಸಿಗುತ್ತೆ. ಎಲ್ಲ ಸಿಗುತ್ತೆ. ತರ್ಸ್ಕೊಡ್ತೀನಿ. ಹೌದು. ಇದು
ಶೆವ್ರೋಲೆಟ್ ಸಿ ಬರುತ್ತೆ ನೋಡಿ, ಅದನ್ನು ಬೇಗ ತರಿಸ್ಕೊಡ್ತೀನಿ, ಕಾಲ್ ಮಾಡಿ, ಮನೆ ಮುಂದೆ ಬರುತ್ತೆ. ಏನ್ ಪಾರ್ಟ್ಸ್ ಬೇಕಾದ್ರೆ ನಿಮ್ಗೆ ಕಾಲ್ ಮಾಡಿ ಸರ್, ತಗೊಂಡ್ ಬರ್ತೀನಿ. ಹೌದಾ? ಇವೆರಡು ಯಾವ ಮಾಡಲ್ ಇದು? ಎರಡನ್ನು 2013 ಮಾಡಲ್. 13 ಓನರ್ಸ್? ಓನರ್ಸ್ ಸೆಕೆಂಡ್ ಓನರ್. ಇದು ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್. ಹೌದು. ಓಕೆ, ಪ್ರೈಸ್ ಏನ್ ಹೇಳ್ತಿದ್ದೀರಾ? ಯಾವ್ದು ಬೇಕು ಅದು ತಗೊಳ್ಳಿ, ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳ್ಳಿ. 3 ಲಕ್ಷಕ್ಕೆ ಮಾಡಿ ಕೊಡ್ತೀನಿ. 3 ಲಕ್ಷಕ್ಕೆ ಒಂದೇ ಪ್ರೈಸ್ ಅಲ್ಲಿ ಡಿಕ್ಕಿ ಕಾರ್ ಕೊಡ್ತೀನಿ ಸರ್. ಡಿಕ್ಕಿ ಕಾರು? ಹೌದು. ಡಿಕ್ಕಿ ತೋರ್ಸೋಣವಾ? ಬನ್ನಿ ತೋರ್ಸೋಣ. ಫಸ್ಟ್ ಇಂಟೀರಿಯರ್ ಹೇಳಿ. ಡಿಕ್ಕಿ ಓಕೆ, ತೋರ್ಸೋಣ. ಇಂಟೀರಿಯರ್ ಏನ್ ಬರುತ್ತೆ ಸರ್? ಇಂಟೀರಿಯರ್ಸ್ ಅಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. LS ಇದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, ಇಂಟೀರಿಯರ್ ಸೂಪರ್ ಆಗಿದೆ ಗುರು. ಕಂಟ್ರೋಲ್ಸ್ ನೋಡಿ ಯಾವ ತರ ಇದೆ ಅಂತ. ಸೊ ಪವರ್ ವಿಂಡೋ ಕಂಟ್ರೋಲ್ಸ್ ಎಲ್ಲ ಮಿಡ್ಲ್ ಅಲ್ಲಿ ಕೊಟ್ಟಿದ್ದಾರೆ. ಸೇಲ್ ಇದು. ಡಿಕ್ಕಿ ಸ್ಪೇಸ್ ಎಲ್ಲ ಬರುತ್ತೆ ನಿಮ್ಗೆ. ಲಾಂಗ್ ಎಲ್ಲ ಹೋಗೋದಾದ್ರೆ ನಿಮ್ಗೆ ಲಗೇಜ್ ಕ್ಯಾರಿ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈವನ್ ನಿಮ್ಗೆ ಇದ್ರ ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ, ನೋಡ್ಬೋದು. 13 ಅಲ್ಲೇ ಇದೆ ಆಕ್ಚುಲಿ. ರೇಟ್ ಗಾಡಿ ಯಾವ್ದು ಒಂದ್ ಗಾಡಿ ತಗೊಳ್ಳಿ, 3 ಲ್ಯಾಕ್ ಫೈನಲೈಸ್ ಮಾಡಿ ಕೊಡ್ತೀನಿ. ಎರಡು ಗಾಡಿಲಿ ಇಂಟೀರಿಯರ್ ಮಾತ್ರ ಚೇಂಜಸ್ ಬರುತ್ತೆ, ಎಕ್ಸ್ಟೀರಿಯರ್ ಎಲ್ಲ ಸೇಮ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಎಕ್ಸ್ಟೀರಿಯರ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಬ್ಲಾಕ್ ಕಲರ್, ಇದು ಬೇಜ್ ಫಿನಿಶ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಹತ್ರ ಒಂದು ಹುಂಡೈ i20 ಇದೆ. ಯಾವ ವೇರಿಯಂಟ್ ಇದು ಸರ್? ಲೇಟೆಸ್ಟ್ ಮಾಡಲ್ ಇದು. 19 ಮಾಡಲ್. 19 ಮಾಡಲ್? ಹೌದು, 19 ಮಾಡಲ್. ಹಾ, ಬರೀ 22,000 ಓಡಿದೆ ಕಾರ್. ಬರೀ 22,000 ಓಡಿದೆ. 22,000 ನ್ಯೂ ಶೇಪ್ ಸರ್ ಇದು. ಕಸ್ಟಮರ್ಸ್ ಗೆ ಕೆಂಪಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಎಂತದೂ ಇಲ್ಲ ಗಾಡಿಯಲ್ಲಿ. ಬರೀ 20,000 ಓಡಿದ್ಯಾ? 21,000. ಮೆರೂನ್ ಕಲರ್ ಎತ್ ಕಾಣಿಸ್ತಾ ಇದಾರೆ ಶೋರೂಮ್ ಅಲ್ಲಿ ನೋಡಿ. ಹೌದೌದು, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದು ಟಾಪ್ ಅಂಡ್ ವೇರಿಯಂಟ್. ಇದು ಸ್ಪೋರ್ಟ್ಸ್ ಬರುತ್ತೆ ನಿಮ್ಗೆ, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಪುಷ್ ಬಟನ್ ಒಂದೇ ಬರಲ್ಲ, ಮತ್ತೆ ಮಿಕ್ಕಿದೆಲ್ಲ ಆಪ್ಷನ್ಸ್ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇನ್ನೊಂದು ಶಾಕ್ ಕೊಡ್ತೀನಿ. ಇನ್ನೊಂದು ಶಾಕ್ ಬೇರೆ ಇದು ಆಟೋಮೆಟಿಕ್. ಓಕೆ, ಸೂಪರ್. ಇದು ಆಟೋಮೆಟಿಕ್ ನ ಈ ವೇರಿಯಂಟ್ ಅಲ್ಲಿ ಸಿಗೋದಿಲ್ಲ ಆಕ್ಚುಲಿ ಹೇಳಕ್ ಹೋದ್ರೆ ನಿಮ್ಗೆ. ಇದ್ರಲ್ಲಿ ಆಟೋಮೆಟಿಕ್ ಕೂಡ ಸಿಗ್ತಾ ಇದೆ ಅಂತ ಹೇಳಿ ನನ್ಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಸೊ ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಪುಷ್ ಬಟನ್ ಸ್ಟಾರ್ಟ್ ಒಂದೇ ಬರಲ್ಲ ಇದರಲ್ಲಿ. ಆಸ್ತಾಗೂ ಮತ್ತೆ ಸ್ಪೋರ್ಟ್ಸ್ ಗೂ ವೇರಿಯಂಟ್ ಕಂಪೇರ್ ಮಾಡಿದ್ರೆ. ಪ್ರೈಸ್ ಹೇಳಿ ಸರ್? ಪ್ರೈಸ್ ಬಂದ್ಬಿಟ್ಟು 7,95,000. ಕೋಟಿಂಗ್, ಅದು ಶಾಕ್ ಆಗ್ಬೇಡಿ, ಕೋಟಿಂಗ್. 7,25,000 ಗೆ ಬಿಟ್ ಕೊಡ್ತೀನಿ. 7,25,000. 7,25,000 ಗೆ 2019 ವೇರಿಯಂಟ್ ಇದು. ಇದಾದ್ಮೇಲೆ ನಿಮ್ಗೆ ಯಾವ ವೇರಿಯಂಟ್ ಈ ತರ ಶೇಪ್ ಅಲ್ಲಿ ಬಂದಿಲ್ಲ. ಹೊಸ ಶೇಪ್ ಅಂತೂ ಅಷ್ಟು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. 2019 ಕರ್ನಾಟಕ ವೆಹಿಕಲ್ ಇದು, ಬೇರೆ ಗಾಡಿ ಅಲ್ಲ ಇದು. ನೆಕ್ಸ್ಟ್ ನಮ್ ಜೊತೆ ಒಂದು ಜಾಜ್ ಇದೆ, ಟಾಪ್ ಎಂಡ್ ಮಾಡಲ್. ಇದು ಕೂಡ ಇದ್ರ ಬಗ್ಗೆ ಹೇಳಿ. ಜಾಜ್ ಹೇಳ್ಬೇಡಿ ಸರ್. ಜಾಜ್ ಹೇಳ್ಬಾರ್ದಾ? ಬೇರೆ ಏನ್ ಹೇಳ್ಬೇಕು? ಇಂಜಿನಿಯರ್ಸ್ ಕಾರ್ಸ್ ಅಂತ ಹೇಳಿ. ಇಂಜಿನಿಯರ್ಸ್ ಕಾರ್ಸ್? ಹೌದು, ಇಂಜಿನಿಯರ್, ಲಾಯರ್ಸ್, ಡಾಕ್ಟರ್ಸ್ ಕಾರ್ ಅಲ್ಲ. ಇಂಜಿನಿಯರ್, ಲಾಯರ್, ಡಾಕ್ಟರ್, ಮೆಕ್ಯಾನಿಕಲ್ ಇಂಜಿನಿಯರ್, ಏನ್ ಬೇಕು ಅದ್ ಹೇಳಿ. ನಿಮ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರಲ್ಲ, ಖುಷಿ ಆಗೋಯ್ತು. ನಮ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೇಳಿ. ಇದು ಬಂದ್ಬಿಟ್ಟು 2017 ಮಾಡಲ್. ಬರೀ 27,000 ನೋಡಿದೆ ಸರ್. ಬರೀ 27,000? 27,000 ಓಡಿದೆ. ಓಕೆ, ಗ್ಯಾರಂಟಿ ಏನು? ಹೋಗೋಣ ಸರ್ ಶೋರೂಮ್ಗೆ. ಹೌದಾ? ಜೊತೆಗೆ ಬರ್ತೀನಿ. ಜೊತೆಗೆ ಬರ್ತೀನಿ. ಓಕೆ, ಈ ಗಾಡಿ ಕೂಡ ಚೆನ್ನಾಗಿದೆ. ಇದು ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಬಂದ್ಬಿಟ್ಟು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಮತ್ತೆ ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ. ಲೆದರ್ ಸೀಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಇದು ಮಿಡ್ ವೇರಿಯಂಟ್. ಆಕ್ಚುಲಿ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಅದು ಕಂಪನಿಯಿಂದನೇ ಹಾಕಿಸ್ಕೊಂಡಿದ್ದಾರೆ. ಹೋಂಡಾದೇ ಇದೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,45,000. ಕೋಟಿಂಗ್ 5,45,000. 4,95,000 ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 4,95,000 ಜಾಜ್? ಹೌದು. ಸೊ ಈ ಪ್ರೈಸ್ ಅಲ್ಲಿ ನಿಮ್ಗೆ ಜಾಜ್ ಎಲ್ಲೂ ಸಿಗಲ್ಲ ಆಕ್ಚುಲಿ ಹೇಳಕ್ ಹೋದ್ರೆ. ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಅದು ಕರ್ನಾಟಕ ಗಾಡಿನೇ ಕೊಡ್ತಾ ಇರೋದು. ದಿವಾಲಿ ಸೇಲ್. ಸೂಪರ್. ನೆಕ್ಸ್ಟ್ ಕಸ್ಟಮರ್ ಬರ್ಲಿ, ಇನ್ನೊಂದು ಹ್ಯಾಂಪರ್ ಕೊಡ್ತೀನಿ ಗಿಫ್ಟ್. ಹ್ಯಾಂಪರ್? ಏನ್ ಹ್ಯಾಂಪರ್ ಅದು? ಗಿಫ್ಟ್ ಅದು ಸ್ಪೆಷಲ್. ಅದು ಹೇಳಿದ್ರೆ ಗಾಡಿನ ಕಸ್ಟಮರ್ ಕಂಪನಿಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ರಿವೀಲ್ ಮಾಡ್ಬಿಡ್ತೀರಾ ನೀವು? ಇಲ್ಲ, ರಿವೀಲ್ ಮಾಡಲ್ಲ. ಹೇಳ್ತೀನಿ ಗಿಫ್ಟ್ ತಕೊಂಡ್ ಬಂದಿದ್ದೀನಿ ಸರ್, ಖುಷಿಯಾಗಿ ಒಂದ್ ಹಗ್ ಮಾಡಿಸಿ ಕಳಿಸ್ತೀನಿ. ಹಗ್ ಬೇರೆ ಮಾಡ್ತೀರಾ? ಅದಕ್ಕಿಂತ ಬೆಸ್ಟ್ ವಿಷಸ್ ಯಾವ್ದು ಇಲ್ಲ ಹೇಳಿ. ಬೀಟ್ ಹೇಳಿ. ಇನ್ನೊಂದು ಬೀಟ್ ಸರ್. ಇದು ಹಸಿರು ಕಲರ್ ಎಲ್ಲಿದೆ? ನಿಮ್ಗೆ ಏನ್ ಬೇಕು ನಮ್ಗೆ ಕಾಲ್ ಮಾಡಿ ಸರ್, ಕಳ್ಸ್ಕೊಡ್ತೀನಿ. ಇಲ್ಲಾಂದ್ರೆ ಪೇಂಟ್ ಮಾಡ್ಬೇಕಾ? ಅದನ್ನು ಮಾಡಿಸ್ಕೊಡ್ತೀನಿ. ಗ್ರೀನ್ ಕಲರ್ ಇಷ್ಟ ಆಗಿಲ್ಲ, ಪಿಂಕ್ ಬೇಕಾ? ಪಿಂಕ್ ಮಾಡಿಸ್ಕೊಡ್ತೀನಿ. ಯಾವ್ದು ಬೇಕು ಅದು ಮಾಡಿಸ್ಕೊಳ್ಳೋಣ. ಇದು ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಇದು. ಸೊ ಟಾಪ್ ಎಂಡ್ ಆ ಟೈಮ್ ಅಲ್ಲಿ ನಿಮ್ಗೆ, ಆ ಟೈಮ್ ಅಲ್ಲಿ ಮ್ಯಾಗ್ವಿಲ್ ಈ ತರ ಬರ್ತಾ ಇತ್ತು. ಇದು ಮ್ಯಾಗ್ವಿಲ್ ಅಲ್ಲ ಇದು. ಸೊ ನಿಮ್ಗೆ MRF ಟೈರ್ ಕೂಡ ಇದೆ. ಟೈರ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. 100% ಟೈರ್ ಇದೆ, ಹೊಸ ಟೈರ್. ಅಂಡ್ ಇಂಟೀರಿಯರ್ ವಿಷಯಕ್ಕೆ ಬಂತ ಅಂತ ಹೇಳಿದ್ರೆ ನೋಡ್ಬೋದು, ಇದೊಂಥರ ಕ್ರೂಸ್ ಅಲ್ಲಿ ಹೆಂಗ್ ನೋಡಿದ್ರಿ ನಿಮ್ಗೆ ಅದೇ ತರ ಇಂಟೀರಿಯರ್ ಕೂಡ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ. 55,000 ಓಡಿದೆ ಅಷ್ಟೇ. ಬರೀ 55,000? ಹೌದು ಸರ್, ಬರೀ ಅಷ್ಟೇ ಓಡಿರೋದು. ಏನ್ ಕಸ್ಟಮರ್ ತಗೊಂಡೋಗ್ಬಿಟ್ಟು ಶೆಡ್ ಅಲ್ಲಿ ಇಟ್ಟಿದ್ರ? ದಿವಾಲಿ ಸರ್, ದಿವಾಲಿ. ದಿವಾಳಿಗೆ ಕೊಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಕರ್ನಾಟಕ ವೆಹಿಕಲ್. ಏನ್ ಪ್ರೈಸ್ ಹೇಳ್ತಾ ಇದೀರಾ? ಇದೂನು ಅಷ್ಟೇ 2 lakhs. 2 lakhs? 2 lakhs ಕೊಟ್ಬಿಡ್ತೀನಿ. ಲೋನ್ ಬೇಕಲ್ಲ?
ಮಾಡ್ಕೊಡ್ತೀನಿ, ಮಾಡ್ತೀರಾ? ನೀವು ಫಸ್ಟ್ ಬಂದ್ಬಿಟ್ಟು ಗಾಡಿ ನೋಡ್ಕೊಳ್ಳಿ, ಹಾ. ಒಂದ್ ಟೆಸ್ಟ್ ಹೋಗ್ಬಿಟ್ಟು ಬರೋಣ. ಹಾ. ಸರ್ ಲೋನ್ ಬೇಕು ಸರ್ ಅಂದ್ರೆ ಹೇಳಿದ್ರೆ ಮಾಡ್ಕೊಡ್ತೀನಿ. ಬರೀ 50,000 ಓಡಿದೆ ಇದು, ಬರೀ 55,000 ಹೊಡಿದೆ. 55,000. ಓಕೆ, ಒಳ್ಳೆ ತುಂಬಾ ಕಮ್ಮಿ ಓಡಿದೆ ಆಕ್ಚುಲಿ. ನೆಕ್ಸ್ಟ್ ನಮ್ ಜೊತೆ ಇಯಾನ್ ಇದೆ, ಇಯಾನ್ ಬಗ್ಗೆ ಹೇಳಿ ಸರ್. ಬ್ಲೂ ಕಲರ್ ಸರ್ ನಮ್ ಚಿಕ್ಕ ಫ್ಯಾಮಿಲಿ ಸರ್, ದೊಡ್ಡ ಗಾಡಿ ಬೇಡ, ಚಿಕ್ಕ ಇಲ್ಲಿ ನಾನು ನಮ್ ವೈಫು 2 ಮಕ್ಳು. ಯಾನ್ ನಿಮ್ಗೆ ಆಲ್ರೆಡಿ ಆಗಿದೆ ಅನ್ಸುತ್ತೆ ಗಾಡಿ. ಕೈ ಹೆಸರಿನ್ಸು ಎಷ್ಟು ಇದು ಸರ್? ಯಾರು ಇಲ್ಲ ಸರ್, ದೊಡ್ಡ ಗಾಡಿ ಬೇಡ ಸರ್, ಚಿಕ್ಕ ಗಾಡಿ ಇರ್ಲಿ ನಮ್ ಫ್ಯಾಮಿಲಿಗೆ. ನಾನು ನಮ್ ವೈಫು 2 ಮಕ್ಳು ಸರ್ ಅಷ್ಟೇ. ಹೌದಾ? ಯಾನ್ ತಗೊಳ್ಳಿ ಸರ್. ಇದಕ್ಕಿನ ಒಳ್ಳೆ ಕಾರ್ ಬೇಕಾ? ಇದಕ್ಕಿನ ಚಿಕ್ಕ ಗಾಡಿ ಬೇಕಾ? ನಿಮ್ ಮನೇಲಿ ಇದೆ ಇದೆಯಾ? ನಿಮ್ ಮನೇಲಿ ಇದೆ ಇದೆಯಾ? ನಮ್ಮ ಮನೇಲಿ ಇದಿಲ್ಲ ಸರ್, ನಮ್ಮ ಮನೇಲಿ ಬೆಂಜ್ ಇರೋದು. ಬೆಂಜ್ ಇದೆಯಾ? ಹೌದು. ದೊಡ್ಡ ಫ್ಯಾಮಿಲಿ ಅವರದ್ದು. ಓಕೆ. ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಅದು ಹೊಸ ಟೈರ್ ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಬಂದ್ಬಿಟ್ಟು ಸಿಂಗಲ್ ಏರ್ ಬ್ಯಾಗ್ ಬರುತ್ತಾ ಇಲ್ವಾ? ಇಲ್ಲ ಇಲ್ಲ ಸರ್. ಸೊ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಲೆದರ್ ಸೀಟು ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇಂಟೀರಿಯರ್ ಸೂಪರ್ ಆಗಿದೆ, ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಎಕ್ಸ್ಟೀರಿಯರ್ ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ನೋಡ್ಬೋದು ಈ ತರ, ಅದು ನೋಟಿಸಬಲ್ ಸ್ಕ್ರಾಚಸ್ ಅಲ್ಲ, ತುಂಬಾ ಚೆನ್ನಾಗಿದೆ ಇದು ಕೂಡ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಬೈ ಇದು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,75,000. 2,75,000. 2,75,000. ಇಲ್ಲ ಸರ್, ಅಫೋರ್ಡ್ ಮಾಡಕ್ ಆಗಲ್ಲ ನೋಡಿ, ಫ್ಯಾಮಿಲಿಗೆ ತಗೊಳ್ತಾ ಇದೀನಿ. 2,35,000 ಮಾಡಿ ಕೊಡ್ತೀನಿ. 2,35,000. 2,35,000 ಯಾನ್ 2012 ಮಾಡಲ್. 12 ಮಾಡಲ್. ಹೌದು. ಓಕೆ, ನಮ್ಮ ಹತ್ರ ಒಂದು ಝೆನ್ ಎಸ್ಟಿಲ ಇದೆ, ಹೇಳಿ. ಅದ್ ಜಾಸ್ತಿ ಆಯ್ತಾ ರೇಟು? ನೋಡಿ ಇದ್ ಗಾಡಿ ತಗೊಂಡ್ ಬಂದಿದ್ದೀನಿ, 2009 ಮಾಡಲ್, ಸಿಂಗಲ್ ಓನರ್. ಇದೊಂಥರ ಡಿಫ್ರೆಂಟ್ ಆಗಿ ಯುನಿಕ್ ಕಲರ್. ಯುನಿಕ್ ಕಲರ್ ಇದು, ಚಿಕ್ಕ ಗಾಡಿ, ಸ್ಮಾಲ್ ಒಂಥರ ಚಿಕ್ಕ ಮಾತ್ರ, ಮಕ್ಳಿಗೆ ಆಗಲ್ಲ ಅನ್ಸುತ್ತೆ. ಹೌದು. ಓಕೆ, ತುಂಬಾ ಚೆನ್ನಾಗಿದೆ ಇದು ಕೂಡ. ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಟೈರ್ ಪ್ರೊಫೈಲ್ ನೋಡ್ಬೋದು, ನಿಮ್ಗೆ 80% ಟೈರ್ ಪ್ರೊಫೈಲ್ ಇದೆ. ಸೊ ಇಂಟೀರಿಯರ್ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ನಿಮ್ಗೆ ಡ್ಯಾಶ್ ಬೋರ್ಡ್ ಎಲ್ಲ ಸೂಪರ್ ಆಗಿದೆ, ಸ್ಟೇರಿಂಗ್ ವೀಲ್ ಎಲ್ಲ ಸೂಪರ್ ಆಗಿದೆ. ಆಮೇಲೆ ಲೆದರ್ ಸೀಟ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮ್ಯಾಟ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಕ್ಲೀನ್ ಆಗಿ ಮೇಂಟೆನೆನ್ಸ್ ಆಗಿದೆ ಗಾಡಿ. ಯಾವ ಮಾಡಲ್ ಅಂತ ಹೇಳಿದ್ರೆ ಬೈ ಇದು? 9 ಮಾಡಲ್ ಸರ್, ಸಿಂಗಲ್ ಓನರ್. 9 ಮಾಡಲ್ ಸಿಂಗಲ್ ಓನರ್. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 2,25,000. ಇಲ್ಲಿ ತೋರಿಸ್ಕೊಳ್ಳಿ, ಬಿಹಾರ್ ರಿಜಿಸ್ಟ್ರೇಷನ್ ಇದು. ಬಿಹಾರ್. ಏನಪ್ಪಾ ಈ ಹುಚ್ಚ ಅಷ್ಟು ರೇಟ್ ಹೇಳ್ತಾ ಇದಾರೆ? 2,25,000 ವಿತ್ ಕೆ ಮಾಡಿ ಕೊಡ್ತೀನಿ. ವಿತ್ ಕೆ 2,25,000. ಬೇಡ ಸರ್, ಅಷ್ಟೊಂದು ಬಜೆಟ್ ಇಲ್ಲ. ದೀಪಾವಳಿ ಬರ್ತಾ ಇದಾರೆ, ಒಳ್ಳೆ ಕಾರ್ ತಗೊಳ್ಳಿ, ಊರಿಗೆ ಹೋಗ್ಬಿಟ್ಟು ಬರ್ತೀನಿ. 1,35,000 ಮಾಡಿ ಕೊಡ್ತೀನಿ. 1,35,000 ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀರಾ? NOC ತೆಗ್ಸ್ಕೊಡ್ತೀನಿ. NOC ಕಳ್ಸಿಕೊಡ್ತೀರಾ? 1,35,000 NOC ತೆಗ್ಸ್ಬಿಟ್ಟು ಕೊಡ್ತೀನಿ ನಿಮ್ಮ ಹೆಸರು ಮೇಲೆ. ಓಕೆ. ನೆಕ್ಸ್ಟ್ ನಮ್ ಜೊತೆ ಒಂದು ನಿಸಾನ್ ಟೆರಾನೋ ಇದೆ, ದೊಡ್ಡ ಫ್ಯಾಮಿಲಿ. ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇರುತ್ತಲ್ವಾ, ಅಡ್ವೊಕೇಟ್ ಫ್ಯಾಮಿಲಿ, ಈ ಫ್ಯಾಮಿಲಿ, ಅವ್ರಿಗೋಸ್ಕರ ನಿಸಾನ್ ಟೆರಾನೋ ತಗೊಂಡ್ ಬಂದಿದ್ದೀನಿ. 15 ಮಾಡಲ್, 85 PS ಬರುತ್ತೆ. ಓಕೆ, 85 PS, ಒಳ್ಳೆ ಮೈಲೇಜ್ ಕೂಡ ಆಫರ್ ಮಾಡಬಹುದು ಇದು. ಹೌದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಹಾಕೊಂಡಿದ್ದಾರೆ ಕಸ್ಟಮರ್, ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಒಂದು 50% ಇದೆ ಆಕ್ಚುಲಿ. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟು, ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಇದೆ. ಆಮೇಲೆ 4 ಡೋರ್ ಪವರ್ ವಿಂಡೋ ಇದೆ. ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು, ಲೆದರ್ ಸೀಟು. ಸೊ ಇದು ಆಕ್ಚುಲಿ ಬೇಸ್ ವೇರಿಯಂಟ್ ಬರುತ್ತೆ, ಇದನ್ನ ಮ್ಯಾಗ್ವಿಲ್ ಹಾಕೊಂಡು ಇದು ಮಾಡ್ಕೊಂಡಿದ್ದಾರೆ. ಸೊ ನಿಸಾನ್ ಟೆರಾನೋ ಸಿಂಗಲ್ ಓನರ್, ಎಷ್ಟೋ ಓನರ್ ಇದು? 3ನೇ ಓನರ್ ಸರ್ ಇದು. ಪ್ರೈಸ್ ಬಂದ್ಬಿಟ್ಟು 5,45,000 14 ಪ್ರೈಸ್. ಫೈನಲ್ ಬಂಪರ್ ಆಫರ್, ದಿವಾಲಿ ಆಫರ್ 4,75,000 ನಿಸಾನ್ ಟೆರಾನೋ ಕೊಡ್ತೀನಿ. 4,75,000 ನಿಸಾನ್ ಟೆರಾನೋ. ಸೂಪರ್. ಇದ್ಯಾವುದು ಸ್ಮಾಲ್ ರೂಮ್ ತರ ಇದೆ ಇದು? ಸ್ಮಾಲ್ ರೂಮೇ ಸರ್ ಇದು, ಕ್ಯಾರಾವ್ಯಾನ್ ಇದು. ರೂಮ್ ಇಲ್ಲ, ಕ್ಯಾರಾವ್ಯಾನ್ ಇದು. ಓಕೆ. ಏನ್ ಗುರು 5 ಸೀಟರ್ ಗಾಡಿ ತೋರ್ತಾ ಇದೀರಾ? ನಮ್ಮ ಫ್ಯಾಮಿಲಿ ಇನ್ನೂ ದೊಡ್ಡದಿದೆ, ಅದಕ್ಕೆ ಏನ್ ಮಾಡ್ತಾರ? ಅದಕ್ಕೂ ತಗೊಂಡ್ ಬಂದಿದ್ದೀನಿ. ಕ್ಯಾರಾವ್ಯಾನ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಕ್ಯಾರಾವ್ಯಾನ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಇದು 7 ಸೀಟರ್ 8 ಸೀಟರ್ ಬರುತ್ತೆ ಇದು. 8 ಸೀಟರ್ 7 ಸೀಟರ್ ಸರ್ ಇದು. 7 ಸೀಟರ್ 7 ಸೀಟರ್. ಹಿಂದ್ಗಡೆ ಮಕ್ಕಳನ್ನ ಹಾಕೊಂಡ್ರೆ 8 ಆಗುತ್ತೆ ಇದು ಆಕ್ಚುಲಿ. ಹೌದು. ಇದು ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ನೋಡಬಹುದು ಮ್ಯಾಗ್ವಿಲ್ ಅರೋ ಬರುತ್ತೆ. ಟೈರ್ ಪ್ರೊಫೈಲ್ ಅಂತೂ ಅಬ್ಸಲ್ಯೂಟ್ಲಿ ನಿಮ್ಗೆ 100% ಟೈರ್ ಪ್ರೊಫೈಲ್ ಇದೆ ಅಂತಾನೆ ಹೇಳ್ಬೋದು. ಮೈನ್ಲಿ ಇದು ಕರ್ನಾಟಕ ವೆಹಿಕಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಎಕ್ಸ್ಟೀರಿಯರ್ ಸೂಪರ್ ಆಗಿದೆ. ಇದು ಫ್ರಂಟ್ ನಿಮ್ಗೆ ಬಾಡಿ ಲೈನ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕಾರಾವ್ಯಾನ್ ತರ ಕಾಣುತ್ತೆ ಅಂತಾನೆ ಹೇಳ್ಬೋದು. ಸೊ ಇಂಟೀರಿಯರ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಹಾಗೆ ಮತ್ತೆ ನಿಮ್ಗೆ AC ಎಲ್ಲ ಇದೆ. ಸೊ ನೋಡ್ಬೋದು ರೂಫ್ AC ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು ಗುರು. ಸೊ ನೋಡ್ಬೋದು ಫ್ಯಾಮಿಲಿಗೆಲ್ಲ ನಿಮ್ಗೆ ಲಾಂಗ್ ಡ್ರೈವ್ ಹೋಗಕ್ಕೆ ಎಲ್ಲ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದು ಲಾರ್ಜಿ ಇದು ಆಕ್ಚುಲಿ. ಓಕೆ, ಲಾರ್ಜಿ ಸ್ಮಾಲ್ ರೂಮ್, ದೊಡ್ಡ ಫ್ಯಾಮಿಲಿಗೆ ಲಾಂಗ್ ಡ್ರೈವ್ ಹೋಗಕ್ಕೆ 18 to 20 ಮೈಲೇಜ್ ಬರುತ್ತೆ. ಡೀಸೆಲ್. ಪ್ರೈಸ್ ಏನು ಸರ್? ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? 15 ಮಾಡಲ್ 7 ಸೀಟರ್ ಸರ್. ಇದು ನನಗೆ ಎರ್ಟಿಗಾ ಎಲ್ಲ ಕಂಪೇರ್ ಮಾಡ್ಬೋದೇನೆ, ಗಾಡಿ ದೊಡ್ಡ ಗಾಡಿ ಅಲ್ವಾ? ಒಂದು 550 ಆ ತರ ಇರ್ಬೋದು. ಮಾಡ್ಕೊಡ್ತೀನಿ ಹೋಗಿ ಸರ್. ಅಷ್ಟಕ್ಕೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಎಷ್ಟಕ್ಕೆ? ನೀವ್ ಹೇಳಾದ್ಮೇಲೆ ಅಷ್ಟೇ.
ಫೈವ್ ಫೈವ್ ಫಿಫ್ಟಿ 550 ಮಾಡ್ಕೊಡ್ತೀರಾ? ಅಲ್ಲೇ ಲಾಕ್ ಲೋನ್ ಆಗುತ್ತೆ? ಮಾಡ್ಕೊಡ್ತೀನಿ. ಟಾಪ್ ಎಂಡ್ ಮಾಡ್ಕೊಡ್ತೀನಿ 15 ಮಾಡ್ಕೊಡ್ತೀನಿ. ಸೂಪರ್. ಅದು ಬೇಡವಾ? ಯಾವ ಗಾಡಿನೂ ಬೇಡವಾ? ಚಿಕ್ಕ ಕಾರ್ ಬೇಕಾ? ಅದು ಲಕ್ಸುರಿ ಆಗಿ ಬೇಕಾ? i10 ಬೇಕಾ? ಐತೆ ಆಲ್ಫಾ ಇರೋದು ಆಸಿಫ್ ಇರೋದು ಆಲ್ಫಾ ತಗೊಂಡ್ ಬಂದಿದ್ದೀನಿ. ಗ್ರ್ಯಾಂಡ್ i10. ಓಕೆ ಸೂಪರ್. ಗ್ರ್ಯಾಂಡ್ i10 ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿ, ಮತ್ತು ರೋಡ್ ಅಲ್ಲಿ ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಂಗೆ ಅಫಿಷಿಯಲ್ ಮೀಟಿಂಗ್ ಕೂಡ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಲಕ್ಸುರಿ ಆಗಿ ಇರುತ್ತೆ. ಸೊ ನಿಮ್ಗೆ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು. ಇದು 95-98% ಟೈರ್ ಇದೆ. ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ ಬೈ ಇದರಲ್ಲಿ? ಸರ್ ಇಂಟೀರಿಯರ್ಸ್ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪುಷ್ ಬಟನ್ ಸ್ಟಾರ್ಟ್. ನಂಗೆ ಇದೊಂದು ಕ್ರೇಜಿ ಅನ್ನಿಸ್ತು, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಇದು CRD ಇದು ಡೀಸೆಲ್ ವೇರಿಯಂಟ್. ಓಕೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಬಾಡಿ ಲೈನ್ ಸೂಪರ್ ಆಗಿದೆ. ಮಿಡ್ ವೇರಿಯಂಟ್ ಆದ್ರೂ ಇದು ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ಏನ್ ಮಾಡಲ್ ಇದು? 2013 ಮಾಡೆಲ್. ಬರೀ 4 ದಿನ ಲೇಟ್ 2014 ಗೆ. ಹೌದಾ? ಬರೀ 4 ದಿನ ಲೇಟ್. ಹೌದಾ? ಬರೀ 4 ದಿವಸ? ಬರೀ 4 ದಿನ ಆಗಿದ್ರೆ 14 ಮಾಡೆಲ್. ಹೌದಾ? ಪ್ರೈಸ್ ಬರ್ಡೇ 2014. ಸೂಪರ್. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 4,25,000. 4 lakh ಮುಗಿಸಿ ಕೊಡ್ತೀನಿ ಸರ್. 4 lakh ಗೆ ಮುಗಿಸ್ಕೊಡ್ತೀರಾ? ಹೌದು. ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 53,000 ಹೊಡಿದೆ. ಲೋನ್ ಮಾಡ್ಕೊಡಿ. ಎಲ್ಲಿದ್ದೀರಾ? ಬನ್ನಿ ಮಾಡ್ಕೊಡ್ತೀನಿ. ಪಕ್ಕಾ ಮಾಡ್ಕೊಡ್ತೀನಿ. ಬೆಂಗಳೂರಲ್ಲೇ ಮಾಡ್ಕೊಡ್ತೀರಾ? ಔಟ್ಸ್ ಎಲ್ಲರಿಗೂ ಮಾಡ್ಕೊಡ್ತೀರಾ? ಬೆಂಗಳೂರಿಂದ ಮೆಜೆಸ್ಟಿಕ್ ಇಂದ 100 kilometers ರೇಡಿಯಸ್ ಅಲ್ಲಿ ಮಾಡ್ಕೊಡ್ತೀನಿ. ಓಕೆ ಸೂಪರ್. ಏನಿವತ್ತು ಎರಡೆರಡು ಅಮೇಜ್ ತಾನೆ ಇದು? ಅಮೇಜ್ ಇಲ್ಲ, ಹಿಂಗೆ ಕನ್ಫ್ಯೂಸಿಂಗ್. ಆಲ್ಫಾ ಅಲ್ಲಿ ಹೋಂಡಾ ಮೊಬಿಲಿಯೋ. ಇದು ಸೀಟರ್. ಸೊ ಒಂದೇ ತರ ಕಲರ್ ಇಟ್ಬಿಟ್ಟಿದಿರಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗೋಯ್ತು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದು ಕೂಡ ಎರ್ಟಿಗಾ ರೇಂಜ್ ಅಲ್ಲಿ ಐತೆ. ಪ್ರೈಸ್ ಹಂಗೆ ಇರುತ್ತೆ ಅನ್ಕೊಂತೀನಿ. ಎರ್ಟಿಗಾ ಬದಲು ಇದು ತಗೊಳ್ಳಿ ಸರ್, 7 ಸೀಟರ್. ಎರ್ಟಿಗಾ ಇದೆಯಾ? ಇಲ್ಲ ಮೊಬಿಲಿಯೋ ಇದೆ. ಇದನ್ನು ಟೆಸ್ಟ್ ಮಾಡಿ. ಬರೀ ಬಿರಿಯಾನಿ ತಿನ್ಕೊಂಡಿದ್ರೆ ಅದೇ ಪುಸ್ತಕನು ನೋಡಿ. ಹೋಂಡಾ ಗುರು ಇದು. ಸರ್ ಹೋಂಡಾನೇ ಹೇಳ್ತಾ ಹೋಂಡಾನೇ ಹೇಳಿ ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2014 ಮಾಡೆಲ್. 82,000 ಡ್ರೈವನ್ ಆಗಿದೆ. ಓನರ್ ಥರ್ಡ್ ಓನರ್. ಮಾಡೆಲ್ ಬಂದ್ಬಿಟ್ಟು 2014 ಮಾಡ್ಲು. ನೋಡ್ಬೋದು ಟೈರ್ ಪ್ರೊಫೈಲ್ ಚೆನ್ನಾಗಿದೆ ಗುರು. ಹೊಸ ಟೈರ್ ಇದೆ. ಇಂಟೀರಿಯರ್ ಏನೇನ್ ಬರುತ್ತೆ ಸರ್? ಇಂಟೀರಿಯರ್ ಅಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಇದು ಯಾವ ಕಲರ್ ಸೀಟ್ ಕವರ್ ಇದು? ಲೇಡಿ ಡ್ರೈವನ್ ಮೇ ಬಿ, ಅದಕ್ಕೆ ಎಲ್ಲ ಹಂಗ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. 5 ಲೀಟರ್ ಇಂಜಿನ್, SMT ವೇರಿಯಂಟ್. ಓಕೆ, SMT ವೇರಿಯಂಟ್ 7 ಸೀಟರ್ ವೆಹಿಕಲ್. ಇದು ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,25,000 ಕೊಟ್ಟಿಂಗ್. 7 ಸೀಟರ್ ಗಾಡಿ 4,00,000 ಮುಗಿಸಿ ಕೊಡ್ತೀನಿ. 4,00,000 7 ಸೀಟರ್ ಕೊಡ್ತೀನಿ ಸರ್. ಎಲ್ಲಿದ್ದೀರಾ ನೀವು? ಕಾಲ್ ಮಾಡಿ ಸರ್. 15 ಮಾಡೆಲ್ ಲೊಕೇಶನ್ ಕಳಿಸ್ತೀನಿ. ಕರ್ನಾಟಕದಲ್ಲಿದ್ದಾರೆ ನಮ್ಮವರು, ಬರ್ತಾರೆ ಖಂಡಿತ ಬರ್ಲಿ. ನಾನು ಇಲ್ಲಿದ್ದೀನಿ. ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಇದ್ದಾರೆ ಇವರು. i20 ಸ್ಪೋರ್ಟ್ಸ್ ವಿತ್ ABS. ಹೇಳಿ. ಲೇಟೆಸ್ಟ್ ಮಾಡೆಲ್ ಅಫೋರ್ಡ್ ಮಾಡಕ್ ಆಗಲ್ಲ. 13 ಮಾಡೆಲ್ ಐತೆ. 13 ಮಾಡೆಲ್ ಲೇಟೆಸ್ಟ್ ಮಾಡಲ್ಲ ಕಮ್ಮಿ ಅಂತ ಹೇಳಿದ್ರೆ ಇದನ್ನ ಕಮ್ಮಿಯಾ? ಮಾಡ್ಕೊಡ್ತೀನಿ ಸರ್. ದೀಪಾವಳಿ ಹಬ್ಬಕ್ಕೆ. ಓಕೆ, ಟಾಪ್ ಅಂಡ್ ವೆಹಿಕಲ್ ಇದು ಕೂಡ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಚೆನ್ನಾಗಿದೆ. 90% ಟೈರ್ ಇದೆ, 98%. ಇಂಟೀರಿಯರ್ ಅಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಕರ್ನಾಟಕ 14 ಮಾಡ್ಲಾ? ಪ್ರೈಸ್ 13 ಮಾಡೆಲ್ ಸರ್. ಇದು 13 ಮಾಡೆಲ್. ಪ್ರೈಸ್ ಏನು? ಅದು ಆಟೋಮೆಟಿಕ್ ಇದೆ. ಇದು ಮ್ಯಾನ್ಯುವಲ್ ಇರ್ಬೋದು. ಇಲ್ಲ, ಇದನ್ನು ಆಟೋಮೆಟಿಕ್. ಅದು ಟೆಸ್ಟ್ ಡ್ರೈವ್ ಕೊಡಿ. ಬನ್ನಿ ಹೋಗೋಣ. ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆಯಾ? ಹೌದು. ಮಳೆಗೆ ತಾನೇ ಕಾರ್ ತಗೊಳ್ಳೋದು, ಇಲ್ಲ ಬೈಕ್ ತಗೊಳ್ಳಲ್ವಾ? ಪ್ರೈಸ್ ಏನು? ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. 3,75,000 ಗೆ ಬಿಟ್ಕೊಡ್ತೀನಿ. 3,75,000. 13 ಮಾಡೆಲ್. i10 ಇಲ್ಲ, i20. ಹೌದು. ಓಕೆ ಸೂಪರ್. ಒಳ್ಳೆ ಗಾಡಿ ಸಿಗ್ತಾ ಇದೆ. ಅದು ಕೂಡ ಗೋಲ್ಡ್ ಕಲರ್ ಗಾಡಿ ಅಂತಾನೆ ಹೇಳ್ಬೋದು. ಇದ್ಯಾವ್ದು? ದೈತ್ಯ. ಹಂಗೆ ತಿರ್ಸ್ಕೊಳ್ಳಿ. ಇದಾ? ಓಕೆ, ತಿರ್ಸ್ಕೊಂಡೆ. ಹೇಳಿ. ರೆನಾಲ್ಡ್ ಡಸ್ಟರ್. ಸರ್ ರೆನಾಲ್ಡ್ ಡಸ್ಟರ್ 2019 ಲೇಟೆಸ್ಟ್ ಮಾಡೆಲ್. 19 ಮಾಡೆಲ್. ಹೌದಾ? ಹೌದು ಸರ್. ಬನ್ನಿ ಸರ್, ಇಲ್ಲಿ ತೋರಿಸ್ಕೊಳ್ಳಿ ಸರ್ ಕಸ್ಟಮರ್ಗೆ. 18 ಮ್ಯಾನುಫ್ಯಾಕ್ಚರ್, 19 ರಿಜಿಸ್ಟ್ರೇಷನ್. 19 ಲೆಕ್ಕಾನೇ ಬರೋದು. 19 ಮಾಡಲ್ ಇದು. ಹೌದು. 19 ಡಸ್ಟರ್ ಸಿಗೋದಿಲ್ಲ ನಾರ್ಮಲ್ ಆಗಿ. ಅದು ಕರ್ನಾಟಕ ರಿಜಿಸ್ಟ್ರೇಷನ್. 30,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬರೀ 30,000 ಓಡಿದೆ. 30,000 ಓಡಿದೆ. ಓನರ್ ಸೆಕೆಂಡ್ ಓನರ್. ಅದು ಟಾಪ್ ಅಂಡ್ ವೆಹಿಕಲ್ ಗುರು. ನಿಮಗೆ ನೋಡಬಹುದು. ಇಂಟೀರಿಯರ್ ಅಲ್ಲಿ ಏನೇನು ಬರುತ್ತೆ ಸರ್? ಇಂಟೀರಿಯರ್ಸ್ ಅಲ್ಲಿ ನಿಮ್ಗೆ ಬೇಸಿಕ್ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್, AC, ಫಾಗರ್, ಡಿಫಾಗರ್, ಅಲೈ ವೀಲ್ಸ್. ಎಷ್ಟು ಓಡಿದೆ ನೋಡ್ಗುರು? 31,000 ಚೇಂಜ್ ಓಡಿದೆ ಅಷ್ಟೇ. ಅದು ಅಷ್ಟೇ.
19ನೇ ಮಾಡ್ಲು ನೋಡ್ಬೋದು, ಸೂಪರ್ ಆಗಿದೆ ಗುರು. ಟೈರ್ ಪ್ರೊಫೈಲು ಅದು ಮತ್ತೆ ಬಾಡಿ ಲೈನು ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಪ್ರೈಸ್ ಸೂಪರ್ ಪ್ರೈಸ್ ಹೇಳಿ. 19 ಮಾಡಲ್ ಅಂತ ಶೋ ಹೊಡಿತಾ ಇದ್ದೀರಾ, ಹಾ ಹಂಗೆ ರೇಟ್ ಹೇಳ್ತೀರಾ ಅಂತ ಅನ್ಕೊಂತೀರಾ. ಹಾ 8,25,000 ಕೋಟಿಂಗ್. ಹಾ 8,25,000 ಕೋಟಿಂಗ್. ಕೋಟಿಂಗ್ 7,95,000 ಗೆ ಮಾಡ್ಕೊಡ್ತೀನಿ. ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್. ಹೌದಾ? 7,95,000 7,95,000 ಗೆ ನಿಮ್ಮ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಎಲ್ಲ ಸೇರಿ ಎಕ್ಸ್ಟ್ರಾ ಏನ್ ಚಾರ್ಜಸ್ ಏನಿಲ್ಲ. ಏನು ಬೇಡ, ನೀವೇ ಇಟ್ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಸೂಪರ್. ಹಿಂಗ್ ತಿರ್ಸ್ಲಾ? ಹಿಂಗ್ ತಿರ್ಸ್ಬೇಡಿ ಇವಾಗ. ಓಕೆ ಹೇಳಿ. ನೆಕ್ಸ್ಟ್ ನಮ್ ಜೊತೆ ಒಂದು ದೈತ್ಯ ಇದೆ, ಆನೆ ಮರಿ ಇದೆ, ಹೇಳಿ. ಇದಕ್ಕೆ ಏನ್ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಹಂಗಿದೆ ಇದು ಕಾರು. ಫೋರ್ಡ್ ಎಂಡೆವರ್. ಓಕೆ. 3 ಲೀಟರ್ ಇಂಜಿನ್, 2013 ಮಾಡೆಲ್. ಓಕೆ. ಆಟೋಮೆಟಿಕ್ ಇದು ಆಟೋಮೆಟಿಕ್ ಡೀಸೆಲ್. ಓಕೆ. ನಿಮ್ಮ ಹತ್ರ ಆಟೋಮೆಟಿಕ್ ತುಂಬಾ ಇದೆ ಅನ್ಸುತ್ತೆ ಗಾಡಿ. ಏನ್ ಮಾಡ್ಲಿ, ಹಂಗ್ ಬರುತ್ತೆ ನಮ್ಗೆ ಸರ್. ಆಟೋಮೆಟಿಕ್ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಗುರು ನಿಮ್ಗೆ. ಮತ್ತೆ ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿಸ್ಕೊಂಡಿದ್ರೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ ಗುರು. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಆಮೇಲೆ ಡೆನ್ಸ್ ಗಿಡ್ಸ್ ಏನದು ಇಲ್ಲ. ಡಿಫಾಗರ್, ವೈಪರ್, ಮತ್ತೆ ನಿಮ್ಗೆ ನೋಡ್ಬೋದು ಇದೆಲ್ಲ ಮಿರರ್ ಎಲ್ಲ ಇದೆ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಏನ್ ಪ್ರೈಸ್ ಹೇಳ್ತಾ ಇದ್ರ ಬೈ? ಎಂಡೆವರ್ಗೆ ಏನ್ ಕೊಡ್ಬೋದು ಸರ್ ಪ್ರೈಸ್? ಮೇ ಬಿ ಒಂದು 7-8 ಲಕ್ಷ ಹೇಳ್ತಾರೆ ಏನೋ. 7-8 ಲಕ್ಷ ಹೇಳ್ತಾರೆ ಎಂಡೆವರ್ಗೆ. ದಿವಾಲಿ ಆಫರ್ 6,30,000 ಗೆ ಮುಗಿಸ್ಕೊಡ್ತೀನಿ ಎಂಡೆವರ್. 6,30,000. 6,30,000 ಆಗಿ ಎಂಡೆವರ್. 2013 ಮಾಡಲ್. ಓನರ್ ಬರಕ್ ಆಗಲ್ಲ, ಕಾಲ್ ಮಾಡಿ ಬಂದ್ಬಿಟ್ಟು ಸರ್ ಎಲ್ಲಿದ್ದೀರಾ, ನಿಮ್ ಕಾರ್ ತಗೊಂಡ್ ಬಂದಿದೀನಿ ಅಂತ ಬರ್ತೀನಿ. ಮನೆ ಹತ್ರ ಬರ್ತೀರಾ? ಮನೆ ಹತ್ರನೇ ಬಂದ್ಬಿಡ್ತೀನಿ. ಬರ್ತೀನಿ. ಓಕೆ. ನಮ್ ಜೊತೆ ಒಂದು ಬ್ಲೂ ಕಲರ್ ಎಲಾಂಟ್ರಾ ಇದೆ, ಕತ್ಲಾಗ್ಬಿಟ್ಟಿದೆ, ಕತ್ಲಲ್ಲಿ ಕಪ್ಪ ಕಾಣಿಸ್ತಾ ಇದೆ, ಹೇಳಿ. ಹೆಂಗ್ ಕಾಣಿಸ್ತಾ ಇದೆ ನೋಡಿ ಸರ್. ಇಡೀ ಬಾಡಿ ಏನು 2004 ಮಾಡಲ್. 4 ಹೇಳಿದ ತಕ್ಷಣ FC ಇಲ್ಲ ನಮ್ ಮೇಲೆ ಹಾಕ್ತೀರಾ? FC ಎಲ್ಲ ರನ್ನಿಂಗ್ ಇದೆ. 2004 ಮಾಡಲ್. ಆ ಕಾಲ ಆ ಟೈಮ್ ಅಲ್ಲಿ ಇಂಡಿಯನ್ ಬೆನ್ಸ್ ಅಂತ ಹೇಳ್ತಾರೆ. ತೋರಿಸ್ಬಿಡಿ ಇದು ಹೆಡ್ಲೈಟ್. ಇಂಡಿಯನ್ ಬೆನ್ಸ್ ಹೆಡ್ಲೈಟ್ ಇದೇ ತರ ಬರ್ತಾ ಇತ್ತು ಆಕ್ಚುಲಿ. ಇಂಟೀರಿಯರ್ ತೋರಿಸಬಹುದಾ? ಓಪನ್ ಇದೆಯಾ? ಓಪನ್ ಐತೆ ಸರ್. ಅದು ಲೆದರ್ ಸೀಟ್ ಎಲ್ಲ ಇದೆ ಇದ್ರಲ್ಲಿ. ನೀವು ನಂಬರ್ಗೂ ಸಮೇತ ರೇಟ್ ಹೇಳ್ಬೇಡಿ. ನಂಬರ್ಗೂ ಸಮೇತ ರೇಟ್ ಹೇಳ್ಬೇಡಿ ಅಂದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದ್ರಲ್ಲಿ. ರೇಟ್ ಹೇಳ್ತೀನಿ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಇದ್ರಲ್ಲಿ. 2 ಲೀಟರ್ ಇಂಜಿನ್, ಅಲೈ ವೀಲ್ಸ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಲೈಟ್ ಆನ್ ಮಾಡಿ. ಕತ್ಲು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಫಾಗರ್, ಡಿಫಾಗರ್, ಏನೇನ್ ಬೇಕು ಸರ್ 2004 ಅಲ್ಲಿ ಏನೇನ್ ಬೇಕು ಎಲ್ಲ ಆ ಟೈಮ್ ಅಲ್ಲಿ ಎಲ್ಲ ಫೀಚರ್ಸ್ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಫೀಚರ್ಸ್ ಬರುತ್ತೆ. ಎಲ್ಲ ಫೀಚರ್ಸ್ ಕೊಟ್ಬಿಟ್ಟಿದ್ದಾರೆ. ಈ ನಂಬರ್ ಸಮೇತ ರೇಟ್ ಹೇಳ್ಬೇಡಿ. ನಂಬರ್ ಸಮೇತ ಬೇಡ. ನಂಬರ್ಗೆಲ್ಲ ರೇಟ್ ಹೇಳ್ಬೇಡಿ ನೀವು. ಫ್ಯಾನ್ಸಿ ನಂಬರ್ ಅದು. 2,45,000 ಕೋಟಿಂಗ್. ಕಾಲೇಜ್ ಹುಡುಗರಿಗೆ ಇಲ್ಲ, ನಮ್ ಕಾಸಲ್ಲಿ ನಾವು ಶೌಕಿ ಮಾಡ್ಬೇಕು, ಬೇಡ ನಾನೇ ಕಾಸು ಅರೇಂಜ್ ಮಾಡ್ಬಿಟ್ಟಿದೀನಿ. 195 ಗೆ ಮುಗಿಸ್ಬಿಟ್ಟು ಕೊಡ್ತೀನಿ. 2 ಲೀಟರ್ ಇಂಜಿನ್ ಎಲೆಂಟ್ರಾ. 195 ಗೆ ಬೆನ್ಸ್, ಲೋ ಬಜೆಟ್ ಬೆನ್ಸ್, ಇಂಡಿಯನ್ ಬೆನ್ಸ್. ನಮ್ಮ ಹತ್ರ ಒಂದು ಟಾಪ್ ಅಂಡ್ ಪೋಲೋ ಇದೆ. ಏನಿದು ಕ್ರಾಸಾ? ಪೋಲೋ ಕ್ರಾಸ್, ಅದು ನಾರ್ಮಲ್ ಪೋಲೋ. ಓ, ಎರಡು ಐತೆ. ಪಕ್ಕದಲ್ಲಿ ನಿಂತ್ಕೊಂಡೈತೆ. ಕ್ರಾಸ್ ತೋರಿಸ್ಕೊಳ್ಳಿ, ಅಲ್ಲಿ ಸ್ಟಾಕ್ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ನಿಲ್ಸಿದ್ದೀನಿ. ಓಕೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಏನ್ ಕಸ್ಟಮರ್ ಕಾಲ್ ಮಾಡ್ತಾರೆ, ಸರ್ ಪೋಲೋ ಇದೆಯಾ? ಕೊಡಲ್ಲ, ಪೋಲೋನು ತಗೊಂಡ್ ಬಂದಿದ್ದೀನಿ. ಪೋಲೋನು ಇದೆ. ಪೋಲೋನು ಐತೆ. ಓಕೆ. ಪೋಲೋ ಎರಡೆರಡು ಪೋಲೋ ಇದೆ. ಆವಾಗ್ಲೇ ಸಿಕ್ಕಿಲ್ಲ ಯಾವ ಪೋಲೋನು ಇಲ್ವಲ್ಲ ಗುರು ಇಲ್ಲಿ ಅಂತ. ಆಮೇಲೆ ನೋಡಿದ್ರೆ ಹೊರಗಡೆ ಐತೆ. ಇಲ್ಲ ಐತೆ ಪೋಲೋ. ಮಾಡ್ಲಿ, ನಾವು ಪೋಲೋ ಇಕ್ಕಿಲ್ಲ ಅಂದ್ರೆ ಆಗುತ್ತಾ ಅದು? ಅದೇ ಪೋಲೋ ಅಂತ ಹೇಳಿದ್ರೆ ಕಸ್ಟಮರ್ ಬೇಸ್ ಸಪ್ರೇಟ್. ಒಂದ್ ಶೋರೂಮಲ್ಲಿ ಒಂದ್ ಪೋಲೋ ಇರ್ಲೇಬೇಕು. ಹೇಳಿ. ಇದಕ್ಕೆ ಒಂದ್ ಡಿಲಾಗು ಪೋಲೋಗೆ. ಹೇಳಿ. ನನ್ ಬಂದಿಲ್ಲ ಅಂದ್ರೆ ನಿನ್ಗೆ ಹವಾ, ನನ್ ಬಂದಾದ್ಮೇಲೆ ಇಡೀ ಆಲ್ಫಾಗೆ ಹವಾ. ಹೌದಾ? ಹಂಗೆ ಪೋಲೋಗೆ. ಅದಕ್ಕೆ ಲೇಟೆಸ್ಟ್ ಎಂಟ್ರಿ. ಲೇಟ್ ಆಗಿದ್ರು ಲೇಟೆಸ್ಟ್ ಎಂಟ್ರಿ ಇದು. ಲೇಟೆಸ್ಟ್ ಬ್ಲಾಕ್ ಕಲರ್ ಪೋಲೋ ಬಗ್ಗೆ ಹೇಳಿ. ಅಲ್ಲಿ ಪೋಲೋ ಕ್ರಾಸ್ ಲಿಮಿಟೆಡ್ ಎಡಿಷನ್ ಪೋಲೋ ಕ್ರಾಸ್ 2014 ಮಾಡಲ್. ಸೆಕೆಂಡ್ ಓನರ್ ಇದು. ಸೆಕೆಂಡ್ ಓನರ್? ಹೌದು, ಸೆಕೆಂಡ್ ಓನರ್. ಓಕೆ. ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡ್ಬೋದು. ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ತೋರಿಸ್ಕೊಳ್ಳಿ. ಗೊತ್ತಿಲ್ಲ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗುರು ಇದರಲ್ಲಿ. ಏನ್ ಆಪ್ಷನ್ ಬರಲ್ಲ ಹೇಳು, ಎಲ್ಲ ಐತೆ. ಲೆದರ್ ಸೀಟ್ ಎಲ್ಲ ಇದೆ, ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇದೆ. ಡೋರ್ ತೆಗಿತಾ ಇದ್ದಂಗೆ ಅದು ಫೀಲ್ ಗೊತ್ತಾಗುತ್ತೆ ಹೆಂಗಿದೆ ಗಾಡಿ ಅಂತ. ಶಾಕ್ ಆಂಟಿನ ಎಲ್ಲ ಬರುತ್ತೆ ನಿಮ್ಗೆ. ಹಿಂದ್ಗಡೆ ಸೂಪರ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಏನೂ ಇಲ್ಲ. ಇದು ಬಂಪರ್ಸ್ ಎಲ್ಲ ಸ್ವಲ್ಪ ಕಸ್ಟಮರ್ ಸ್ಪೋರ್ಟಿಯಾಗಿ ಮಾಡಿಸ್ಕೊಂಡಿದ್ದಾರೆ ಹಿಂದ್ಗಡೆ ಅಲ್ವಾ? ಹೌದು. ಸೊ ಏನ್ ಪ್ರೈಸ್ ಹೇಳ್ತೀರಾ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು 4,75,000. ಗೊತ್ತು ಪೋಲೋ ರೇಟ್ಗೆ ಇವ್ರಿಗೆ ಗೊತ್ತು ಪೋಲೋ ಜಾಸ್ತಿ ಹೋಗುತ್ತೆ, ಅದಕ್ಕೆ ಜಾಸ್ತಿ ಕೋಟಿಂಗ್ ಮಾಡ್ಬಿಟ್ಟಿದ್ದಾರೆ. 475 ಕೋಟಿಂಗ್ 3.5 ಮಾಡಿ ಕೊಡ್ತೀನಿ. 3.5? ಯಾವ ಮಾಡ್ಲು?
14 ಮಾಡಲ್, ಸಿಂಗಲ್ ಓನರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್, ಹೌದು, ಟಾಪ್ ಎಂಡ್. ಟಾಪ್ ಎಂಡ್. ಏನಿಲ್ಲ ಫೀಚರ್ಸ್, ಏನ್ ಬೇಕು, ಏನ್ ಬೇಕು ಎಲ್ಲ ಐತೆ. ಎಲ್ಲ ಐತೆ. ಅಷ್ಟೇ, ಒಳಗೆ ಮುಗಿಸ್ಕೊಡ್ತೀನಿ. 3.5. 3.5. ಕರ್ನಾಟಕನ, ಕರ್ನಾಟಕನ ಲೋನ್ ಬೇಕಾ? ಹಾ, ಮಾಡ್ಕೊಡ್ತೀನಿ. ಅದು ಮಾಡ್ಕೊಡ್ತೀರಾ? ಅದನ್ನು ಮಾಡ್ಕೊಡ್ತೀನಿ. ಕರ್ನಾಟಕ ಅಲ್ಲ ಅನ್ಸುತ್ತೆ ಅದು. ತೋರ್ಸ್ಕೊಳ್ಳಿ ಗಾಡಿ, K51 ಎಲೆಕ್ಟ್ರಾನಿಕ್ ಸಿಟಿ. ಎಲೆಕ್ಟ್ರಾನಿಕ್ ಸಿಟಿ. ಹೌದು. ಏನೋ ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಹಾ. ಬಂದ್ಬಿಟ್ಟು ಗಾಡಿ ನೋಡ್ಕೊಳ್ಳಿ, ಟೆಸ್ಟ್ ಹೋಗಿ ಬರೋಣ, ಹಾ, ಆಮೇಲೆ ಹೇಳ್ತೀರಾ. ಅದಕ್ಕೇನೆ 3.5 ಲಕ್ಷ ಕೊಡ್ತಾ ಇದೀರಾ? ದೀಪಾವಳಿ ಆಫರ್ ಅಂತ. ದಿವಾಲಿ ದಿವಾಲಿ ದಿವಾಲಿ. ಅಲ್ಲ ಗುರು, ಟಾಪ್ ಎಂಡ್ ಮಾಡ್ಲಾ ಹಂಗಂತ ಹೇಳಿದ್ರೆ 14 ಮಾಡ್ಲಿ ಇದು. ಅದೇ ಸರ್ ಆಲ್ಫಾ. ಓಕೆ, ನೆಕ್ಸ್ಟ್ ನಮ್ ಜೊತೆ ಬ್ಲೂ ಕಲರ್ ಇದೆ, ಇದ್ಯಾವ ಮಾಡ್ಲು? 15 ಮಾಡಲ್. 15 ಮಾಡ್ಲು. ಹೌದು. ಇದೆಷ್ಟು? ಇದು 4 ಲಕ್ಷನಾ? 4 ಲಕ್ಷನಾ? ಏನ್ ಸರ್ ಈ ತರ ಹೇಳ್ತಾ ಇದ್ದೀರಾ? 3,75,000. 3,75,000. 3,75,000. ವಾವ್, ಕರ್ನಾಟಕ ಅದು ಗುರು. ಕರ್ನಾಟಕ, ಕರ್ನಾಟಕ, ಕರ್ನಾಟಕ. ಓಕೆ, ಏನ್ ಗುರು ಇದು ಪ್ರೈಸ್? ಸೂಪರ್ ಆಗಿದೆ, ಬ್ಲೂ ಕಲರ್. 15 ಮಾಡ್ಲು, ಡೀಸೆಲ್. ಡೀಸೆಲ್. ಇನ್ನೊಂದ್ ಶಾಕಿಂಗ್. ಡೀಸೆಲ್. ಇನ್ನೊಂದ್ ಶಾಕಿಂಗ್ ಅಲ್ಲಿ 15 ಮಾಡ್ಲು ಡೀಸೆಲ್ ಗುರು, ಇದು ಪೆಟ್ರೋಲ್ ಅಲ್ಲ. ಓಕೆ, ಸೂಪರ್. ಡೀಸೆಲ್ ಮಾಡಲ್ ಸಿಗ್ತಾ ಇದೆ. ಅದು ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇದೇನೋ ಇಂಟರ್ಸ್ಟೇಟ್ ವೆಹಿಕಲ್ ಅಲ್ಲ, ಇದು ಕರ್ನಾಟಕ ವೆಹಿಕಲ್. 395 ಗೆ ಕೊಡ್ತಾ ಇದಾರೆ. ಓನರ್ ಎಷ್ಟು ಕೇಳ್ಬೋದಾ? ಥರ್ಡ್ ಓನರ್ ಸರ್ ಇದು. ಥರ್ಡ್ ಓನರ್ ಆಗಿದೆ. ಇದು ಥರ್ಡ್ ಓನರ್, ಅದು ಸೆಕೆಂಡ್ ಓನರ್. ಓಡಿದೆಷ್ಟು? ಎಷ್ಟು ಓಡಿದೆ? 68 to 78. ಅಷ್ಟೇನಾ? ಟ್ರೆಂಡ್ ಲೈನ್, ಹೈ ಲೈನ್. ಮೀಟರ್ ಏನಾದ್ರು ಪ್ರಾಬ್ಲಮ್ ಇದೆಯಾ? ಹೋಗೋಣ ಶೋರೂಮ್ಗೆ. ರೆಡಿನಾ? ರೆಡಿ. ರೆಡಿ ಸ್ಟಡಿ ಪೋ. ನಮ್ ಕಸ್ಟಮರ್ ರೆಡಿ ಇದ್ದಾರೆ. ರೆಡಿ ಸ್ಟಡಿ ಪೋ. ಇವೆರಡು ಪೋಲೋ ಹೋಗಿಲ್ಲ ಅಂತ ಕೇಳಿ. ಖಂಡಿತ ಹೇಳ್ತೇನೆ, ನಂಬರ್ ಐತೆ. ಹೌದಾ? ಹೇಳ್ತೇನೆ. 350, 350, 390, 395 ಮಾಡ್ಲು. 15, 14. ಹೌದು. ಓಡಿದ್ದು 78 to 68. 68. ಪೋಲೋ. ಪೋಲೋ. ಇದು ಯಾವ ಬ್ರ್ಯಾಂಡ್ ಅಂತ ಗೊತ್ತಾಗ್ತಿಲ್ಲ. ಒಪೆಲ್ ಕೋರ್ಸಾ. 1.2 ಲೀಟರ್ ಇಂಜಿನ್, ಒಪೆಲ್ ಕೋರ್ಸಾ ಸೇಲ್. ಇಂಡಿಯಾ ಬ್ರ್ಯಾಂಡ್. ಹೌದು. ನಾನ್ ನೋಡಿಲ್ಲ ಸರ್ ಇದು. ಇದು ಆಕ್ಚುಲಿ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದೇನಂದ್ರೆ 5 ಮಾಡಲ್ ಸಿಂಗಲ್ ಓನರ್. 5 ಮಾಡಲ್ ಸಿಂಗಲ್ ಓನರ್. 5 ಮಾಡಲ್ ಸಿಂಗಲ್ ಓನರ್. 11,000 ಹೊಡಿದೆ. ಬರೀ 11,000. ಬರೀ 11,000 ಹೊಡಿದೆ. ಏನ್ ಗ್ಯಾರಂಟಿ ಕೊಡ್ತೀರಾ? ಗ್ಯಾರಂಟಿ ಏನ್ ಕೊಡ್ಲಿ? ಇದು ಬ್ರಾಂಡ್ ಇಲ್ಲ, ಇದು ಆಕ್ಚುಲಿ 11,000 ಓಡಿದೆ ಅಷ್ಟೇ. 11,000 ಕಿಲೋಮೀಟರ್ಸ್ ಓಡಿದೆ ಸರ್. ಬೇಕಂದ್ರೆ ನಿಮ್ ಮೆಕ್ಯಾನಿಕ್ ಏನಾದ್ರು ಪ್ರೊಫೆಷನಲ್ ಯಾವ್ದು ಇದ್ದೇ ಇರ್ತಾರಲ್ವಾ, ಪ್ರೊಫೆಷನಲ್ ನಮ್ ಫ್ರೆಂಡ್ಸ್, ಅವ್ರಿಗೆ ಕರ್ಕೊಂಡ್ ಬನ್ನಿ, ಗೊತ್ತಾಗುತ್ತೆ ಅಲ್ವಾ? ಕರ್ಕೊಂಡ್ ಬಂದು ಚೆಕ್ ಮಾಡ್ಕೊಳ್ಳಿ. ಈ ಡೋರ್ ನೋಡಿ, ಡೋರ್ ನೋಡಿ, ಸೂಪರ್ ಆಗಿದೆ. ಈ ಡೋರ್ ಎಲ್ಲ ಎಳೆದ ತಕ್ಷಣ ಹಿಂಗೆ ಬಂದ್ ಗಲಗಲ ಅಂದ್ರೆ ಗಾಡಿ ಚೆನ್ನಾಗಿಲ್ಲ ಅಂತ. ಹಂಗೆ ಪ್ರೈಸ್ ಪಟ ಪಟ ಅಂತ ಹೇಳ್ತೀನಿ ನೋಡಿ. ವಾವ್, ಸೂಪರ್ ಆಗಿದೆ. ಪಕ್ಕ ಇದು 11,000 ಓಡಿದೆ ಅನ್ಸುತ್ತೆ. ಇಂಟೀರಿಯರ್ ಸೂಪರ್ ಆಗಿದೆ ಗುರು. ಬೇರೆ ಎಲ್ಲಿ ನೋಡಕ್ ಚೆನ್ನಾಗಿದೆ. ನನಗೆ ಇಲ್ಲಿ ಕತ್ಲಲ್ವಾ, ತೋರ್ಸಕ್ ಆಗ್ತಾ ಇಲ್ಲ, ಕತ್ಲಾಗೋಯ್ತು. ಆವಾಗ್ಲೇ ಒಂದ್ ಶೂಟ್ ಮಾಡಿದ್ದೆ, ಫುಲ್ ಹೊಗೆ ಹಾಕ್ಸ್ಕೊಂತು, ಆಡಿಯೋ ಬಂದಿಲ್ಲ. ತುಂಬಾ ಚೆನ್ನಾಗಿದೆ. ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ ಇದು. ಆ ಟೈಮಲ್ಲಿ ಇದು ಟಾಪ್ ಎಂಡ್ ಅನ್ಸುತ್ತೆ. ಹೌದು. ಸೊ ಅವಾಗ ಮ್ಯಾಗ್ವಿಲ್ ಎಲ್ಲ ಬರ್ತಾ ಇರ್ಲಿಲ್ಲ. ಹೌದು ಹೌದು. ಪ್ರೈಸ್ ಕಮ್ಮಿ, ಚೀಪ್ ಪ್ರೈಸ್ ಅಲ್ಲಿ 11,000 ಓಡಿದೆ. 11,000 ಹೊಡಿದೆ. ಕೇಳ್ಕೊಳ್ಳಿ, ನಮ್ಮ ಮಾತು ಹೇಳ್ತೀನಿ, ಅದು ಕೇಳ್ಕೊಳ್ಳಿ. 1,25,00,000 ಕಟ್ಬಿಟ್ಟು 2 ವೀಲರ್ ತಗೊಳ್ತಾರೆ. ಹೌದು. 99,000 ಕೊಡಿ, 4 ವೀಲರ್ ಎತ್ಕೊಂಡು ಹೋಗ್ತಾ ಇರಿ. 99,000 ಕೊಡಿ. ಅದ್ಮೇಲೆ ₹1 ಕೊಡ್ಬೇಡಿ. ಕೇಳಲ್ಲ, ಕೊಡ್ಬೇಡಿ ನೀವು. ಕೇಳಿದ್ರು ಕೊಡಲ್ಲ. ಕೇಳಿದ್ರು ಕೊಡಲ್ಲ. ನಾವು ಕೊಡ್ಬೇಡಿ ನೀವು. ಕೊಡ್ಬೇಡಿ. ಸಿಂಗಲ್ ಓನರ್ 11,000 ಹೊಡಿದೆ. ಒಪೆಲ್ ಕೋರ್ಸಾ ಸೇಲ್ 5 ಮಾಡಲ್, 1.2 ಲೀಟರ್ ಸೇಲ್ ಇಂಜಿನ್ ಬರುತ್ತೆ. ಇವಾಗ ಇನ್ನೊಂದು ಡೌಟ್ ಬಂತು ನನಗೆ. ಪಾರ್ಟ್ ಸಿಗುತ್ತಾ? ತರ್ಸ್ಕೊಡ್ತೀನಿ, ಹೋಗಿ ತರ್ಸ್ಕೊಡ್ತೀರಾ? ತರ್ಸ್ಕೊಡ್ತೀನಿ. 5 ವರ್ಷ ಬಿಟ್ಕೊಂಡ್ ಬಂದ್ರು ತರ್ಸ್ಕೊಡ್ತೀನಿ. ನೀವಿಲ್ಲೇ ಇರ್ತೀರಾ? ಲಿಂಕ್ ಇದೆ JC ರೋಡ್ ಅಲ್ಲಿ. ಹೌದಾ? ತರ್ಸ್ಕೊಡ್ತೀನಿ. ಎಲ್ಲಾದ್ರೂ ತರ್ಸ್ಕೊಡ್ತೀರಾ? ಎಲ್ಲಾದ್ರೂ ತರ್ಸ್ಕೊಡ್ತೀನಿ. ಓಕೆ, ಸೂಪರ್. ಗಾಡಿ ಸೂಪರ್ ಆಗಿದೆ ಗುರು, ತಗೋಬಹುದು. 11,000 ಅಷ್ಟೇ ಓಡಿದೆ, ಸಿಂಗಲ್ ಓನರ್. ಬೆಂಜು ಪ್ರೈಸ್ ಆವಾಗ್ಲೇ ಹೇಳಿದ್ರು, ಶಾಕ್ ಆಯ್ತು. ಚೆನ್ನಾಗಿದೆ. ಫ್ರಂಟ್ ಗ್ರಿಲ್ ಎಲ್ಲ ಒಡೆದೋಗಿದೆ, ಆದ್ರೂ ಭಯ ಇದೆ. ಸಣ್ಣ ಪುಟ್ಟ ಇರ್ಲೇ ಇರುತ್ತೆ. ಅದೇನ್ ಮಾಡಲ್ಲ, ಅದು ಫ್ಯಾಕ್ಟ್. ಟಾಪ್ ಎಂಡ್. ಟಾಪ್ ಸರ್. GL 350 CDI 4MATIC, Mercedes Benz 4MATIC. 4 ವೀಲ್ ಡ್ರೈವ್ ಆಗುತ್ತೆ. 4 ವೀಲ್ ಡ್ರೈವ್. ರೇಟ್ ಸನ್ರೂಫ್. ಯಾವ ಮಾಡ್ಲು? 2011 ಮಾಡಲ್. ಸನ್ರೂಫ್ ಎಲ್ಲ ಬರುತ್ತಾ? ಸನ್ರೂಫ್ ಎಲ್ಲ ಎರಡು ಸನ್ರೂಫ್ ಬರುತ್ತೆ ಸರ್. ಎರಡು ಬರುತ್ತಾ? ಪ್ಯಾನೋರಾಮಿಕ್. ಹೌದು. ಓಕೆ. GL ಗುರು? GL 350. ಮಾರ್ಕೆಟ್ ಪ್ರೈಸ್ ಏನಿದೆ ಸರ್? ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಕೋಟ್ ಮಾಡ್ತಾರೆ ಸರ್, 25 ಲಕ್ಷ, 20 ಲಕ್ಷ, 18 ಲಕ್ಷ, ಅದೆಲ್ಲ ಕೋಟ್ ಮಾಡ್ತಾರೆ. ಇಂಟೀರಿಯರ್ ಚೆನ್ನಾಗಿದೆಯಲ್ಲ? ಗಾಡಿನ ಗನ್ ತರ ಇದೆ ಸರ್. ಇದು ಗನ್ ಇದೆ. ಹೌದು. ಮುಂದೆ ಒಂದು ಚೂರ್ ಗ್ರಿಲ್ ಒಂದು ಹೋಗಿದೆ ಅಷ್ಟೇ. ಇನ್ನು ಏನು ಇಲ್ಲ.
ಆ ತರ ನಮ್ಗೆ ಕೊಡ್ತಾರಲ್ವಾ ದುಡ್ಡು, ಹಾ. ಆ ದುಡ್ಡಲ್ಲಿ ನೀವು ರೆಡಿ ಮಾಡಿಸ್ಕೊಳ್ಳಿ. ಮಾಡಿಸ್ಕೋಬಹುದು. ಹೌದು. ಡಿಫಾಗರ್, ವೈಪರ್ ಏನ್ ಬೇಕು ಎಲ್ಲ ಐತೆ. ಪ್ರೈಸ್ ಹೇಳ್ತೀನಿ, Michelin ಟೈರ್ ಇದೆ, ತೋರ್ಸ್ಕೊಳ್ಳಿ ಗಾಡಿ. ಹೊಸ ಟೈರ್. ಪ್ರೈಸ್ ಕೇಳಿ ನನಗೆ ಶಾಕ್ ಆಗೋಯ್ತು. ಇವ್ರು ಬೇಡ ಅಂದ್ರು, ಆದ್ರೂ ನಾನು ಹಾಕ್ತಾ ಇದೀನಿ. ಚೆನ್ನಾಗಿದೆ. ಗ್ರಿಲ್ ಒಂದ್ ಚೇಂಜ್ ಮಾಡ್ಕೊಡ್ತೀರಾ? ನೀವ್ ಕಾಸು ಕೊಟ್ರೆ ನಾನು ತರ್ಸ್ಬಿಟ್ಟು ಕಾಸು ಕೊಟ್ರೆ ಮಾಡ್ತೀರಾ? ಹೌದು. ಗ್ರಿಲ್ ಎಲ್ಲ ಮುಟ್ಟಕ್ಕಾಗಲ್ಲ, ಅದಕ್ಕೆ 1 ಲಕ್ಷ ಅದ್ ನಾನು ತರ್ಸ್ಕೊಡ್ತೀನಿ. ಬೇಡ, 1 ಲಕ್ಷಗೆಲ್ಲ ಬೇಡ, ಹಾ, ಕಮ್ಮಿಗೆ ತರ್ಸ್ಕೊಡ್ತೀನಿ, ಮಾಡ್ತೀರಾ? ಕಮ್ಮಿಗೆ ಮಾಡಿಸ್ಕೊಡ್ತೀನಿ. ಇವಾಗ ಹೇಳಿ ಶಾಕಿಂಗ್ ಪ್ರೈಸ್. ಶಾಕಿಂಗ್ ಪ್ರೈಸ್ ಹೇಳ್ಬೇಕಾ? ಹಾ. 13 ಲಕ್ಷ ಸರ್. ಜಾಸ್ತಿ ಆಯ್ತು. ಜಾಸ್ತಿನಾ? ಹಾ. 18 ಕೋಟ್ ಮಾಡ್ತಾ ಇದಾರೆ ಬಜಾರಲ್ಲಿ. ಹೌದು, ಆದ್ರೂ ಜಾಸ್ತಿ. 13 ಜಾಸ್ತಿ. ನೀವ್ ಹೇಳೋ ಪ್ರೈಸ್ ಎಲ್ಲ ನೋಡ್ತಾ ಇದ್ರೆ ಇದಕ್ ಜಾಸ್ತಿ ಆಗಿಲ್ವಾ ಇವಾಗ? ಸರಿ ಹೋಗಿ ಸರ್. ಯಾಕಂದ್ರೆ ನನ್ಗೆ ಆಲ್ರೆಡಿ ಪ್ರೈಸ್ ಗೊತ್ತು. ಕೋಟಿಂಗ್ ಪ್ರೈಸ್ ಹೇಳ್ತಾ ಇದೀರ ನೀವು ಇವಾಗ. ಕೋಟಿಂಗ್ ಪ್ರೈಸ್ ಇಲ್ಲ ಇದು. ಕೋಟಿಂಗ್ ಪ್ರೈಸ್ ನಮ್ದು 15 ಲಕ್ಷ. ಹಾ, ಹೌದು. ಫೈನಲ್ ಪ್ರೈಸ್ 13 ಕೊಟ್ಬಿಡಿ. ಚೂರ್ ಫೈನಲ್ ಮಾಡಿ. ಏನ್ ಸರ್ ನೀವು ಎಲ್ಲಾ ಕಾರ್ಗೆ ಒಂಚೂರು 8.5 ಲಕ್ಷ ಕೊಡಿ. ಹಾ. ಗಾಡಿ ತಕೊಂಡು. ನನಗೆ ಆಲ್ರೆಡಿ ಪ್ರೈಸ್ ಗೊತ್ತು, ಅದಕ್ಕೆ 8.5 ಲಕ್ಷ. 8.5 ಲಕ್ಷಗೆ GL 350 C-Type 4matic. ಹಾ, ಎಂಜಿನ್ ಹೆಂಗಿದೆ? ನೀವು ಬನ್ನಿ ಸರ್. ಅಷ್ಟು ಕಮ್ಮಿ ಏನಕ್ಕೆ ಕೊಡ್ತಾ ಇದೀರಾ? ಹೌದು ಸರ್, ದಿವಾಲಿ ಆಫರ್ ಸರ್. ಬರೀ 10 ಡೇಸ್ ಮಾತ್ರ ಅಷ್ಟೇ. ಬರೀ 10 ಡೇಸ್ ಮಾತ್ರ, ವ್ಯಾಲಿಡ್ ಟಿಲ್ 12th of November. ಆಚೆ ಬ್ಯಾನರ್ ಇದೆ, ತೋರಿಸ್ತೀನಿ. ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇನ್ನ 10 ದಿವಸದೊಳಗೆ ನೀವು ಬಂದಿಲ್ಲ ಅಂದ್ರೆ ಇದ್ರ ರೇಟ್ 15 ಲಕ್ಷ. ಇವಾಗ 8.5 ಲಕ್ಷ. 8.5 ಲಕ್ಷಗೆ ಕೊಡ್ತೀನಿ ಸರ್. 8.5 ಲಕ್ಷ ಗುರು. ಇದನ್ನ ತಗೊಂಡ್ ಹೋಗ್ತಾ ಇದ್ರೆ ನನ್ಗೆ ಆ ಬೆಂಜ್ ಎಲ್ಲ ಬೇಡ. ವರ್ಣ ತಗೊಳ್ತಿರಲ್ವಾ 8 ಲಕ್ಷಗೆ? ಇದು ತಗೊಳ್ಳಿ. ಬೆಂಜು. ಹೌದು ಗುರು. ಸ್ಕ್ರಾಚಸ್ ಎಲ್ಲ ಇದ್ರೆ ನಾನೇ ಬೇಕಾ ಗ್ಯಾರಂಟಿ ಕೊಡ್ತೀನಿ. ಒಂದು ಸ್ಕ್ರಾಚ್ ಇಲ್ಲ ಗುರು, ಏನು ಡೆನ್ಸ್ ಇಲ್ಲ. ಬರೀ ಇನ್ನು ಫ್ರಂಟ್ ಒಂದು ಗ್ರಿಲ್ ಒಂದು ಹೋಗಿದೆ, ಅದು ಏನು ಟಚ್ ಆಗಿಲ್ಲ ತಾನೆ? ಆಮೇಲೆ ಏನು ಟಚ್ ಇಲ್ಲ, ಆಕ್ಸಿಡೆಂಟ್ ಆಗಿಲ್ಲ. 100% ಆಕ್ಸಿಡೆಂಟ್ ಫ್ರೀ. ಪ್ರೂಫ್ ಇದೆ, ಅದಕ್ಕೆ ಪ್ರೂಫ್ ಇದೆ, ಗ್ಯಾರಂಟಿ. ಹೌದು. ಓಕೆ, ಸೂಪರ್. ಲೋನ್ ಮಾಡ್ಕೊಡ್ತೀರಾ? ಲೋನ್ ಆಗಲ್ಲ ಸರ್, ಇಂಟರ್ಸ್ಟೇಟ್ ವೆಹಿಕಲ್ NOC ಜೊತೆ ತೆಗ್ಸ್ ಕೊಡ್ತೀನಿ. ಇಂಟರ್ಸ್ಟೇಟ್ ಆಯ್ತು? ಹೌದು. ಓಕೆ, ನೆಕ್ಸ್ಟ್ ಇದು ಸ್ಕೋಡಾ ಲಾರಾ LNK. ಟಾಪ್ ಎಂಡ್ ಮಾಡಲ್, ಸೆಮಿ ಪ್ರೀಮಿಯಂ ಕಾರ್ ಅಂತಾನೆ ಹೇಳ್ಬಹುದು. 2009 ಮಾಡಲ್. 10 ಏರ್ ಬ್ಯಾಗ್ಸ್ ಇರುವ ಗಾಡಿ. 10 ಏರ್ ಬ್ಯಾಗ್ ಬರುತ್ತಾ? 10 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಯಲ್ಲಿ. ಹಿಂದೆ ಕೂಡ ಎಲ್ಲೂ ಕೂತ್ಕೊಂಡ್ರು ಯಾರಿಗೂ ಏನಾಗಲ್ಲ ಸರ್. ಲಕ್ಸುರಿ ಫೀಲ್ ಲಕ್ಸುರಿ ನೋಡಿ ಸರ್. ಜೆಂಟ್ ಹೆಂಗಿದೆ, ಉದ್ದ ಇದೆ ಅಲ್ಲ? ಹೌದು, ಚೆನ್ನಾಗಿದೆ. ಟಾಪ್ ಎಂಡ್ ಇದು. ಟಾಪ್ ಎಂಡ್ಸ್ LNK ಸರ್. ಇದು LNK ಆಟೋಮೆಟಿಕ್ ಲೆದರ್ ಸೀಟ್ ಎಲ್ಲ ಬರುತ್ತೆ ನಿಮ್ಗೆ. ಆಟೋಮೆಟಿಕ್ ತುಂಬಾ ಜನ ಹುಡುಕ್ತಾ ಇರ್ತಿರಲ್ಲ, ನೋಡಿ ಚೆನ್ನಾಗಿದೆ. ಇದು ಕತ್ಲಾ ಹೊಡಿದೆ ಗುರು, ಅದೇ ತೋರ್ಸಕ್ ಆಗ್ತಾ ಇಲ್ಲ. ಲವರ ಬಂದ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ತಗೋಬಹುದು. ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದ್ ತೋರ್ಸಿ. ನಿಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ತಕೊಂಡ್ ಬನ್ನಿ, ಇಲ್ಲ ಅಂದ್ರೆ ಕಾಲ್ ಮಾಡಿ. ಗಾಡಿ ತಕೊಂಡ್ ನಾನೇ ಬರ್ತೀನಿ ಅಲ್ಲಿ. ಹೌದಾ? ನಾನೇ ಬರ್ತೀನಿ. ಅವ್ರ ಮನೆ ಹತ್ರನೇ ಹೋಗ್ತೀರಾ? ಅವ್ರ ಮನೆ ಹತ್ರನೇ ಹೋಗ್ತೀನಿ ಸರ್. ಡೇರಿಂಗ್, ಡೀಲ್ ಟು ಡೀಲ್. ಟೇಕ್ ಇಟ್ ಆರ್ ಎಲ್ಸ್ ಲೀವ್ ಇಟ್ ಅಷ್ಟೇ. ಪ್ರೈಸ್ ಸರ್, ಪ್ರೈಸ್ ಬಂದ್ಬಿಟ್ಟು 10 ಏರ್ ಬ್ಯಾಗ್ ಇರುವ ಗಾಡಿ 3,45,000 ಕೋಟಿಂಗ್. 2,95,000 ಗೆ ಮಾಡಿ ಕೊಡ್ತೀನಿ. 2,95,000. 2,95,000 10 ಏರ್ ಬ್ಯಾಗ್ ಬರುತ್ತೆ ಇದ್ರಲ್ಲಿ? ಹೌದು ಸರ್, 10 ಏರ್ ಬ್ಯಾಗ್ ಬರುತ್ತೆ ಸರ್. 295 ಸ್ಯಾಂಟ್ರೋ ಆಲ್ಟ್ರೋ ಅದಕ್ಕೆಲ್ಲ ರೇಟ್ ಅಷ್ಟು ಹೇಳ್ತಾರೆ. ಕೊಡ್ತೀನಿ ಸರ್, 295 ಗೆ ಕೊಡ್ತೀನಿ. ಕಾಲ್ ಮಾಡಿ, ಇಲ್ಲಾಂದ್ರೆ ಆನ್ಲೈನ್ ಮಾಡ್ಕೊಳ್ಳಿ. ಗಾಡಿ ಪೂರ್ತಿ ವಾಶ್ ಮಾಡ್ಬಿಡಿ, ಟೇಪ್ ಕೊಟ್ಬಿಟ್ಟು ಹೋಗ್ತೀರಾ? ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಸೂಪರ್, ಒಳ್ಳೆ ಪ್ರೈಸ್ ಇದೆ. 295. ಲೋನ್ ಮಾಡ್ತೀರಾ? ಲೋನ್ ಆಗಲ್ಲ ಸರ್, ಯಾಕಂದ್ರೆ 2009 ಮಾಡಲ್. ಲೋನ್ ಆಗಲ್ಲ. ಹೀಗೆ ಚೆನ್ನಾಗಿದೆ, ಗಾಡಿ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಟಾಟಾ ಸಫಾರಿ. ಕಮ್ಮಿ ಬಜೆಟ್ ಬೇಕು, ಕಮ್ಮಿ ಬಜೆಟ್ ಇದೆ. 7 ಸೀಟರ್ ಬೇಕು. ಅಯ್ಯೋ, ಅದು ಬೆಂಜು ಗಿಂಜು ಅದೆಲ್ಲ ಅಷ್ಟಕ್ಕೆ ಪ್ರೈಸ್ ಕೊಡ್ತಾರೆ. ಇದೇನ್ ಕಮ್ಮಿ ಬಜೆಟ್ ಅಂದ್ರೆ 1 ಲಕ್ಷ ಕೊಡ್ತೀರಾ? ಡೀಟೇಲ್ಸ್ ಹೇಳ್ತೀನಿ, ಹೇಳಿ. 2007 ಮಾಡಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್. ಸಫಾರಿ 7 ಸೀಟರ್ ಕಾರು. 2,45,000. 2,45,000 ಸೆಕೆಂಡ್ ಓನರ್. ಕೋಟಿಂಗ್ 2,45,000 ಕೋಟಿಂಗ್. 2,10,000 ಗೆ 7 ಸೀಟರ್ ಗಾಡಿ. 2,10,000 ಗ? ಹೌದು, ಟಾಟಾ ಸಫಾರಿ ಸೆಕೆಂಡ್ ಓನರ್ ಅಷ್ಟೇ. ಡೀಸೆಲ್ ಮಾಡ್ಲು 2007 ಮಾಡಲ್. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಐತೆ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ ಗುರು. 4 ಟೈರ್ ಸೇರ್ಸಿದ್ರೆ ತಗೊಂಡ್ ಮಾರಿದ್ರು ಅದೇ ಪ್ರೈಸ್ ಹೋಗುತ್ತೆ ಅಲ್ಲ? ಚೆನ್ನಾಗಿದೆ. ಇದೇನು ಓಪನ್ ಆಗುತ್ತಾ? ಓಪನ್ ಆಗಿದೆ. ಓಕೆ, ಒಳಗಡೆ ಕಾಣಿಸ್ತಾ ಇಲ್ಲ ಗುರು. ಚೆನ್ನಾಗಿದೆ, ನನಗ್ ಕಾಣಿಸ್ತಾ ಇದೆ. ಕುಶನ್ ಫಿನಿಷಲ್ ಸೀಟ್ ಇದೆ, ಲೆದರ್ ಸೀಟ್ ಏನ್ ಬರಲ್ಲ. ಚೆನ್ನಾಗಿದೆ. ಇದೇನು ಹೊಡ್ಕೋತಾ ಇದೆ ನೋಡಿ, ಚೆನ್ನಾಗಿದೆ. ಬರೀ ಸೆಕೆಂಡ್ ಓನರ್ ಆಗಿದೆ. ಇದು ಆಫ್ ಕರೋ ಬಾ. 2010 ಮಾಡಲ್ i10 ಸರ್. i10 ನೋಡಿ ಸರ್. i10 ಬ್ಲೂ ಕಲರ್ i10. ನಿಮ್ಗೆಲ್ಲ ಕಪ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಇದು ಬ್ಲೂ ಕಲರ್. ಇದು. ಓಕೆ,
ಕಪ್ಪು ಏನೋ ಕತ್ಲೆ ಆಗಿದೆ ಅದಕ್ಕೆ. ಟೈರ್ ಪ್ರೊಫೈಲ್ ಬಂದ್ಬಿಟ್ಟು ಮುಂದೆ ನೋಡ್ಕೊಳ್ಳಿ ಸರ್ ಗಾಡಿ. ಹಾ ಹಾ ಮುಂದೆ ನೋಡ್ಕೊಂಡು ಹಿಂದೆ ನೋಡ್ಕೊಂಡು ಇದು ಮತ್ತೆ ಹೊಡ್ಕೋತೈತೆ. ಇದಕ್ಕೆ ಹಾಕ್ತಾರೋ ಬಾ. ಚೆನ್ನಾಗಿದೆ, ಲೆದರ್ ಸೀಟ್ ಎಲ್ಲ ಇದೆ. ಅದು ಸೇಫ್ಟಿ, ಅದು ಯಾರು ನಮ್ಗೆ ಇರಿಟೇಟ್ ಮಾಡ್ತಾ ಇದಾರೆ ಬನ್ನಿ 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 ಅಂತ. ಚೆನ್ನಾಗಿದೆ. ಮ್ಯಾಗ್ನಾ ಇದು? ಹೌದು ಸರ್, ಮ್ಯಾಗ್ನಾ ಇದು. ಏನ್ ಪ್ರೈಸ್ ಹೇಳ್ತಿದ್ದೀರಾ? MS ರಿಜಿಸ್ಟ್ರೇಷನ್ ಇದು ಆಲ್ರೆಡಿ ಕೆಗೆ ಅಪ್ಲೈ ಮಾಡಿದೀನಿ. 2,30,000 ಗೆ ಕರ್ನಾಟಕ ಮಾಡಿ ಕೊಡ್ತೀರಾ? ಕರ್ನಾಟಕ ಮಾಡಿ ಕೊಡ್ತೀನಿ. 2,30,000 ಗೆ i10 ಸೆಕೆಂಡ್ ಓನರ್, ಥರ್ಡ್ ಓನರ್ ಸರ್. ಥರ್ಡ್ ಓನರ್. ಹೌದು. ಓಕೆ. ಮಾಡಲ್ 2010 ಮಾಡಲ್. 10 ಮಾಡಲ್ 2010 ಮಾಡಲ್. 68,000 ನೋಡಿದೆ. ಬರೀ 68,000 ಹೊಡಿದೆ. ಸೂಪರ್. ತಗೊಂಡ್ರೆ ಒಂದ್ 3 ವರ್ಷ ಆರಾಮಾಗಿ ಓಡಿಸ್ಕೋಬಹುದು. ಏನೋ ಬರುತ್ತಾ ಕಾರ್ ಎಲ್ಲ ಕತ್ಲಲ್ಲಿ ತೋರಿಸ್ತಾ ಇದೆಯಾ ಅಂತ ಅನ್ಕೋಬಹುದು. ಕತ್ಲಾಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ, ಮಳೆ ಬಂತು ಅದಕ್ಕೆ. ಹೇಳಿ. ಅಲ್ಲೇ ಮುಗಿಸಿಲ್ಲ, ಜಾಗ ಇಲ್ಲ, ಅದಕ್ಕೆ ಇಡೀ ಯಾಡೆ ಫುಲ್ ಇಡೀ ಊರೆಲ್ಲ ತುಂಬಿಸ್ಕೊಂಡ್ಬಿಟ್ಟಿದ್ದೀರಾ. ಹೌದು ನೋಡಿ, ಹಿಂದೆ ಎಲ್ಲ ಐತೆ. ಹೇಳಿ ಈ ಗಾಡಿ ಬಗ್ಗೆ. ಒಳ್ಳೆ ಪ್ರೈಸ್ ಗಿದೆ ಅಂದ್ರಿ. ಶಾಕಿಂಗ್ ಹೇಳ್ತೀನಿ, ಬಿಡ್ಬೇಕು ಮನ್ಸು. ಹೇಳಿ. 2011 ಮಾಡಲ್ ಸ್ಯಾಂಟಫಿ. ಸ್ಯಾಂಟಫಿ ಲವರ್ಸ್ ಗೆ ಸ್ಯಾಂಟಫಿ ತಗೊಂಡ್ ಬಂದಿದ್ದೀನಿ. 3 ಲೀಟರ್ ಇಂಜಿನ್, ಡೀಸೆಲ್ 3 ಲೀಟರ್ ಇಂಜಿನ್. ಆಮೇಲೆ 4 ವೀಲ್ ಡ್ರೈವ್ ಬರುತ್ತೆ. 4 ವೀಲ್ ಬರುತ್ತಾ? 4 ವೀಲ್ ಡ್ರೈವ್. ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. 4 ವೀಲ್ ಡ್ರೈವ್ ನೋಡಿ. CRDI ಡೀಸೆಲ್ ಗಾಡಿ ಕಂಡೀಷನ್ ಗೊತ್ತಾ? ಸೂಪರ್ ಆಗಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ ಗುರು. ನಮ್ಮೂರು ಹಾಸನ ಕುತ್ಕೊಳ್ಳೋದು ಸಿಂಹಾಸನ ಹಂಗೆ. ಹೌದಾ? ಹಾಸನ ಗಾಡಿನ ಹಂಗೆ ಇದು? ಹಾಸನ ಗಾಡಿ ಎಲ್ಲ ಡೈಲಾಗ್ ಹೇಳ್ತಾ ಇರೋದು. ಡೈಲಾಗ್ ಚೆನ್ನಾಗಿದೆ ಅಂತಾರ. ಕರ್ನಾಟಕನ? ಹೌದು ಸರ್, ಕನ್ನಡ ಗಾಡಿ ಸರ್ ಇದು. ಇಂಟೀರಿಯರ್ ಅಲ್ಲಿ ಏನ್ ಬರುತ್ತೆ? ಇಂಟೀರಿಯರ್ ಅಲ್ಲಿ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಫಾಗರ್, ಡಿಫಾಗರ್, ಅಲೈ ವೀಲ್ಸ್. ಕತ್ಲಲ್ಲಿ ತೋರಿಸ್ತಾ ಇದ್ದೇನೆ ಅಂತ ಹೇಳಿ ಏನೋ ಪ್ರಾಬ್ಲಮ್ ಇದೆ ಅನ್ಕೋಬೇಡಿ, ನಿಜ ಹೇಳ್ತೀನಿ, ಒಳ್ಳೆ ಇದೆ. ಇಂಟೀರಿಯರ್ ಸಕ್ಕತ್ತಾಗಿದೆ, ಲೆದರ್ ಸೀಟ್ ಎಲ್ಲ ಇದೆ. 5 ಸೀಟರ್ ಗಾಡಿ, ಟಾಪ್ ಅಂಡ್ 5 ಸೀಟರ್ ವೆಹಿಕಲ್, 4 ವೀಲ್ ಡ್ರೈವ್, ಡೀಸೆಲ್. ಕೋಟಿಂಗ್ ಬಂದ್ಬಿಟ್ಟು 8 ಲಕ್ಷ, 90 ಲಕ್ಷ, 9 ಲಕ್ಷ. 9 ಲಕ್ಷ. ಶಾಕ್ ಆಗ್ಬೇಡಿ, ಒಡ್ಬೇಡಿ. 1 ಕೋಟಿ ರೂಪಾಯಿ ಅಂದಾಗಾಯ್ತು. 9 ಲಕ್ಷ, 8.5 ಲಕ್ಷ ಹೆಂಗೆ ಕೋಟ್ ಮಾಡ್ತಾರೆ. ನಮ್ದು ಕೋಟಿಂಗ್ ಬಂದ್ಬಿಟ್ಟು 7,50,000. ಕೋಟಿಂಗ್ ಬಂದ್ಬಿಟ್ಟು 4,50,000 ಗೆ ಮಾಡಿ ಕೊಡ್ತೀನಿ. 4.5 ಲಕ್ಷ. 4.5 ಲಕ್ಷಗೆ ಸ್ಯಾಂಟಫಿ ಕರ್ನಾಟಕ ಕಾರಿ. ಸೆಕೆಂಡ್ ಓನರ್ ಸರ್. ಮಾಡಲ್ 2011 ಮಾಡಲ್, 11 ಡ್ರೈವ್. ಹೌದು, 4.5 ಡ್ರೈವ್. ಕಸ್ಟಮರ್ ಬರ್ಲಿ, ಕೈಯಲ್ಲಿ ಸ್ವೀಟ್ ಬಿಟ್ಟು, ಬೈಯಲ್ಲಿ ಸ್ವೀಟ್ ಬಿಟ್ಟು, ಕೈಯಲ್ಲಿ ಕೀ ಕೊಟ್ಬಿಟ್ಟು ಗಾಡಿ ಕಳಿಸ್ತೀನಿ. ಸಕ್ಕತ್ತಾಗಿದೆ ಗುರು, ಒಳ್ಳೆ ಗಾಡಿ. 4 ವೀಲ್ ಡ್ರೈವ್. ಅದು 4 ವೀಲ್ ಡ್ರೈವ್ ಸರ್. ಅದು ಒಂದೊಂದ್ ಟೈಮ್ ಕಮ್ಮಿ ಕೊಡ್ತೀವಿ ಅಂದ್ರೆ ಡೌಟ್ ಗಳು ಜಾಸ್ತಿ ಆಗ್ಬಿಡುತ್ತೆ. ಬರ್ಲಿ, ಮುಂದೆ ಆಗಿದೆ ಹಂಗೆ ತೋರಿಸ್ಕೊಳ್ಳಿ ಸರ್ ಗಾಡಿ. ಆಕ್ಸಿಡೆಂಟ್ ಏನು ಇಲ್ಲ. ಅದು ಲಾಕ್ ಆಗಿದೆ ಬಿಡಿ, ಅಲ್ಲಿ ಏನಿಲ್ಲ. ಯಾವ ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ಬನ್ನಿ ಜೊತೆಗೆ. ಸರಿ ಆಯ್ತು. ನೆಕ್ಸ್ಟ್ ತೋರಿಸ್ಕೊಳ್ಳಿ. ಅಲ್ಲೇ ಲೋಗನ್, ರೆನಾಲ್ಟ್ ಲೋಗನ್ ಏನೋ ಟಚ್ ಆಗಿದೆ, ಅದಕ್ಕೆ ಪ್ರೈಸ್ ಕಮ್ಮಿಯಲ್ಲಿ ಕೊಡ್ತಾ ಇರೋದು. ಟಚ್ ಆಗಿದೆ ಸರ್ ಇದು. ಟಚ್ ಆಗುತ್ತೆ. ತುಂಬಾ ದೊಡ್ಡದಾಗಿ ಏನಾದ್ರು ಆಗಿದೆಯಾ? ದೊಡ್ಡಿಲ್ಲ ಸರ್ ಇದು. ಹೆಂಗಿದೆ ಹಂಗೆ ಕೊಡ್ತಾ ಇದಾರೆ. ಏನು ಟಚ್ ಆಗಿಲ್ಲ. ಮಾಡಿಸ್ಕೊಡ್ತೀರಾ? ಹೆಂಗೆ ಅದು? ಕೊಡ್ಬೇಕಾ? ಇಲ್ಲ ಸರ್, ಮಾಡಿಸ್ಕೊಡಲ್ವಾ? ಅದಕ್ಕೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಹೌದಾ ಸರ್? ರೆನಾಲ್ಟ್ ಲೋಗನ್ 2007 ಮಾಡಲ್, ಥರ್ಡ್ ಓನರ್ ಇದು. ಥರ್ಡ್ ಓನರ್ ಇಲ್ಲಿ ತೋರಿಸ್ಕೊಳ್ಳಿ. ಟಚ್ ಆಗಿದೆ, ಸಣ್ಣ ಪುಟ್ಟ ಟಚ್ ಆಗಿದೆ. ಅದು ಟಚ್ ಆಗಿದೆ, ಅದಕ್ಕೆ ಕಸ್ಟಮರ್ ಕೊಡ್ತಿದ್ದಾರೆ. ಹೌದು, ನೋಡ್ಬೋದು. ಸೈಡ್ ಏನೋ ಚಿಕ್ಕದಾಗಿ ಟಚ್ ಆಗಿದೆ, ಏನಾಗಿಲ್ಲ, ಸಣ್ಣ ಪುಟ್ಟ ಟಚ್ ಆಗಿದೆ ಸರ್. ಅದಕ್ಕೆ ಅವರು ಸೇಲ್ ಮಾಡ್ಬಿಟ್ಟಿರೋದು. ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು 1,75,000. ಫೈನಲ್ ಟು ಫೈನಲ್ 150ಗೆ ಮಾಡ್ಬಿಟ್ಟು ಕೊಡ್ತೀನಿ. ಡೀಸೆಲ್ ಲೋಗನ್ 1,50,000. 1,50,000ಗೆ ಡೀಸೆಲ್ ಲೋಗನ್ ಕೊಡ್ತೀನಿ ಸರ್. ಡೀಸೆಲ್ ಲೋಗನ್. ಹೌದು. ಇದಕ್ಕೆ ಆಫರ್ ಅಪ್ಲೈ ಆಗಿದೆಯಾ ಇಲ್ಲ ನೀನು ಚೂರು ಕಮ್ಮಿ ಮಾಡ್ತೀರಾ? ಯಾಕಂದ್ರೆ ಟಚ್ ಆಗಿದೆಯಲ್ಲ, ಕಸ್ಟಮರ್ ಕೇಳ್ತಾರಲ್ಲ. ಇಲ್ಲ ಸರ್, ಅದು 150 ಕೋಟಿಂಗ್, 175 ಕೋಟಿಂಗ್. ಮಾತಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡಿ, ಯಾಕಂದ್ರೆ ಟಚ್ ಆಗಿದೆಯಲ್ಲ. ಚೆನ್ನಾಗಿದ್ರೆ ನಾನೇ ಹೂ ಅಂತ ಹೇಳ್ಬಿಡ್ತೀನಿ. ಇಲ್ಲ, ಮುಂದೆ ಬಂದ್ರಿ ಮಾತಾಡ್ತೀರಾ? 12th of November ತನಕ ಈ ಆಫರ್ ಇದೆ ನಿಮ್ಗೆ. ಇದಾದ್ಮೇಲೆ ಬಂದ್ರೆ ನಿಮ್ಗೆ ಆಸ್ ಯೂಶುವಲ್ ಸೇಮ್ ಪ್ರೈಸಸ್ ಇರುತ್ತೆ. ಸೊ ಅದ ಏನೇನ್ ಆಫರ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡ್ ಇದೆ. ಸೊ ಬನ್ನಿ, ಅಲ್ಲಿ ತೋರಿಸ್ತೀನಿ. ಸರ್ ಇದೆ ಸರ್, ಬೆಸ್ಟ್ ಡೀಲ್ಸ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಯೂಸ್ ಕಾರ್ಸ್. ದಿವಾಲಿ ಅಂದ್ರೆ ದಿವಾಲಿ ಸೆಲೆಬ್ರೇಟ್ ಮಾಡ್ಲೇಬೇಕು. ಇದರಲ್ಲಿ 50 ಬ್ರ್ಯಾಂಡ್ಸ್ ಅಂದ್ರೆ ಸಿಂಗಲ್ ರೂಫ್. 50 ಬ್ರ್ಯಾಂಡ್ಸ್. ಆಡಿ,
ನಿಮ್ಗೆ BMW, ಹಾ. ಬೆನ್ಸ್, ಹಾ. ನಿಮ್ಗೆ ಹ್ಯುಂಡೈ, ಸ್ಕೋಡಾ ಎಲ್ಲ ಸರ್. ನಿಮ್ಗೆ ಯಾವ ಬಜೆಟ್ ಅಲ್ಲಿ ನೀವು ಕಾರ್ ಹುಡುಕ್ತಾ ಇದ್ದೀರಾ ಹಾ. ಬನ್ನಿ ನಮ್ಮ ಹತ್ರ, ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತಾ ಆ ಇದೀವಿ. ಬಜೆಟ್ ಸಿಗುತ್ತೆ. ಆ ಬಜೆಟ್ ಗೆ ಸಿಗುತ್ತೆ ಸರ್. ಓಕೆ, ನೆಕ್ಸ್ಟ್ ನೋ RC ಟ್ರಾನ್ಸ್ಫರ್ ಚಾರ್ಜಸ್. ಹೌದು ಸರ್, RC ಟ್ರಾನ್ಸ್ಫರ್ ಚಾರ್ಜಸ್ ಏನು ನಿಮ್ ಕಡೆಯಿಂದ ಏನು ತಗೊಳ್ಳಲ್ಲ. ಎಲ್ಲ ತಗೋಬಾರ್ದು. ನಾವೇ ಆ ಪ್ರೈಸ್ ಅಲ್ಲಿ ನಾವೇ ಮಾಡಿ ಕೊಡ್ತೇನೆ ಸರ್. ಆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? ನೀವು ಹಾಸನಲ್ಲಿ ಇದ್ದೀರಾ, ನೀವು ತುಮಕೂರಲ್ಲಿ ಇದ್ದೀರಾ, CC ತೆಗ್ದ್ಬಿಟ್ಟು ಕೊಡ್ತೀನಿ. ಇಲ್ಲ ಬೆಂಗಳೂರಲ್ಲಿ ಇದ್ದೀರಾ, ನಿಮ್ಗೆ RC ಟ್ರಾನ್ಸ್ಫರ್ ನಿಮ್ ಹೆಸರು ಮೇಲೆ ಗಾಡಿ ಮಾಡಿಸಿ ಕೊಡ್ತೀನಿ, ಮಾಡಿಸ್ಕೊಡ್ತೀರಾ? ಮಾಡ್ಕೊಡ್ತೀನಿ. ನೆಕ್ಸ್ಟ್ ಕಮಿಷನ್ ಇಲ್ಲ, ಆಫೀಸ್ ಕಮಿಷನ್ 0, ಏನು ಇಲ್ಲ. 2% ಕಮಿಷನ್, ನೋ ಕಮಿಷನ್ಸ್. ಹೌದು, ಎಲ್ಲ ಕಮ್ಮಿ ಮಾಡ್ಕೊಂಡು ಕಮ್ಮಿ ಕೊಡ್ತಾ ಇದಾರೆ. ಹೌದು ಸರ್. ನೆಕ್ಸ್ಟ್ ನೋ ಹಿಡನ್ ಚಾರ್ಜಸ್, ನೋ ಹಿಡನ್ ಚಾರ್ಜಸ್, ನೋ ಅಂಡರ್ ಟೇಬಲ್, ಆಮೇಲೆ ಟೇಬಲ್, ಮೇಲ್ ಟೇಬಲ್ ಏನು ಇಲ್ಲ. ಆಮೇಲೆ ಏನು ತಗೋಬಾರ್ದು, ಏನು ಇಲ್ಲ ಸರ್. ಪಕ್ಕ 100% ಖಂಡಿತ. ಆಮೇಲೆ 2,000 ಕೊಡ್ಬೇಕು, 3,000 ಕೊಡ್ಬೇಕು, 4,000 ಕೊಡ್ಬೇಕು. ಇಲ್ಲ, ಆತರ ಏನು ಇಲ್ಲ. ಹಾಕಿದಿನಲ್ವಾ ನೋ ಹಿಡನ್ ಚಾರ್ಜಸ್. ಓಕೆ, ಡನ್. ಆಮೇಲೆ ಫ್ರೀ 1 year ಇಂಜಿನ್ ವಾರಂಟಿನೂ ಕೊಡ್ತೀನಿ. ಅದ್ರ ಜೊತೆ ಇಂಜಿನ್ ವಾರಂಟಿ ಕೊಡ್ತೀರಾ? ಇಂಜಿನ್ ವಾರಂಟಿನೂ ಕೊಡ್ತೀನಿ. ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ತಗೋಬಾರ್ದು. ಫ್ರೀ 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 ಮಿನಿಮೈಸ್ ಅದು ಹೈಲೈಟ್ ಮಾಡಿ ಹಾಕಿದೀನಿ. ಲೋನ್ ಅಪ್ ಟು 80%, 90% ವರೆಗೂ ಲೋನ್ ಮಾಡಿ ಕೊಡ್ತೀನಿ. ಹಂಗೆ ಹೆಂಗಂದ್ರೆ ನಿಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. 700 ಇಂದ 750 ಮೇಲೆ ಇರ್ಬೇಕು ಸರ್ ಸಿವಿಲ್ ಸ್ಕೋರ್. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡಿ ಕೊಡ್ತೀನಿ ನಿಮ್ಗೆ. ಖಂಡಿತ ಮಾಡ್ಕೊಡ್ತೀನಿ. ಈ ತರ ಇರುತ್ತೆ. 750 ಮೇಲೆ ನಿಮ್ಗೆ ಸಿಬಿಲ್ ಸ್ಕೋರ್ ಇದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಲೋನ್ ಆಗುತ್ತೆ. ಈ ತರ ಫೆಸಿಲಿಟಿ, ಸರ್ವಿಸ್ ಎಲ್ಲವೂ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಕೊಡ್ತಾ ಇದಾರೆ. ಲಕ್ಸುರಿ ಕಾರ್ಸ್ ಅಂತೂ ಹಾವಳಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ, ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಒಂದ್ಸಲಿ ಬೇಗ ವಿಸಿಟ್ ಮಾಡಿ ಈ ಆಫರ್ ನ ಗ್ರಾಬ್ ಮಾಡ್ಕೊಳ್ಳಿ. ದೀಪಾವಳಿ 12 ತನಕ ಮಾತ್ರ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ಪ್ರೈಸ್ ಇರುತ್ತೆ. ಸೊ ದಟ್ ಏನು ಆಫರ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಹೇಳ್ತೀನಿ. ಇನ್ನೂ ಮುಗಿಸಿಲ್ಲ. ನೀವು ಗಾಡಿ ತಗೊಂಡ್ರೆ ಇನ್ನೊಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೀನಿ ಸರ್. ಹ್ಯಾಂಪರ್ ಕೊಡ್ತೀರಾ? ಸೀಕ್ರೆಟ್ ಅದು. ಗಿಫ್ಟ್ ಹ್ಯಾಂಪರ್ ಕೊಡ್ತೀನಿ. ಖುಷಿ ಆಗ್ಬೇಕು, ಗಾಡಿ ತಗೊಂಡು ಹ್ಯಾಂಪರ್ ಓಪನ್ ಮಾಡಿದ ತಕ್ಷಣ ಖುಷಿ ಆಗ್ಬಿಡ್ಬೇಕು ಸರ್. ಅದೇ ಸರ್, ಹುಷಾರಾಗಿ ಸೇಫ್ ಆಗಿರಿ, ಹುಷಾರಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ. ಹಾಗೆ ನಮ್ ಶೋರೂಮ್ಗೆ ಖಂಡಿತ ಒಂದ್ಸಲಿ ವಿಸಿಟ್ ಮಾಡ್ಕೊಳ್ಳಿ. ನಮ್ದು ಪ್ರೈಸ್ ನೋಡಿ, ನಮ್ದು ಸರ್ವಿಸ್, ನಮ್ ಕಡೆಯಿಂದ ನಿಮ್ಗೆ ಸರ್ವಿಸ್ ಹೆಂಗ್ ಕೊಡ್ತೀವಿ ಆ ತರ ಸರ್ವಿಸ್ ನೋಡಿ. ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಡ್ ಬನ್ನಿ, ಪ್ರೈಸಿಂಗ್ ವಿಚಾರಿಸ್ಕೊಂಡ್ ಬನ್ನಿ. ಹಾಗೆ ನಮ್ಮ ಆಲ್ಫಾ ಮೋಟಾರ್ ವರ್ಲ್ಡ್ ಕಡೆಯಿಂದ ನಿಮ್ಗೆ ಹ್ಯಾಪಿ ದೀಪಾವಳಿ ಎವ್ರಿ ಒನ್. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.